ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಗುಣೈಃ ಸರ್ವೈರುತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭೀಮಸೇನ ದೇವರ ಮಾತನ್ನು ಕೇಳಿ ಧರ್ಮರಾಜ ಗಟ್ಟಿ ಮನಸ್ಸು ಮಾಡಿದ. ಯೋಚನೆ ಶುರುವಾಯಿತು. ನೋವಾಚ ಕಿಂಚಿದ್ವಚನಂ ಸ್ವಾಭಿಪ್ರೇತಮವಾಪ್ಯ ಚ ಅಭಿಪ್ರಾಯೋ ಹಿ ಭೀಮಸ್ಯ ನಿಶ್ಚಯೇನ ತ್ರಯೋದಶೇ ಯುಧಿಷ್ಠಿರಶ್ಚ ರಾಜ್ಯಾರ್ಥಂ ಗಮನಾರ್ಥೇ ಪ್ರತಿಶ್ರವಃ ಅನ್ಯಥಾ ಅತಿಮೃತ್ಯುತ್ವಾತ್ ಸಹ ನ ಗಚ್ಚೇತ್ ಭಿನ್ನಧೀಹಿ ಪರೈಹಿ. ಇಷ್ಟೆಲ್ಲ ಹೇಳಿದ್ದರಿಂದ ಯುಧಿಷ್ಠಿರನಾಗಿದ್ದಕ್ಕೋಸ್ಕರ ಇನ್ನು ಮುಂದೆ ಆತ ಯಾರ ಮಾತಿಗೂ ಕೂಡ ಮನಸ್ಸನ್ನು ಬದಲಾಯಿಸೋದಿಲ್ಲ ಅಂತಾಯಿತು. ಮುಂದೆ ಈಗ ಅದೇ ಕೆಲಸ ತಕ್ಷಣ ಶುರು ಮಾಡಿದ ಧರ್ಮರಾಜ. ಕೃತಕೃತ್ಯೇ ತಥೋ ಭೀಮೆ ಸ್ಥಿತೇ ಧರ್ಮಾತ್ಮಜೋ ಹಿ ಸಹ ಭೀಷ್ಮದ್ರೋಣಾದಿವಿಜಯ ಕಥಂ ಸ್ಯಾದಿತಿ ಅಚಿಂತಯತ್. ಕೃತಕೃತ್ಯೇ ತತಃ ಭೀಮೆ ಸ್ಥಿತೇ ಧರ್ಮಾತ್ಮಜಃ ಹಿ ಸಹ ಭೀಷ್ಮದ್ರೋಣಾದಿವಿಜಯ ಕಥಂ ಸ್ಯಾತ್ ಇತಿ ಅಚಿಂತಯತ್. ಹೀಗೆ ಭೀಮಸೇನ ಕೃತಕೃತ್ಯ ಅಂದ್ರೇನು? ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿ ಆಯಿತು. ಯುಧಿಷ್ಠಿರನನ್ನು ತಯಾರು ಮಾಡಬೇಕಾಗಿತ್ತು, ಮಾಡಿ ಆಯಿತು. ಸ್ಥಿತೇ ಧರ್ಮಾತ್ಮಜೋ ಹಿ ಸಹ ಭೀಮಸೇನ ಆ ರೀತಿ ತನ್ನ ಕೆಲಸ ಪೂರೈಸಿದ ಮೇಲೆ ಧರ್ಮರಾಜ ಭೀಷ್ಮದ್ರೋಣಾದಿವಿಜಯ ಕಥಂ ಸ್ಯಾತ್ ಅದೇ ತಲೆಯಲ್ಲಿ ಕೂತ್ಕೊಂಡಿತ್ತು. ಇನ್ನು ಯುದ್ಧ ಮಾಡಲೇಬೇಕು, ಅವ್ರು ಕೊಡೋದಂತೂ ಇಲ್ಲ. ಆದ್ದರಿಂದ ಆರು ಭೀಷ್ಮಾದಿಗಳನ್ನು ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡಿದ. ಇತಿ ಅಚಿಂತಯತೆ, ಅದೇ ಯೋಚನೆಯಲ್ಲಿ ಇದ್ದ. ನಿವಾರಣಂ ಗುರುಣಾಂ ಹಿ ಭೀಮ ಇಚ್ಛತಿ ನ ಕ್ವಚಿತ್ ತಸ್ಮಾತ್ತೇ ಹಿ ಅರ್ಜುನೇನೈವ ನಿವಾರ್ಯ ಇತಿ ಅಚಿಂತಯತೆ. ಮತ್ತೊಂದು ಯೋಚನೆಯೂ ಮಾಡಿದ. ನಕಲ ಸಹದೇವರ ಕೈಲಿ ಆಗೋ ಪ್ರಶ್ನೆ ಇಲ್ಲ. ಭೀಮಸೇನ ನಿವಾರಣಂ ಗುರುಣಾಂ ಹಿ ಭೀಮ ಇಚ್ಛತಿ ನ ಕ್ವಚಿತ್. ತನ್ನ ಕೈಲೂ ಆಗೋದಿಲ್ಲ, ಅದು ಗೊತ್ತಾಯ್ತು. ತನ್ನ ಕೈಲೂ ಆಗೋದಿಲ್ಲ. ಭೀಮ ಇಷ್ಟಪಡೋದಿಲ್ಲ ಗುರು ಹಿರಿಯರ ಜೊತೆ ವಿರೋಧ ಮಾಡಿಕೊಳ್ಳೋದನ್ನು. ಇದು ಒಳ್ಳೆ ಪ್ರಿನ್ಸಿಪಲ್ ಮಾಡ್ಕೋಬೇಕಂತ. ಎಷ್ಟೇ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕೂಡ ವೈಷ್ಣವರು ವಿರೋಧಿ ಹಿರಿಯರಾಗಿದ್ದರೆ ಏನು ಮಾಡಬೇಕು? ಅವ್ರ ಬಗ್ಗೆ ವಿರೋಧ ಕಟ್ಕೊಳ್ಳೋದಕ್ಕೆ ಹೋಗಬಾರದು. ಬಹಳ ಮುಖ್ಯವಾದ ಅಂಶ ಇದು. ತನ್ನ ಪಾಂಡಿತ್ಯ ತೋರಿಸೋಕ್ಕೋಸ್ಕರ ಏನು ಮಾಡ್ತಾನೆ ಮನುಷ್ಯ? ದೊಡ್ಡ ತಪ್ಪನ್ನು ಮಾಡಿಬಿಡುತ್ತಾನೆ. ಅದು ಯಾವ ಕಾಲಕ್ಕೂ ಮತ್ತೆ ವಿದ್ಯೆ ಬರದಂತೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೋಸ್ಕರ ಭಿನ್ನಾಭಿಪ್ರಾಯ ಇರಬಹುದು, ತಮ್ಮದು ಸರಿ ಇರಬಹುದು, ಹೇಳಬೇಕಾದ್ದು ಕರ್ತವ್ಯ. ಇಷ್ಟಾದರೂ ಏನು ಮಾಡಿಕೊಳ್ಳಾಗಿಲ್ಲ, ನೇರ ವಿರೋಧವನ್ನು ಮಾಡಿಕೊಳ್ಳೋದು ಸರಿಯಲ್ಲ. ಹೇಳಿದ ವಿವಾದ ಬೇರೆ, ವಿಶ್ವಾಸ ಬೇರೆ. ವಿವಾದ ಯಾವುದಕ್ಕೆ ಅಡ್ಡಿ ಆಗಬಾರ್ದು? ವಿಶ್ವಾಸಕ್ಕೆ ಅಡ್ಡಿ ಆಗಬಾರ್ದು. ವೈಷ್ಣವತ್ವ ಒಂದು ಭಾಳ ಮುಖ್ಯವಾದ ಅಂಶ. ಅದನ್ನು ಗಮನಿಸಿದರೆ ಆಗ ನಮಗೆ ಯಾವ ರೀತಿಯಲ್ಲೂ ಕೂಡ ಕೆಟ್ಟದಾಗೋ ಚಾನ್ಸಸ್ಸೇ ಇರೋದು. ಅದಕ್ಕೋಸ್ಕರ ಹೇಳಿದರು ತಸ್ಮಾತ್ತೇ ಅರ್ಜುನೇನೈವ ನಿವಾರ್ಯ ಇತ್ಯಚಿಂತಯತೆ. ಅತ್ಯುತ್ತಮ ಧರ್ಮ ಭೀಮಸೇನ ದೇವರು. ಯುದ್ಧ ಮಾಡಲೇಬೇಕು, ಆದ್ದರಿಂದ ಅರ್ಜುನನೇ ಕೆಲಸ ಮಾಡಬೇಕು. ಆಪದ್ಯೇವ ಹಿ ಭೀಮಸ್ತಾನ್ ನಿವಾರಯತಿ ನಾನ್ಯಥಾ ಏವಂ ಚಿಂತಾ ಸಮಾವಿಷ್ಟಂ ವಿಜ್ಞಾಯೈವ ಯುಧಿಷ್ಠಿರಂ. ಆಪದಿಯೇವ ಹಿ ಭೀಮಃ ತಾನ್ ನಿವಾರಯತಿ ನಾನ್ಯಥ. ಅತ್ಯಂತ ಆಪತ್ಕಾಲ ಬಂದಾಗ ಮಾತ್ರ, ನಿರ್ವಹಣೆ ಇಲ್ಲ ಅಂದಾಗ ಮಾತ್ರ ಏನು ಮಾಡಬೇಕಾಗತ್ತೆ? ಎದುರಿಸಬೇಕಾಗತ್ತೆ. ಅಂಥ ಪ್ರಸಂಗ ಇಲ್ಲ ಈಗ. ಆದ್ದರಿಂದ ಅರ್ಜುನನೇ ಮಾಡಬೇಕು. ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಏವಂ ಚಿಂತಾ ಸಮಾವಿಷ್ಟಂ ವಿಜ್ಞಾಯೈವ ಯುಧಿಷ್ಠಿರಂ. ಈಗ ಚಿಂತೆಯಿಂದ ಆವಿಷ್ಟಂ, ಬರೀ ಚಿಂತೆ ಬಂದಿಲ್ಲ ಆತನಿಗೆ, ಸಮಾವಿಷ್ಟ, ಭಾರಿ ಚಿಂತೆ ಕವಿದು ಬಿಟ್ಟಿದೆ. ವಿಜ್ಞಾಯ ಏವ ಯುಧಿಷ್ಠಿರಂ, ಯುಧಿಷ್ಠಿರ ಆಗಿರೋದನ್ನು ತಿಳ್ಕೊಂಡು ವಿಜ್ಞಾಯ ವಿಷಯ ಜ್ಞಾತ್ವ ವಿಜ್ಞಾಯ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಸರ್ವಜ್ಞರು ಹೇಗೆ ತಿಳ್ಕೊಂಡ್ರು ಅಂದರೆ ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನೋ ಅಗಮತ್ ನೃಪತಿಂ ಬೋಧಯಾಮಾಸ ಚಿಂತಾ ವ್ಯಾಕುಲ ಮಾನಸಂ.
ಸರ್ವಜ್ಞ ಸರ್ವಶಕ್ತಿಶ್ಚ ಸರ್ವಜ್ಞ ಸರ್ವಶಕ್ತಿ ಚ ಕೃಷ್ಣದ್ವೈಪಾಯನೋ ಅಗಮತ್ ವೇದವ್ಯಾಸದೇವರು ಬಂದ್ರಾಗ ಯಾವ ಸಮಯಕ್ಕೆ ಅತ್ಯಂತ ಅವ್ರು ಬರದೇ ಇದ್ದು ಒಂದೇ ಸಮಯ ಯಾವುದು ಅಂದರೆ ಜೂತದ ಕಾಲಕ್ಕೆ ಕೃಷ್ಣನೂ ಬರಲಿಲ್ಲ ವೇದವ್ಯಾಸದೇವರು ಬರಲಿಲ್ಲ. ಬೇರೆ ಎಲ್ಲ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅವರು ಟೈಮ್ ಟು ಟೈಮ್ ಬಂದು ಗೈಡ್ ಮಾಡ್ತಾಯಿದ್ರು. ಮತ್ತೆ ಬಂದ್ರಿ ಈಗ ಇವರು ಆವಾಗ ಬರ್ತಿದ್ದೆ ಏನಂದ ಇದು ಜ್ಞಾಪಿಸ್ಕೊತಾ ಇದ್ದ ಬಂದರು, ಜ್ಞಾಪಿಸ್ಕೊಳ್ಳಿಲ್ಲ ಬರಲಿಲ್ಲ ಅಷ್ಟೇ. ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನಃ ಸರ್ವಜ್ಞರಾಗಿದ್ದರಿಂದ ಬಂದರು. ವಿಷಯ ಗೊತ್ತಿದೆ, ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ವಿದುರನಿಗೆ ಆ ಸಮಸ್ಯೆ ಇತ್ತು. ಸರ್ವಶಕ್ತಿಶ್ಚ ಏನಾಗಿದೆ ಅವರಿಗೀಗ ಸರ್ವಜ್ಞರು ಸರ್ವಶಕ್ತರಾಗಿದ್ದಾರೆ. ಅದಕ್ಕೆ ಕೃಷ್ಣ ಅಂಥ ಕೃಷ್ಣದ್ವೈಪಾದರು ಅಲ್ಲಿಗೆ ಬಂದರು. ನೃಪತಿಂ ಬೋಧ ಇದೆಲ್ಲ ಮತ್ತೆ ಮತ್ತೆ ಆಚಾರ್ಯ ಅಂತ ಹೇಳ್ತಾರೆ ಅಂದರೆ ಅವ್ರು ಕಶ್ಚಂದ ಋಷಿ ಅಂತ ತಿಳ್ಕೊಳ್ಬೇಡಿ. ಕಶ್ಚಂದ ಋಷಿ ಏನಾಗೋದಿಲ್ಲ, ಸರ್ವಜ್ಞನಾಗೋದಿಲ್ಲ. ಅವ್ರಿಗೇನಿರೋದಿಲ್ಲ, ಸರ್ವಶಕ್ತಿನೂ ಇರೋದಿಲ್ಲ. ಎರಡು ಇದ್ದಾಗ ಏನಾಗಿರ್ಬೇಕು ಅವರು ನಾರಾಯಣನೇ ಆಗಿರಬೇಕು. ಅದು ಕೇಳೋದಕ್ಕೋಸ್ಕರ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೆ ಅದೇ ಪದ ಉಪಯೋಗಿಸ್ತಾರೆ. ಕೃಷ್ಣದ್ವೈಪಾಯನಃ ಆಗಮತ್ ಕೃಷ್ಣ ಅಂದ್ರೆ ಅವರು ಅದು ಮಹಾಭಾರತದ ಶ್ಲೋಕ. ಅದು ನೃಪತಿಂ ಬೋಧಯಾಮಾಸ ಚಿಂತಾ ವ್ಯಾಕುಲ ಮಾನಸಂ. ಧರ್ಮರಾಜ ತಕ್ಷಣ ಅವ್ರಿಗೆ ನಮಸ್ಕಾರಾದಿಗಳನ್ನು ಮಾಡ್ದ. ಏನು ವಿಷಯ ಅಂತ ಕೇಳಿದಾಗ ಮಾಡಿದರು. ಸಮಸ್ಯೆ ಎಲ್ಲ ಹೇಳ್ಕೊಂಡ. ಅವ್ರೇನು ಹೇಳಲಿಲ್ಲ ಆ ಸಮಯದಲ್ಲಿ, ಯಾಕೆಲ್ಲ ಮಾಡ್ತೀವಿ ಬಿಟ್ಬಿಡು, ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ, ಇದು ಯೋಚನೆ ಮಾಡು ಅಂತ ಹೇಳಲಿಲ್ಲ. ಸರಿ ಅಂತ ಹೇಳಿದರು. ಅದು ಭೀಮಸೇನ ಏನು ಹೇಳ್ತಾರೋ ಅದು ಏನು ಮಾಡ್ತಾರೋ ಅವರು ಅಪ್ರೂವ್ ಮಾಡ್ತಾರೆ. ಇದು ಭಾಳ ಮುಖ್ಯ. ಅದಕ್ಕೆ ಹನುಮನ ಮತವೇ ಹರಿಯ ಮತ. ಎಲ್ಲೆಲ್ಲಿ ಭೀಮಸೇನೆಯವ್ರಿಗೆ ಗೈಡ್ ಮಾಡಿರ್ತಾರೋ ವೇದ ಇಮ್ಮಿಡಿಯೇಟ್ಲಿ ಸಪೋರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇದನ್ನು ಅರ್ಜುನಾದಿಗಳು ಹೇಳಿದಾಗ ಬೈತಾರೆ, ಸರಿಯಲ್ಲ ಅಂತ ಹೇಳಿಬಿಟ್ಟು. ಒಮ್ಮೊಮ್ಮೆ ಒಪ್ಪಿದ್ರು ಕೂಡ ಹೆಚ್ಚರ್ತು ಒಪ್ಪೋದಿಲ್ಲ. ಅದಕ್ಕೆ ಹನುಮನ ಮತವು ಹರಿಯ ಮತ ಒಳ್ಳೆಯ ನೇರ ದೃಷ್ಟಾಂತ ಇದು. ಬಂದರು, ಸರಿಯಾ ಒಳ್ಳೆ ಬುದ್ಧಿ ಬಂದಿದೆ ನನಗೆ, ಭಾರಿ ಸಂತೋಷ, ಉಪಾಯ ಹೇಳ್ತೇನೆ ಕೇಳು ಅಂತ ಹೇಳಿದರು. ಇದನ್ನು ಸಮಸ್ಯೆ ಏನೀಗ ಭೀಷ್ಮಾದಿಗಳಂತೆ ಗೆಲ್ಲಿಸಬೇಕು. ಅರ್ಜುನ ಕೈಲೇ ಆಗಬೇಕು. ಅರ್ಜುನಿಗೆ ಕೃಷ್ಣ ಹೇಳಿದ ಅಸ್ತ್ರಗಳೆಲ್ಲ ಇದೆ, ಅದು ಹೇಳ್ತಾರೆ ಅದನ್ನು. ಆದರೆ ಎಂಥ ಅಸ್ತ್ರಗಳವೆಲ್ಲ ಕೂಡ ಭಾರಿ ಸುಪ್ರೀಂ ಅಸ್ತ್ರಗಳು. ಅದು ಬಿಟ್ಟರೆ ಏನಾಗುತ್ತೆ ಲೋಕನಾಶ ಆಗೋಗ್ಬಿಡುತ್ತೆ. ನಮ್ಮ ನಾಶ ಆಗಬೇಕಾಗಿದ್ದು ಲೋಕನಾಶ ಅಲ್ಲ. ಈಗ ಏನಾಗಬೇಕು, ದುಷ್ಟನಾಶ ಮಾತ್ರ ಆಗಬೇಕು. ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್. ಅದು ಸರ್ವನಾಶ ಆಗೋದು ಬೇರೆ, ದುಷ್ಟನಾಶ ಮಾತ್ರ ಆಗೋದು ಬೇರೆ. ದುಷ್ಟನಾಶ ಆಗಬೇಕಾದ್ರೆ ಏನಾಗಬೇಕೀಗ ಅಷ್ಟೇ ಅಸ್ತ್ರಗಳು ಬೇಕು. ಅದಕ್ಕಿಂತ ದೊಡ್ಡ ಅಸ್ತ್ರಗಳು ಉಪಯೋಗಿಸ್ಬಾರ್ದು. ಅರ್ಥ ಆಯ್ತಾ? ಈಗ ತೆಗಿಲಿತ್ತೆ ದೊಡ್ಡ ಚಾಕು ತೊಗೊಂಡು ನೀವು ಉಗ್ರ ಕಟ್ ಮಾಡೋಕ್ಕೋರೆ ಕೈಯೇ ಎಲ್ಲ ಹೋಗಿಬಿಡುತ್ತೆ. ಅದೇನು ಭಾಳ ಸೂಕ್ಷ್ಮವಾಗಿರತಕ್ಕಂಥ ರೀತಿಯಲ್ಲಿ ಮಾಡಬೇಕಾದ್ರೆ. ಆದ್ದರಿಂದನೇ ಅಂಥ ಅಸ್ತ್ರಗಳು ಬೇಕು. ಅರ್ಜುನಲ್ಲಿ ಭಾರಿ ದೊಡ್ಡ ಅಸ್ತ್ರ ಇದ್ದಿದ್ದಕ್ಕೆ ಎಲ್ಲಿ ಆಧಾರ ಇದೆ? ಭಾರಿ ದೊಡ್ಡ ಅಸ್ತ್ರ ಅರ್ಜುನಲ್ಲಿ ಇತ್ತೀಗ. ಯಾವುದು? ಅಲ್ಲ, ಇನ್ನೂ ಬಂದೇ ಇಲ್ಲ ಪಾಶುಪತ ಆತಗೆ. ಅಲ್ಲ, ಎಲ್ಲಿತ್ತು ಮರ್ತೋಗ್ಬಿಟ್ಟಿದೆ. ಇವರು 3 ವರ್ಷ ಹೋಗಿ ಕೃಷ್ಣನ ಹತ್ರ ಇದ್ದಾಗ ಕೃಷ್ಣ ಹೇಳ್ಕೊಟ್ಟ ಅರ್ಜುನಿಗೆ ಅಸ್ತ್ರಗಳನ್ನು, ಭಾರಿ ದೊಡ್ಡ ಅಸ್ತ್ರಗಳು. ಬಟ್ ಅವನು ಎಲ್ಲಿ ಬಿಡಾಗಿಲ್ಲ ಅದನ್ನು. ಒಂದು 2,000 ರೂಪಾಯಿ ನಿಮ್ಮ ನೋಟಿದೆ ನಿಮ್ಮ ಹತ್ರ. ಈಗ ಒಂದು ರೂಪಾಯಿ ವ್ಯಾಪಾರ ಮಾಡಬೇಕು, ಸಾಧ್ಯನಾ? ಈಗ ಸಾಧ್ಯ ಇಲ್ಲ. ಯಾತಕ್ಕೆ? ಅವನ ಹತ್ರ ಚಿಲ್ಲರೆ ಇಲ್ಲ, ಅವನ ದುಡ್ಡಿಲ್ಲ. ಇದು 1 ರೂಪಾಯಿಗೆ 2,000 ರೂಪಾಯಿ ನೋಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕಾಗ? ಅದಕ್ಕೋಸ್ಕರ ವ್ಯವಸ್ಥೆ ಏನು ಮಾಡ್ಕೋಬೇಕಾ? ಸ್ವಲ್ಪ ಚಿಲ್ಲರೆ ಒಯ್ದಿರ್ತಾನೆ ಜೊತೆಗೆ. ಸಾಮಾನ್ಯವಾಗಿ ಏನು ಮಾಡಿರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕಾದ್ರೆ ಚಿಲ್ಲರೆ ಒಯ್ತಾರೆ. ಕಾರಣ ಏನಂದರೆ ಇಷ್ಟು ಬೇಕಾಗಲಿಕ್ಕಿಲ್ಲ, ಆದ್ದರಿಂದ ಎಮರ್ಜೆನ್ಸಿಗೆ ಇರಲಿ ಅಂಥೇಳಿ. ಅದಕ್ಕೆ ಏನು ಕೃಷ್ಣನಿಂದ ಹೇಳಿದ ಉನ್ಮಾದ ಏನು ಹೇಳಿಬಿಟ್ಟಿದ್ದಾರೆ. ಪೂರ ಅಸ್ತ್ರ ಹೇಳ್ಕೊಟ್ಟಿದ್ದಾರೆ ಕೃಷ್ಣ. ಆದರೆ ಎಲ್ಲೂ ಬಿಡಾಗಿಲ್ಲ. ಅಂದ್ರೆ ನಮಗೇನಾಗತ್ತಾಗ ಕೊಟ್ಟು ಉಪಯೋಗ ಏನಾಗಿದ್ದರೆ? ಎಲ್ಲೂ ಬಿಡಬೇಡ ಅಂತ ಕೊಟ್ಟರೆ ಏನು ಉಪಯೋಗ ಆಗಿದ್ದರೆ? ಪುಸ್ತಕ ಓದಬೇಡ ಅಂತ ಕೊಟ್ಟರೆ ಏನು ಮಾಡಬೇಕು? ಅದಕ್ಕೆ ಪುಸ್ತಕ ಕೊಡ್ತೀರಿ, ಓದಬೇಡ. ಅದಕ್ಕೆ ಹೇಳ್ದ. ಕೆಲವು ಇಟ್ಕೊಳ್ಳೋದೇ ಪುಣ್ಯಕರ. ಅರ್ಥ ಆಯ್ತಾ? ಈಗ ಕೆಲವು ಸಾಲ ಕೊಡಬೇಕಾದ್ರೆ ಎಷ್ಟು ಆಸ್ತಿ ನೋಡ್ತಾರೆ, ನೋಡಿಕೊಡ್ತಾರೆ. ಉದ್ದೇಶ ಏನಲ್ಲಿ? ಸೆಕ್ಯೂರಿಟಿ ನೋಡ್ಕೊಳ್ಳೋ ದೃಷ್ಟಿಯಿಂದ ಅಷ್ಟೇ ಹೊರತು ಆಸ್ತಿ ತೊಗೊಳ್ಳೋವೆಲ್ಲ ಐಡಿಯಾ ಅವ್ರಿಗೆ ಇರೋದಿಲ್ಲ. ಸೆಕ್ಯೂರಿಟಿ ಪರ್ಪಸ್ಗೆ ಅಷ್ಟೇ. ಇಂಥ ಅಸ್ತ್ರಗಳಿದ್ದಾಗ ಏನು ಮಾಡ್ತಾರಾಗ? ಹೆದರ್ತಾರೆ. ಅಷ್ಟೇ ಸಾಕು, ಪರ್ಪಸ್ಗೆ ಅಷ್ಟು ಸಾಕು. ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಯಾವಾಗಲೂ ಅವನಿಗೆ ಆಸ್ತಿ ಪಾಸ್ತಿ ನೋಡ್ಕೊಂಡು ಹೇಗೆ ಅನೇಕ ಕೆಲಸಗಳಾಗುತ್ತೋ ಅದ್ರ ಉಪಯೋಗ ಆಗಬೇಕು ಅಂತಿಲ್ಲ. ಬಟ್ ಇದಿರಬೇಕು. ದಿವ್ಯಾಸ್ತ್ರಗಳನ್ನು ಕೊಟ್ಟಿದ್ದರೆ ಸ್ವರ್ಗಲ್ಲ ಓದದೆ ಹೋದ್ರೂ ಮೇಲೆ ಇಟ್ಕೊಂಡಿರ್ಬೇಕು. ನೇತಕ್ಕೆ ಅವುಗಳ ಪ್ರೆಸೆನ್ಸೇ ಏನು ಮಾಡುತ್ತೆ ನಮಗೆ? ದುಷ್ಟಶಕ್ತಿಗಳು ವಿವಿಲ್ ಫೋರ್ಸಲ್ಲಿ ಹೊರಗೆ ಹಾಕಿಬಿಡುತ್ತೆ. ಎದುರಿಗಿದ್ದರೆ ಸಾಕು. ದೊಡ್ಡವ್ರು ಕೂತಿದ್ರೆ ಮಾತಾಡಲಿಕ್ಕೂ ಆಗೋದಿಲ್ಲವಲ್ಲ, ಆ ಥರ. ನಮಗೆ ಅರ್ಥ ಆಗದೇ ಇದ್ದರೂ ಕೂಡ ಇಟ್ಕೊಳ್ಳೋದು ಬಿಡಬಾರ್ದು. ಇಟ್ಕೊಂಡ್ಮೇಲೆ ನಿಧಾನವಾಗಿ ಏನಾಗುತ್ತೆ, ಒಳ್ಳೆಯ ಕೆಲಸ ಹಾಗೇ ಆಗುತ್ತೆ. ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನೋ ಅಗವತ್ ನೃಪತಿಂ ಬೋಧಯಾಮಾಸ ಚಿಂತಾ ವ್ಯಾಕುಲ ಮಾನಸಂ.
ಇದಕ್ಕೆ ಇನ್ನೊಂದು ಅರ್ಥ, ತುಂಬ ಆಪತ್ತು ಬಂತು ವೇದವ್ಯಾಸರನ್ನು ಗೈಡ್ ಮಾಡಿದರು. ತುಂಬ ಸಮಸ್ಯೆ ಬಂದಾಗ ವೇದವ್ಯಾಸರ ಗ್ರಂಥ ಓದಿದ್ರೆ ಏನಾಗುತ್ತೆ, ಪರಿಹಾರ ಸಿಗುತ್ತೆ ಅಂತ ಅರ್ಥ. ವೇದವ್ಯಾಸರು ಅಂದರೆ ಏನು, ಗ್ರಂಥಗಳು ಅಂದರೆ ಏನು, ರೂಪವನ್ಯದಿವ ಧನ್ಯಮಾತ್ಮನ. ಇವತ್ತು ಆಚಾರ ಮನೆಯಲ್ಲಿಲ್ಲ ಅಂತ ತಿಳ್ಕೊಬಾರ. ಸರ್ವಮೂಲ ಗ್ರಂಥಗಳಿದ್ರೆ ಏನರ್ಥ, ಅವರೇ ಕೂತಿದ್ದಾರೆ ಅಂತ. ಕೇಳಬೇಕು ಅಂದ್ರೆ ಏನು, ಓದಬೇಕು ಅಂತ ಅರ್ಥ. ಕಾಂಟ್ಯಾಕ್ಟ್ ಬರೋದು ಯಾವಾಗ, ಓದೋಕ್ಕೆ ಶುರು ಮಾಡಿದ್ರೆ ಕಾಂಟ್ಯಾಕ್ಟ್ ಬರೋದು. ಲೆಟ್ರ್ ಬಂತು, ಓದಿರ್ತಾನೆ ಗೊತ್ತಾಗೋದು ಏನು ಅಂಥೇಳಿ. ಲೆಟ್ರ್ ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಒಳ್ಳೆ ದೊಡ್ಡವ್ರ ಲೆಟ್ರ್ ಅಂತೇಳಿ ಓಪನ್ ಮಾಡಿದ ಒಳಗಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದೇನೋ ಹೇಳಿರ್ತಾರೆ, ಬರೀ ಅದೇ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಅದಕ್ಕಾಗಿ ವೇದವ್ಯಾಸರು ಬಂದರು. ಚಿಂತಾ ವ್ಯಾಕುಲ ಮಾನಸಂ, ಅದಕ್ಕೆ ತಾಪತ್ರಯೋನ್ಮೂಲನಂ ಅಂತ ಹೇಳಿದರು. ಭಾಗವತ ಕೇಳಬೇಕಾದ್ರೆ ಏನಾಗತ್ತೆ ಕೇಳಿದರೆ ತಾಪತ್ರಯ ಉನ್ಮೂಲನ ಆಗಿಬಿಡುತ್ತೆ. ಚಿಂತೆ ಎಂಬುದೇನಿದು, ಮಾನಸಿಕ ಖೇದ, ಆಧಿ ವ್ಯಾಧಿ, ಆಧಿ ಇದು. ಪರಿಹಾರಕ್ಕೆ ಯಾರು ಬಂದಾಗ ವೇದವ್ಯಾಸದೇವರು ಬಂದರು. ಅದಕ್ಕೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಪಾಠ ಪ್ರವಚನಗಳನ್ನು ತಪ್ಪಿಸ್ಬಾರ್ದು. ತಪ್ಪಿಸಿದ್ರೆ ಏನಾಗತ್ತದೋ ರೆಮಿಡಿ ಕಳ್ಕೊಂಡ್ಬಿಡ್ತಾರೆ. ರೆಮಿಡಿ ಇರೋದೆಲ್ಲಿ, ಅಲ್ಲೇ ರೆಮಿಡಿ ಇರೋದೇ ಅಲ್ಲ. ಆದ್ದರಿಂದ ಅದು ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಂತ ಅರ್ಥ. ಅದಕ್ಕೆ ನೃಪತಿಂ ಬೋಧಯಾಮಾಸ ಚಿಂತಾ ವಿ ಆಕುಲ ಮಾನಸ. ಬರೀ ಆಕುಲ ಅಲ್ಲ, ವಿ ಆಕುಲ, ಭಾರಿ ಮನಸ್ಸಲ್ಲಿ ಒಂಥರ ಚಿಂತೆ ಕೌದುಬಿಟ್ಟಿದೆ. ಅನಾಕುಲಂ ಗೋಕುಲಂ ಉಲ್ಲಾಲಾಸ ನೆನಪಿರ್ಬೇಕು. ಇಮಂ ಮಂತ್ರಂ ವದಿಷ್ಯಾಮಿ ಏನ ಜಷ್ಯತಿ ಫಲ್ಗುನಃ ಭೀಷ್ಮದ್ರೋಣಾದಿಕಾನ್ ಸರ್ವಾನ್ ತ್ವಂ ವದ ಧನಂಜಯೇ. ಇಮಂ ಮಂತ್ರಂ ವದಿಷ್ಯಾಮಿ ಏನ ಜೇಷ್ಯತಿ ಫಲ್ಗುನಃ ಭೀಷ್ಮದ್ರೋಣಾದಿಕಾನ್ ಸರ್ವಾನ್ ತ್ವಂ ವದ ಧನಂಜಯೇ. ಇಮಂ ಮಂತ್ರಂ ವದಿಷ್ಯ, ಮಂತ್ರ ಹೇಳ್ಕೊಡ್ತೀನಿ. ಈ ಮಂತ್ರ ಹೇಳ್ತೇನೆ, ಕೇಳಿಸುವ. ಇದರಿಂದ ಏನಾಗುತ್ತೆ, ಅರ್ಜುನ ಗೆದ್ದು ಬಿಡ್ತಾನೆ. ಯಾರನ್ನ, ಭೀಷ್ಮಾದಿಗಳನ್ನ ಗೆಲ್ತಾನೆ. ಈಗ ಏನ ಜೇಷ್ಯತಿ ಫಲ್ಗುನಃ, ಏನ ಮಂತ್ರೇಣ, ಯಾವ ಮಂತ್ರದಿಂದ ಅರ್ಜುನ ಭೀಷ್ಮಾದಿಗಳನ್ನ ಗೆಲ್ಲಬೇಕೋ, ಎಲ್ಲ ಶತ್ರುಗಳನ್ನು ಗೆಲ್ಲಬೇಕೋ ಅಂಥ ಒಂದು ಮಂತ್ರ ಹೇಳ್ಕೊಡ್ತೇನೆ. ತ್ವಂ ವದ ಧನಂಜಯ, ನೀನು ಅದನ್ನು ಯಾರಿಗೆ ಹೇಳ್ಕೊಡ್ಬೇಕು, ಅರ್ಜುನಿಗೆ ಹೇಳ್ಕೊಡ್ಬೇಕು. ನಾನು ನಿನಗೆ ಹೇಳ್ತೇನೆ, ನೀನು ಅದನ್ನು ಹೇಳಬೇಕು. ನಮ್ಮ ಸಮಸ್ಯೆ ಡೈರೆಕ್ಟ್ ಹೇಳಬಾರ್ದೆ, ಡೈರೆಕ್ಟ್ ಯಾಕೆ ಹೇಳಬಾರ್ದು, ಬಹಳ ಮುಖ್ಯ ಅಲ್ಲ. ಹೇಳ್ತಾರೆ, ಬೇರೆ ಕಾರಣ ಕೊಡ್ತಾರೆ. ಈಗ ಇತ್ಯುಕ್ತೈವ ಅವಧನ್ಮಂತ್ರಂ ಸರ್ವದೈವತ ದೃಷ್ಟಿದಂ. ಆ ಮಂತ್ರ ಎಂಥದ್ದು ಗೊತ್ತಾ, ಇತ್ಯುಕ್ತ ಏವ ಅವಧನ್ಮಂತ್ರಂ, ಅವಧತ್ ಮಂತ್ರಂ ಅವಧನ್ಮಂತ್ರಂ ಸರ್ವದೈವತ ದೃಷ್ಟಿದಂ. ಆ ಮಂತ್ರ ಹೇಳಿದ್ರೆ ಏನಾಗುತ್ತೆ, ಎಲ್ಲ ದೇವತೆಗಳು ಕಣ್ಣಿಗೆ ಕಾಣಿಸ್ತಾರೆ. ಇಂಥ ಶಕ್ತಿ ಇರೋ ಮಂತ್ರ ಅದು. ದುರ್ವಾಸರ ಮಂತ್ರ ಕೊಟ್ಟರು ಕುಂತಿಗೆ, ಎಂಥ ಮಂತ್ರ ಅದು, ಯಾವ ದೇವತೆಯರು ಬಂದು ತಕ್ಷಣ ಸಂತಾನ ಕೊಡಬೇಕು ಅಂಥ ಮಂತ್ರ ಅದು. ಯಾವ ದೇವತೆ ಕರೆದು ಬರಬೇಕು ಅಂಥ ಮಂತ್ರ ಅದು. ಸಮಸ್ತ ದೇವ ವಶ್ಯದಂ ಅಲ್ಲಿದೆ, ಇಲ್ಲಿ ಸರ್ವದೈವತ ದೃಷ್ಟಿದಂ ಇದೆ. ಕರೆಕ್ಟ್ ಇದು ಮಾಡಬೇಕಿಲ್ಲ. ಎಲ್ಲ ಯಾವ ದೇವತೆ ಬೇಕಾದ್ರೂ ನೋಡ್ಬೋದು ಅಂಥ ಮಂತ್ರ ಇದು. ಅದು ಯಾವ ದೇವತೆಗಳಿಂದ ಬೇಕಾದ್ರೆ ಸಂತತಿ ಅಂಥ ಮಂತ್ರ ವೆರೈಟಿಗಳಿದೆ ಏನೇನು ಕೆಲಸ ಆಗಲಿಕ್ಕೆ. ಅಂಥ ಮಂತ್ರವನ್ನು ಹೇಳಿಕೊಡ್ತೇನೆ. ಯಾರು ಹಾಂ, ಅದನ್ನು ಮಕ್ಕಳಾದ್ಮೇಲೆ ಮತ್ತೆ ಉಪಯೋಗಿಸ್ಬೇಕೀಗ. ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸ ಮುಗೀತು, ಮತ್ತೇನು ಮಾಡ್ಬೇಕು ಅದನ್ನ? ಈಗ ಜರ್ನಿ ಮುಗೀತು, ಟಿಕೆಟ್ ಯಾತಕ್ಕೆ ಬೇಕೀಗ, ಟಿ ಎ ಕ್ಲೇಮ್ ಮಾಡೋಕ್ಕೆ ಬೇಕು ಅಷ್ಟೇ ಹೊರತು ಅದರ್ವೈಸ್ ಯಾಕದು ಪರ್ಪಸ್ ಸರ್ವ್ ಆಯ್ತು. ಕೆಲವರು ಅಲ್ಲೇ ಬಿಸಾಕಿ ಹೋಗ್ತಾರೆ. ಕೆಲವರು ಎಷ್ಟೋ ಹುಡುಗರು ಪರೀಕ್ಷೆ ಮುಗಿದ ತಕ್ಷಣ ಅಲ್ಲೇ ಬಿಟ್ಟು ಹೋಗ್ತಾರೆ ಪುಸ್ತಕಗಳನ್ನ. ಯಾರು ಸೆಕೆಂಡ್ ಹ್ಯಾಂಡ್ ಮಾರಿ ಹೋಗ್ಬಿಡ್ತಾರೆ. ಯಾತಕ್ಕೆ, ಇನ್ನೇನು ಉಪಯೋಗ ಇಲ್ಲ ಅದರ ಕೆಲಸ. ಈಗ ಪಾಸ್ ಆಗೋದು ಗ್ಯಾರಂಟಿ. ಅಂಥ ಹೊತ್ತಲ್ಲಿ ಏನು ಮಾಡ್ತಾರೆ, ಪುಸ್ತಕ ಇಟ್ಕೊಳ್ಳೋಕೆ ಹೋಗೋದಿಲ್ಲ, ಅಲ್ಲಲ್ಲೇ ಕೊಟ್ಬಿಡ್ತಾರೆ. ಭಾಳ ಲಾಸ್ಟ್ ಎಕ್ಸಾಮ್ ದಿವಸ ಅಲ್ಲೇ ಕೊಟ್ಬಿಡ್ತಾರೆ ಸಾಮಾನ್ಯವಾಗಿ. ಕಾರಣ ಏನಂದರೆ ಏನು ಪ್ರಯೋಜನ ಇಲ್ಲ ಅದರದ್ದು. ಅದು ದ್ರವ್ಯ ಸಂತಾನಕ್ಕೋಸ್ಕರ ಮಂತ್ರ ಕೊಟ್ಟ ಮೇಲೆ ಏನು ಬೇಕಿಲ್ಲ, ಅದೀಗ ಸಂತತಿ ಆಯಿತು, ಅದು ದುರುಪಯೋಗ ಮಾಡಲಿಲ್ಲ. ಎಷ್ಟು ಬೇಕಾದ್ರೂ ಪಡಿಬೋದಾಗಿತ್ತು, ಪಡೀಲಿಲ್ಲ. ಅದು ಧರ್ಮ. ಅದು ಕೊಟ್ಟರು ಒಂದು ಮಾತಕ್ಕೆ ಏನು ಮಾಡಿಕೊಡ್ದು, ಅದನ್ನು ವಿಸ್ತೀರ್ಣ ಮಾಡೋಕ್ಕೆ ಹೋಗಿ ಬ್ಲ್ಯಾಂಕ್ ಚೆಕ್ ಕೊಟ್ಟರು ಅಂತೇಳಿ ಎಲ್ಲ ಎಂಟ್ರ್ ಮಾಡ್ಕೊಂಬಿಟ್ರೆ ನೆಸಿಟಿ ಎಷ್ಟು ಅಷ್ಟಿದೆ. ಅದಕ್ಕೆ ಅಂಥವ್ರಿಗೆ ಮಾತ್ರ ಕೊಡೋದು, ಎಲ್ಲರಿಗೂ ಕೊಡೋದಿಲ್ಲ ಬ್ಲ್ಯಾಂಕ್ ಚೆಕ್ನ. ಯಾರಿಗೆ ಕೊಡ್ತಾರೆ, ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಮಾತ್ರ ಕೊಡ್ತಾರೆ. ಕೇಳೋದೊಂದು ಕೊಟ್ಟೆ ಜಾಸ್ತಿ ಎಂಟ್ರಿ ಮಾಡ್ಕೊಂಡ್ಬಿಟ್ರೆ ಜನ್ಮದಲ್ಲೇ ಮತ್ತೆ ಸಿಗೋದಿಲ್ಲ ಅವರಿಗೆ. ಇತ್ಯುಕ್ತ ಏವ ಅವಧನ್ಮಂತ್ರಂ ಸರ್ವದೈವತ ದೃಷ್ಟಿದಂ ನ ಸ್ವಯಂ ಹಿ ಅವಧತ್ಪಾರ್ಥೆ ಫಲಾಧಿಕ್ಯಂ ಯಥೋ ಭವೇತ್. ವೆರಿ ಇಂಪಾರ್ಟೆಂಟ್. ತಾವೇ ಯಾಕೆ ಹೇಳಲಿಲ್ಲ ಅಂದರೆ ಅರ್ಜುನನಿಗೆ ಅದರಿಂದ ಫಲ ಜಾಸ್ತಿ ಬರುತ್ತೆ. ಅಷ್ಟು ಫಲ ಬರಬೇಕಾಗಿಲ್ಲ. ಎಷ್ಟು ಫಲ ಸಾಕೀಗ, ಅಷ್ಟು ಸಾಕು. ಇನ್ನು ಅರ್ಥ ಮಾಡಿಕೊಂಡ್ರೆ ನೇರ ಎಸ್ಕೊಳ್ಳೋದಕ್ಕೂ ಸ್ವಲ್ಪ ಇದಾಗಿ ಎಷ್ಟು ವ್ಯತ್ಯಾಸ ಇದೆ. ಒಂದು ಮಾತಿದೆ, ಷಟ್ಕರ್ಣೋ ಭಿದ್ಯತೆ ಮಂತ್ರ. 6 ಕಿವಿಗೆ ಮಂತ್ರ ಬಿದ್ದರೆ ಮಂತ್ರಶಕ್ತಿ ಕಡಿಮೆ ಆಗುತ್ತೆ ಅಂತ. 6 ಕಿವಿಗೆ ಅಂದರೆ ಏನು, 3 ಜನಕ್ಕೆ ಅಂತ. ಅದು 6 ಕಿವಿಗೆ ಅಂತ ಹೇಳ್ತಾರೆ. 3 ಜನಕ್ಕೆ ಬಿಡಬಾರ್ದು, ಇಬ್ಬರಿಗೆ ಕೇಳೋರು. ಅದಕ್ಕೆ ಮಂತ್ರ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ,
ಹೊತ್ಕೊಂಡು ಕಿವಿಗೆ ಹತ್ತಿರ ಕೂಡಿಸ್ಕೊಂಡು ಹೇಳ್ತಾರೆ, ಇನ್ನೊಬ್ರಿಗೆ ಕೇಳಿಸ್ಬಾರ್ದು. ಕೇಳಿಸ್ಬಿಟ್ರೆ ಏನಾಗುತ್ತದ ಮಂತ್ರಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅರ್ಥ ಕೀ ಎಲ್ಲರಿಗೂ ಡೂಪ್ಲಿಕೇಟ್ ಕೊಟ್ಟು ಕೀ ಲಾಕ್ ಹಾಕಿ ಮಾಡಬೇಕು, ಗೊತ್ತಾಯ್ತಾ? ಎಲ್ಲರಿಗೂ ಕೀ ಕೊಟ್ಟು ಹೋಗಿಬಿಡೋದು, ಲಾಕ್ ಹಾಕೋದು, ಅಥವಾ ಲಾಕ್ ಹಾಕಿ ಅಲ್ಲೇ ಕೀ ಇಟ್ಟು ಹೋಗೋದು, ಪರ್ಪಸ್ಸೇ ಸರ್ವ್ ಆಗೋದಿಲ್ಲ. ಆದ್ದರಿಂದ ಮಂತ್ರಗಳು ರಹಸ್ಯವಾಗಿದ್ದರೆ ಅವರಿಗೆ ಮಾತ್ರ ಸಿದ್ಧಿಸ್ಬೇಕು. ಕೋಡ್ ವರ್ಡ್ ಎಲ್ಲರಿಗೆ ಹೇಳೋಕೆ ಹೋದ್ರೆ ಕೋಡ್ ವರ್ಡ್ ಹೇಗಾಗುತ್ತದು? ಪಾಸ್ವರ್ಡು ಕೋಸ್ವರ್ಡ್ ಎಲ್ಲರಿಗೂ ಹೇಳಬಾರ್ದು. ಯಾರಿಗೆ ಅದು ಸಂಬಂಧಪಟ್ಟವ್ರಿಗೆ ಮಾತ್ರ ತಿಳಿಬೇಕು. ಅದಕ್ಕಾಗಿಯೇ ಅವರು ಏನು ಮಾಡಿದರು, ಎಷ್ಟಾಗಬೇಕು ಅಷ್ಟೇ ಫಲ ಸಿಗಬೇಕು, ಜಾಸ್ತಿ ಸಿಗಬಾರ್ದು. ನೇರವಾಗಿ ಬಂದಾಗ ಫಲ ಜಾಸ್ತಿ ಸಿಗುತ್ತೆ. ನಾವೇ ಬದಲಿಗೆ ಹೋಗೋದಕ್ಕೂ ಇನ್ನೊಬ್ರಿಗೆ ಹೋಗಿ ದುಡ್ಡು ಕೊಟ್ಟು ಕಳಿಸ್ಕೊಟ್ಟು ಪುಣ್ಯ ಬರೋದಿಲ್ಲ ಅಂತಲ್ಲ, ಬಟ್ ಎಷ್ಟು ಪುಣ್ಯ ಬರೋದಿಲ್ಲ? ತಾನೇ ಹೋದಷ್ಟು ಪುಣ್ಯ ಬರೋದಿಲ್ಲ. ಯಾವುದೇ ಕೆಲಸವನ್ನು ತಾನೇ ಮಾಡೋದಕ್ಕೂ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದಕ್ಕೂ ತಕ್ಷಣ ಫಲ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸಾವು ತೀರ್ಥ ಕೊಡ್ತಾರೆ, ಅಲ್ಲೇ ಇಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಇನ್ನೊಬ್ಬರು ಬೇಡ ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಾನೆ. ಯಾತಕ್ಕೆ? ಇಷ್ಟು ಮಾತ್ರ ಗೊತ್ತಿದೆ ಅಷ್ಟೇ, ಉಳಿದು ಗೊತ್ತಿರೋದಿಲ್ಲ. ಅದೇ ರೀತಿ ಬಂದರೆ ಈಗ ಮೂಲ ಗ್ರಂಥನೇ ಓದಬೇಕು. ಯಾತಕ್ಕೆ? ಡೈರೆಕ್ಟ್ ಅದು ಟೀಕಾ ಸಮೇತ ಓದ್ತೇವೆ. ಸ್ವಲ್ಪ ಏನಾಯ್ತು, ಈಗ ಒಂದು ಅನುಕೂಲ ಇದೆ, ಒಂದು ಅನನುಕೂಲ ಇದೆ. ಇವತ್ತು ಅನನುಕೂಲ ಜಾಸ್ತಿ ಮಾಡಿಕೊಂಡು ಆಚಾರ ಗ್ರಂಥ ಓದೋದಿಲ್ಲ ಕೊನೆಗೆ. ಅರ್ಥ ಆಯ್ತಾ? ಮತ್ತೆ ಇದನ್ನು ಓದೋದು ಎಷ್ಟು ಮುಖ್ಯನೋ ಅದಕ್ಕಾಗಿ ಇದನ್ನು ಓದಬೇಕು. ಆ್ಯಕ್ಚುಲಿ ಟೀಕಾ ಓದೋ ಉದ್ದೇಶ ಏನೀಗ? ಅದನ್ನು ಓದೋದಕ್ಕೆ. ಅದನ್ನೇ ಬಿಟ್ಟುಬಿಟ್ರೆ ಹಾಗಾಗಿದೆ. ಅದರಿಂದ ಏನಾಯಿತು, ಆಚಾರ್ಯರ ಬಗ್ಗೆ ಮಹಿಮೆ ಗೊತ್ತಾಗೋದಿಲ್ಲ. ಟೀಕಾರ ಬರೆದಿದ್ದೇ ಆಚಾರ ಮಹಿಮೆ ಹೇಳೋದಕ್ಕೋಸ್ಕರ. ಅದನ್ನು ಆ ಆ್ಯಂಗಲಲ್ಲಿ ನೋಡಿದೇನೆ ಬೇರೆ ಆ್ಯಂಗಲಲ್ಲಿ ನೋಡಿಬಿಟ್ರೆ ಏನಾಗುತ್ತದೋ ಟೀಕಾರ ದೊಡ್ಡವರು ಅಂತ ಆಗಿಬಿಡುತ್ತೆ. ಏನಂತ ಆಗೋದಿಲ್ಲ. ಈಗ ಹಾಗಿರೋದು ಹಾಗೆ. ಎಷ್ಟೋ ಜನ ಬೇರೆ ಹೇಳ್ತಾರೆ ಟೀಕಾಚಾರ ಆಚಾರ ಮರ್ಯಾದೆ ಬಿಡಿಸ್ಬಿಟ್ರು ಅಂತೇಳಿ. ಅರ್ಥ ಆಯ್ತಾ? ಈಗ ನಾವು ದೀಪ ಹಚ್ಚಿದ್ದಕ್ಕೆ ಸೂರ್ಯನ ಬೆಳಗ್ಗೆ ಜಾಸ್ತಿ ಆಯಿತು ಅಂತ ಹೇಳಿದಾಗುತ್ತೆ. ಅಲ್ಲ, ಟೀಕಾರ ಕೀರ್ತಿ ಕೊಳ್ಳೋಕ್ಕೆ ಆಚಾರ ಅವಕಾಶ ಕೊಟ್ಟರೋ ವಿಚಾರ ಬೇರೆ. ಬಟ್ ನಾವು ಆಚಾರ ಮಹಿಮೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನೇರ ಗ್ರಂಥ ಓದಬೇಕು. ಟೀಕಾರ ಮಹಿಮೆ ಗೊತ್ತಾಗಬೇಕಾದ್ರೆ ನೇರ ಅದನ್ನು ಓದಬೇಕು. ರಾಯರದ್ದು ಓದಬೇಕು, ಅವ್ರದ್ದೇ ಓದಬೇಕು. ಮೂಲನೇ ಓದಬೇಕು. ಅನುವಾದ ಓದಿದ್ರೆ ಏನು ಬರೋಲ್ಲ, ಶಕ್ತಿ ಕಡಿಮೆ ಆಯ್ತಾಗಲೇ. ಮೂಲದ ಶಕ್ತಿ ಯಾವುದ್ರಲ್ಲಿರೋ ಅನುವಾದದಲ್ಲಿರೋದಿಲ್ಲ. ಎಷ್ಟೇ ನೀವು ಸರ್ಕಸ್ ಮಾಡಿ ಬರೆದ್ರೂ ಕೂಡ, ಎಷ್ಟೆಷ್ಟು ಬರೆದ್ರೂ ಕೂಡ ಏನು ಬರೋದಿಲ್ಲ ಅದರಲ್ಲಿ, ಮೂಲದ ಫುಲ್ ಎಸೆನ್ಸ್ ಬರೋದಿಲ್ಲ. ಏನಾಗುತ್ತೆ ಅದರಲ್ಲಿ ಆಗಲೇ ಡೈಲ್ಯೂಟ್ ಆಗಿಬಿಡೋದು. ಅದಕ್ಕೆ ಮೂಲನೇ ಓದೋ ಅಭ್ಯಾಸ ಮಾಡಬೇಕು. ಅನುವಾದ ಅವೆಲ್ಲ ಕೂಡ ಅನಿವಾರ್ಯ ಪ್ರಸಂಗವೇ ಹೊರತು ಎಂಟ್ರಿ ಆಗಬೇಕೆ ಹೊರತು ಅದೇ ಎಂಡ್ ಆಗಬಾರ್ದು. ಎಂಡ್ ಮಾಡ್ಕೊಂಡ್ಬಿಡ್ತಾರೆ. ಎಂಡ್ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಮುಂದೆ ಹೋಗ್ಲಿಕ್ಕೆ ಲಿಂಕ್ ಸಿಕ್ಕರೆ ಪರವಾಗಿಲ್ಲ, ಅದನ್ನೇ ಫೈಲಲ್ಲಿ ಅಂತ ತಿಳ್ಕೊಂಡ್ರೆ ತಪ್ಪು. ಸೊ ಯಾವಾಗ ನೇರ ಬರಬೇಕು ಎಂಬುದು ಕುತ್ರ ಇದೆ. ನೇರ ಬರಬೇಕು. ಅಶಕ್ತಿ ಇತ್ಯಾದಿಗಳೆಲ್ಲ ಹೊರತು ಅಂಥ ಅವಕಾಶ ಕಳ್ಕೊಳ್ಬಾರ್ದು. ಹಣ್ಣು ಮುದುಕ ಬಂದು ತೀರ್ಥ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತಗೆ ಏನು ಮಾಡ್ತಾನಾಗ? ಯಾರೋ ತಂದಿರ್ತಾರೆ, ಸ್ವಲ್ಪ ಕೊಡಿ ಅಂತ ಇಸ್ಕೊತಾನೆ. ಅದಕ್ಕೆ ತೀರ್ಥ ಬಿಡ್ಲಾರ, ತಾನೇ ಹೋಗಿ ತೊಗೊಳ್ಳಾರ. ಅವ ದಾರಿ ಏನೀಗ? ಬೇರೆ ದಾರಿ ಇಲ್ಲ. ಸಂಸ್ಕೃತ ABCDನೂ ಬರೋದಿಲ್ಲ. ಮುಸಲ್ಮಾನ ಓದೋಕ್ಕೆ ಸಾಧ್ಯ ಇಲ್ಲ ಅವನ ಕೈಲಿ. ಅವನವಾದ ಓದಲೇಬೇಕಾಗತ್ತೆ, ಅನಿವಾರ್ಯ. ಆಗೊಂದು ಕೊರಗಿರಬೇಕು. ಏನಂತ? ಈಗ ಮೂಲ ಓದೋಕ್ಕೆ ಆಗ್ತಾಯಿಲ್ಲ ನನಗೆ ಅಂಥೇಳಿ. ನಾನು ಮೂಲ ಓದಿದ್ರು ಜಾಸ್ತಿ ತಿಳ್ಕೊಬಿಟ್ಟಿದ್ದೇನೆ, ಅಹಂಕಾರ ಪಟ್ಟರೆ ಹೋಯ್ತು. ನಾನು ಓದಿದ್ದೇನೆ ಹೇಳೋಕ್ಕೆ ಬರೋದಿಲ್ಲ. ಯಾತಕ್ಕೆ? ನೀವು ಓದಿರೋದು ಮೂಲ ಓದಿಲ್ಲ. ಆದ್ದರಿಂದ ಎಷ್ಟೇ ಓದಿದರೂ ಏನಾಗೋದಿಲ್ಲ ಅದು. ಇವತ್ತು 1000 ಜೆರಾಕ್ಸ್ ಕಾಪಿ ಕೊಟ್ಟು ಕೂಡ ಒಂದು ಒರಿಜಿನಲ್ ಸಾಟಿ ಆಗುತ್ತೆ. ಅದು ಒರಿಜಿನಲ್ಲಿ ಜೆರಾಕ್ಸ್ ಯಾವ ಬೆಲೆ ಇರುತ್ತೆ? ಒರಿಜಿನಲ್ ಇದ್ದರೆ ಮಾತ್ರ. ಒರಿಜಿನಲ್ ಲಾಸ್ಟ್ ಅಂದರೆ ಕಥೆ ಮುಗೀತು. ಒರಿಜಿನಲ್ ಯಾವ ಬೇಕಾದ್ರೂ ಸಬ್ಮಿಟ್ ಮಾಡಿ ರೆಡಿ ಇದ್ದರೆ ಮಾತ್ರ ಯಾವುದಕ್ಕೆ ವ್ಯಾಲ್ಯೂ ಇರುತ್ತೆ. ಅದೇ ಮೂಲ ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಆ ಅರ್ಥದಲ್ಲಿ ನ ಸ್ವಯಂ ಹಿ ಅವದತ್ ಪಾರ್ಥೆ ಫಲಾಧಿಕ್ಯಂ ಯಥೋ ಭವೇತ್. ಫಲಾಧಿಕ್ಯ ಬರಬಾರ್ದು ಅಂತ ಹಾಗೆ ಮಾಡಿದರು. ಫಲಾಧಿಕ್ಯ ಬಂದರೆ ಬರಲಿ, ಯಾಕೆ ಬರಬಾರ್ದು ಅಂತ ಕೇಳಿದರೆ ಹೇಳ್ತಾರೆ ಏನು? ಅದೇ ನಾವು ಮಾಡ್ಕೊಂಡು ಅರ್ಥ ಮಾಡಿ ಟ್ರೈ ಮಾಡಬೇಕದನ್ನು. ಇವತ್ತು ಎಷ್ಟೊತ್ತು ಸಿನಿಮಾಗಳು ಬರುತ್ತೆ ಅಂತ ತಿಳ್ಕೊಳ್ಳಿ, ಉಳಿದು ಬಿಟ್ಬಿಡಿ. ಅದು ಡಬ್ ಮಾಡಿರ್ತಾರೆ, ನೋಡಲ್ಲ ನನ್ನ ಜನ. ಸಾಮಾನ್ಯ ಫೇಲ್ ಆಗುತ್ತೋ. ಯಾಕೆ? ಇವರಿಗೆ ಅರ್ಥ ಆಗೋದಷ್ಟೇ, ಬೋರ ತೋಡೋದಷ್ಟೇ ಅರ್ಥ. ಏನಾದರೆ ಅರ್ಥ ಆಗಲಿ ಅರ್ಥ ಆಗಲಿ ಲಾಸ್ ಇಲ್ಲ. ಬಟ್ ಯಾವ ಎಫೆಕ್ಟ್ ಜಾಸ್ತಿ ಇರುತ್ತೆ? ಮೊದಲು ಅವ್ರದ್ದೇ ಟೋನ್ ಬರುತ್ತೆ, ಅವರೇ ಮಾತಿರುತ್ತೆ. ಇನ್ನೊಬ್ಬನ ಮಾತು ಕೊಡ್ತಾನೆ ಇಲ್ಲಿ ಫಸ್ಟ್, ಅಲ್ಲಿಂದ ಹೋಯ್ತು ಅವ್ರಿಗೆ. ಅವ್ರ ಮಾತಿಲ್ಲಿ ಬರೋ ಇದು ಓಜಸ್ವಿರಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? ಕಡಿಮೆ ಆಗ್ತಾ ಬರೋದು. ತಾನೇ ಹೇಳೋದಕ್ಕೂ ಇನ್ನೊಬ್ಬರ ಕೈ ಹೇಳಿಸು ಅಂತ ಹೇಳ್ತಾನೆ. ಅವ್ನು ಹೇಳ್ಬೇಕಾದ್ರೆ ಏನಂತ ಹೇಳ್ತಾನೆ? ಇಷ್ಟು ಹೇಳಿದ್ರು ಕೂಡ ಈ ಸ್ಟ್ರೆಂತ್ ಇರಲ್ಲ ಅದರಲ್ಲಿ. ಈಗ ಇವನ ಸ್ಟ್ರೆಂತ್ ಏನಿರುತ್ತೆ? ತಂದೆ ಕೆಲಸ ಆಗ್ಬೇಕು. ಹೇಗೆ ಹೇಳ್ತಾನೆ ಅದನ್ನು? ಜೋರಾಗಿ ಹೇಳುತ್ತೆ. ಇನ್ನೊಬ್ಬರು ಮೂರಿಗೆ ಕಳಿಸ್ದಾಗ ಏನಾಗಿರುತ್ತೆ? ಆಗಲೇ ಅದು ಸ್ವಲ್ಪ ಆಗಲೇ ಕ್ವಾಲಿಟಿ ಡೌನ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಆ ರೀತಿ ಅವಕಾಶ ಕೊಡಬಾರ್ದು. ಬಟ್ ನಿರ್ವಾಹ ಇಲ್ಲ ಅಂತ ಉಪಯೋಗಿಸ್ಬೇಕಷ್ಟೆ. ಹೌದು ಹೌದು. ದೊಡ್ಡವ್ರು ಕೊಟ್ಟ ಏನಾಗುತ್ತೆ ಗೊತ್ತಾ? ಶಕ್ತಿ ಬೇಡ ಅಂದರೂ ಕೂಡ ದೀಪ ನಿಮಗೆ ಬೇಕಪ್ಪ, ನಿಮ್ಗೆ ಓದಕ್ಕೆ ಇಷ್ಟು ಬೇಕು. ಸ್ವಲ್ಪ ಜಾಸ್ತಿ ಕರೆಂಟ್ ಬಂದರೆ ಏನಾಗುತ್ತಾಗ? ಕರೆಂಟ್ ಶಕ್ತಿ ಜಾಸ್ತಿ ಇದೆ,
ಗೊತ್ತಾಯ್ತಾ? ಎಷ್ಟೋ ಸರ್ತಿ ನೀವು ನೋಡ್ತೀರಿ, ವರ್ಷ ಹೇಳ್ತಾರೆ ಚಿಕ್ಕದು ಮಾಡ್ಕೋಬೇಕಾಗತ್ತೆ ಕೆಲಸ. ಅಡ್ಡಿಟ್ಕೊಂಡು ನೋಡು, ಸೂರ್ಯನ ನೋಡೋಕೆ ಹೀಗೆ ಅಡ್ಡಿಟ್ಕೊಂಡು ನೋಡ್ತೀವಿ ನಾವು. ಹೊತ್ತಾನೆ ಶಕ್ತಿ ಇರೋದೇ ಅಷ್ಟು. ವೇದವ್ಯಾಸ ಎಷ್ಟು ಕಡಿಮೆ ಕೊಟ್ಟರು ಏನಿರುತ್ತೆ ಅದು ಅವ್ರ ಶಕ್ತಿ. ಸಂಕಲ್ಪ ಕಡಿಮೆ ಕೊಡೋಕ್ಕೆ ಬರುತ್ತೆ, ಬಟ್ ನಮಗೆ ತೋರಿಸ್ಬೇಕಲ್ಲ ಒಂದು ವಿಷಯನ. ಅವ್ರಿಗೆ ಏನು ಬೇಕಾದ್ರೆ ಮಾಡೋಕ್ಕೆ ಬರುತ್ತೆ, ಆ ವಿಚಾರ ಬೇರೆ. ಅರ್ಜುನಿಗೆ ಎಷ್ಟು ಬೇಕೋ ಅಷ್ಟೇ ಕೊಡೋಕ್ಕೆ ಬರುತ್ತೆ ಅವರಿಗೆ. ನಮಗೆ ಸಂತ ತೋರಿಸ್ತಾರೆ ಯಾವಾಗಲೂ ಕೂಡ. ಕೆಲವು ವಿಷಯಗಳನ್ನು ನೇರ ಹೇಳಬಾರ್ದು, ಕೆಲವೊಂದು ನೇರನೇ ಹೇಳಬೇಕು, ಕೆಲವನ್ನ ನೇರ ಹೇಳಬಾರ್ದು. ಇದು ಮಹಾಭಾರತ ಬರೆದಿದ್ದು ಯಾತಕ್ಕೋಸ್ಕರ? ಲೋಕ ಶಿಕ್ಷಣಕ್ಕೋಸ್ಕರ. ಗೊತ್ತಾಯ್ತಾ? ನಾವೇ ತಿಳ್ಕೊಬೇಕಿದೆ. ನೇರವಾಗಿ ನಾಳಕ್ಕೆ ಹೋಗಬೇಡಿ. ಇಂಥದ್ದೇ ಪ್ರಸಂಗ ಹಿಂದೆ ಬಂದಿತ್ತು, ಜ್ಞಾಪಕ ಇದೆಯಾ? ಹಿಂದೆ ಬಂದಿತ್ತು, ಹಿಂದೆ ಹೋಯ್ತು ಅಂತ ಅರ್ಥ. ಯಾವುದದು? ಹಿಂದೆ ಹೋದ ಊರು ತೋರ್ಸೋಕ್ಕೆ ಬರಲ್ವಲ್ಲ ಈಗ. ಎಲ್ಲಿ ಬಂದಿತ್ತು ಹೇಳಿ ನೋಡೋಣ. ಭಾಳ ಇಂಪಾರ್ಟೆಂಟು. ಸಿಮಿಲರ್ ಅಂದರೆ ಸಿಮಿಲರೇ ಅಲ್ಲ. ಹಾಂ ಅಲ್ಲ ಅಲ್ಲ, ಒಂದು ಕ್ಲೂ ಮಹಾಭಾರತದ್ದಲ್ಲ, ಆಯಿತಾ? ಇನ್ನೊಂದು ಕ್ಲೂ ಅಲ್ಲೇ ಬಿಟ್ಬಿಡಿ. ಎಲ್ಲಿಗೆ ಹೋಗ್ಬೇಕೀಗ? ಓ, ರಾಮಾಯಣ ಶುರುವಾಯ್ತು. ರಾಮಾಯಣ ಶುರುವಾಯ್ತು ಅಂತ. ಹಾಂ, ಶ್ವೇತರಾಜ ಏನು ಮಾಡಿದ? ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟಿದ್ದ ಆತ. ತುಂಬ ಹಸಿವು ಮಾತ್ರ ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಎಷ್ಟು ಹಸಿವು ಅಂದರೆ ತನ್ನ ದೇಹದ ಮಾಂಸನೇ ತಿನ್ನಷ್ಟು ಮಟ್ಟಿಗೆ ಹಸಿವು, ಕಿತ್ತು ತಿನ್ನಷ್ಟು ಮಟ್ಟಿಗೆ. ಆ ಬ್ರಹ್ಮದೇವರು ಕೇಳಿಕೊಂಡೆ ಏನು ಮಾಡಲಿ ಪರಿಹಾರಕ್ಕೆ ಅಂತ ಕೇಳಿಬಿಟ್ಟು. ಯಾತಕ್ಕೆ ಹಾಗಾಗಿತ್ತು ಅಂತ ಹೇಳ್ತಾರೆ. ಅನನ್ನ ಯಜ್ಞಕೃತ್ ಶ್ವೇತಃ, ಬೇಕಾಷ್ಟು ಯಜ್ಞ ಮಾಡಿದ್ದ, ಅನ್ನದಾನ ಮಾಡಿರಲಿಲ್ಲ. ಅದಕ್ಕೇನಾಗಲಿಲ್ಲ, ಅವನಿಗೆ ಹಸಿವು ಹೋಗ್ತಿರಲಿಲ್ಲ ಯಾವಾಗ. ಅದಕ್ಕೆ ನಮ್ಮ ಹಸಿವು ಹೋಗ್ಬೇಕಾದ್ರೆ ನಾವು ತಿನ್ನಬಾರ್ದು. ಏನು ಮಾಡಬೇಕು? ಇನ್ನೊಬ್ರಿಗೆ ಕೊಟ್ಟರೆ ನಮಗೆ ಬರುತ್ತೆ ಅಂತ. ಬಿಂಬ ಪ್ರತಿಬಿಂಬ ಭಾವ ಅದೇನೇ ಬಂದಿರೋದು. ಇನ್ನೊಬ್ರಿಗೆ ಕೊಟ್ಟರೆ ಬರೋದಾದ್ರೆ ದೇವ್ರಿಗೆ ಕೊಟ್ಟರೆ ಎಷ್ಟು ಬರುತ್ತಾಗ? ಅದಕ್ಕೆ ನೈವೇದ್ಯ ಮಾಡೋದು. ನಾವು ಹೊಟ್ಟೆ ತುಂಬ ನಾವು ತಿಂದರೆ ಎಂಬುದು ತಪ್ಪು. ದೇವ್ರ ನೈವೇದ್ಯ ಮಾಡಿದ್ರೆ ಹೊಟ್ಟೆ ತುಂಬ ಹೋಗೋದು. ಹೇಳಿಲ್ಲ, ಸಮಾರಾಧನೆ ಕಾಲಕ್ಕೆ ಯಜಮಾನ ಕೊನೆಗೆ ಊಟ ಮಾಡ್ತಾರೆ. ಎಷ್ಟೋ ಪದಾರ್ಥಗಳು ಇರೋದೇ ಇಲ್ಲ, ಅವ್ರಿಗೆ ಹಸಿವು ಹೋಗಿರೋದಿಲ್ಲ ಆ ಟೈಮ್ನಲ್ಲಿ. ಅವ್ರಿಗೆ ಅಷ್ಟು ಹೊಟ್ಟೆ ತುಂಬಿಸಿ ಯಾರಿಗೂ ತುಂಬಿರೋಲ್ಲ, ಅವರಿಗಿರೋ ತೃಪ್ತಿ ಯಾರಿಗೂ ಇರೋದಿಲ್ಲ. ಯಾಕೆ? ಅಷ್ಟು ಜನಕ್ಕೆ ಹಾಕಿರ್ತಾರಲ್ಲ, ಆ ತೃಪ್ತಿ ಅವನು ಭಾರಿ ಮೇಲೆ ತಂದು ಬಿಡತ್ತೆ. ದೊಡ್ಡವ್ರು ಹಾಗೆ ಮಾಡ್ತಾರೆ ಅಂತ ಸಾಮಾನ್ಯ. ತಮಗೇನಾದ್ರು ತಿನ್ನಬೇಕು ಅನಿಸಿದರೆ ತಾವು ತಿಂಬೋದಿಲ್ಲ, ತುಂಬ ಜನಕ್ಕೆ ಅದು ಕೊಟ್ಟುಬಿಟ್ಟು ತಿಂದಾಗಲೇ. ಶ್ರಾದ್ದ ಪಕ್ಷ ಬಂದಿದ್ದು ಅದಕ್ಕೇ. ಬ್ರಾಹ್ಮಣ ಕಡೆ ಊಟಕ್ಕೆ ಹಾಕ್ತಾರೆ, ನೀವು ಹಾಕುವಾಗ ಅದು ಅವರಿಗೆ. ಇವಿಗೆ ಹಾಕಿದ್ರೆ ಏನು ಉಪಯೋಗ ಅಂದರೆ ಈ ತೃಪ್ತಿ ಯಾರಿಗೆ ಹೋಗುತ್ತೆ? ಅವ್ರಿಗೆ ಹೋಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ತೃಪ್ತಿಯ ಕಾನ್ಸೆಪ್ಟೇ ಬೇರೆ ಇದೆ. ನಾವು ತಿಂದರೆ ಹೊಟ್ಟೆ ತುಂಬುತ್ತೆ ಎಂಬುದು ಕಾಮನ್ ಸೆನ್ಸು, ಸೈನ್ಸು, ಗೊತ್ತಾಯ್ತಾ? ಆದರೆ ಇನ್ನೊಬ್ರಿಗೆ ಕೊಟ್ಟರೆ ಹೊಟ್ಟೆ ತುಂಬುತ್ತೆ ಒಂದು ಫಿಲಾಸಫಿ. ಅದಕ್ಕೆ ದಾನ, ಧರ್ಮ, ಅನ್ನದಾನ ಇವೆಲ್ಲ ಬಂದಿದ್ದು ಅದಕ್ಕೋಸ್ಕರನೇ. ಅದಕ್ಕೆ ಹಾಗಾಗಿತ್ತು. ಇನ್ನು ಪಾಠ ಆಗಿದೆ ಅದು. ಆತ ಕೇಳಿಕೊಂಡ. ಹಾಗಿದ್ದರೆ ರಾಮದೇವರಿಗೆ ಮಾಲೆ ಕೊಡು ಅಂತ ಹೇಳಿದರು. ರಾಮದೇವರಿಗೆ ಮಾಲೆ ಕೊಡು, ನೀನು ಡೈರೆಕ್ಟ್ ಕೊಡಬೇಡ, ಅಗಸ್ತ್ಯರ ಮೂಲಕ ಕೊಡು ಅಂತ ಹೇಳಿದರು. ಅಗಸ್ತ್ಯರು ಕೊಟ್ಟರು. ಕೊಟ್ಟ ತಕ್ಷಣ ಹಸಿ ಹೋಗಿಬಿಡ್ತಾರೆ. ಏನಾಯ್ತು ಈಗ? ಯಾಕೆ ಒಂದು ಮಧ್ಯೆ ಗ್ಯಾಪ್ ತೊಗೊಂಡ್ರು ಮತ್ತೆ? ಯಾಕೆ? ಅಷ್ಟೇ ಫಲ ಬೇಕಾಗಿತ್ತು. ಕ್ಷುಧಾಭಾವ ಮಾತ್ರ ಫಲದಹ. ತಾನೇ ಕೊಟ್ಟಿದ್ದರೆ ಅದೇ ಇನ್ನೂ ಏನೇನೋ ಬರ್ತಿತ್ತು, ಅದೆಲ್ಲ ಬೇಕಿಲ್ಲ ಅಂತೀರಿ, ಅನಗತ್ಯ. ಅದರಿಂದ ಎಷ್ಟು ಬೇಕೀಗ? ಅಷ್ಟೇ. ಅದಕ್ಕೋಸ್ಕರ ಶ್ವೇತರಾಜನ ಹೇಳಿದ್ದು ನೀವು ಅಗಸ್ತ್ಯನ ಮೂಲಕ ಕೊಡಿ ಅಂಥೇಳಿ. ಅದಕ್ಕೆ ಇಲ್ಲಿ ವೇದವ್ಯಾಸ ಏನು ಮಾಡ್ತಾ ಇದ್ದಾರೆ? ಧರ್ಮಾದಿನ ಮೂಲಕ ಹೇಳಿಸ್ತಾರೆ. ಸೊ ನೇರ ಮಂತ್ರ ಹೇಳಿಸ್ಕೊಡು. ಸಾಕ್ಷಾತ್ ಶಿಷ್ಯರು, ಅನಂತರ ಶಿಷ್ಯರು, ಗ್ಯಾಪ್ ಬಂತಾಗಲೇ. ಸಾಕ್ಷಾತ್ ಮಗ, ಮೊಮ್ಮಗ, ಕೆಲವು ಅವನಿಗೆ ಅರ್ಹತೆ ಹೋಗಿಬಿಡುತ್ತೆ, ಕೆಲವು ಸಿಗುತ್ತೆ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದಾಗ ಆದಷ್ಟು ಯಾವುದು ಟ್ರೈ ಮಾಡಬೇಕಂತ ಆಯ್ತು. ಈಗ ಮೂಲನೇ ಓದಬೇಕು, ದೊಡ್ಡವ್ರ ಹತ್ರ ಓದಬೇಕು, ಎರಡೆರಡು. ಯಾಕೆ? ಆ ಕ್ವಾಲಿಟಿ ಎಲ್ಲಿ ಬರೋದಿಲ್ಲ, ಬೇರೆ ಕಡೆ ಬರೋದಿಲ್ಲ. ಅಂತ ನಾವು ಪ್ರಾವಿಡೆನ್ಸ್ ನಮಗೆ ಬೇಕಾಗಿರೋ ಒಂದು kg ಅಕ್ಕಿ ಅಷ್ಟೇ. ದೊಡ್ಡ ಸ್ಟೋರ್ ಹುಡ್ಕೊಂಡು ಹೋಗ್ತಾವೆ, ಸಣ್ಣ ಪುಟ್ಟ ಹುಡ್ಕೋದಿಲ್ಲ. ಯಾವ್ದು ಹುಡುಕ್ತಾನೆ? ಸ್ಟ್ಯಾಂಡರ್ಡ್ ಸ್ಟೋರ್ಸ್ ಆಗಬೇಕು. ಯಾರೋ ಕೊಡ, ಬೇಡ ಅಲ್ಲಿಗೆ ಅಜ್ತಾರಿಗೆ ಹೋಗ್ತೇನೆ ಅಂತೇಳಿ. ಯಾತಕ್ಕೆ? ಅಲ್ಲಿ ಕ್ವಾಲಿಟಿ ಇಲ್ಲಿ ಬರೋದಿಲ್ಲ ಅಂಥೇಳಿ ಹೇಳಿದ. ನಮಗೆ ಆಗಬೇಕಾದ ಸ್ವಲ್ಪ ಇದ್ದರೂ ಕೂಡ ನಾವು ಹೋಗಬೇಕಾದ್ದೆ, ಅಪ್ರೋಚ್ ಮಾಡಬೇಕಾದ್ದು ಯಾವುದನ್ನು ಅಥೆಂಟಿಕ್ ಆಗಿರೋ ದೊಡ್ಡ ಬೆತ್ತು ಮಾಡಬೇಕು ನಾವಕ್ಕೆ. ಆಯಿತಾ? ಆ ದೃಷ್ಟಿಯಿಂದ ಯಾರಿಗಾಗಬೇಕು ಅವ್ರಿಗೆ ಕೊಡೋದು ಇಬ್ಬರು ಬರುತ್ತೆ. ದುಡ್ಡು ಕೊಡ್ತಾ 10,000 ಇಬ್ಬರು ಎಷ್ಟು ತೊಗೊಬಿಟ್ರೆ ಹೋಯ್ತು, ಉಪಯೋಗ ಬರೋದಿಲ್ಲ. ಏನು ಉಪಯೋಗ ಬರುತ್ತೆ? ಕೊಟ್ಟ ಪುಣ್ಯಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಷ್ಟೇ. ಅದರಲ್ಲಿ ತೊಗೊಳಾಗಿಲ್ಲ ಅವನು. ಏನು ಮಾಡ್ಬೋದು ಅವನು? ಬಂದು ಎಮ್ಮೋ ಕೊಟ್ಟು ಸ್ವಲ್ಪ ದುಡ್ಡು ಇಸ್ಕೊತಾರಲ್ಲ, ಹಾಗೆ ಅವನೇ ತೊಗೊಂಡು ಕೊಡಬಾರ್ದು. ಬಟ್ ಇವರೇ ಖುಷಿ ಇದ್ರು ಎಲ್ಲರೂ ಕೊಡೋದಿಲ್ಲ. ಆಚಾರ್ಯ, ಒಂದು ಪ್ರಶ್ನೆ ಬಂದಿದೆ ಕೇಳಿ. ಈ ಅಸ್ತ್ರ ಬಲ ಗೊತ್ತಿದ್ದ ಮೇಲೆ ಧರ್ಮರಾಜನೇ ತಾನೇ ಅಸ್ತ್ರಗಳನ್ನು ಪಡ್ಕೋಬೋದಾಗಿತ್ತಲ್ಲ. ತನಗೆ ಆ ಶಕ್ತಿ ಇಲ್ಲ ಅಂಥೇಳಿ ಆಯ್ತಲ್ಲ ಈಗಾಗಲೇ. ಆತನಿಗೆ ಆ ಶಕ್ತಿ ಇಲ್ಲ. ಅಸ್ತ್ರ ಹೇಳಿಕೊಟ್ರು. ಉದಾಹರಣೆಗೆ ಒಂದು ಹ್ಯಾಮರ್ ಇದೆ ಈಗ, ಹಣ್ಣು ಮೂಲಕ ಎತ್ತಲಕ್ಕೆ ಬರಲ್ಲ ಆತಗೆ. ಒಬ್ಬ ಹುಡುಗ ಬಂದು ಎತ್ತಿದ ತಕ್ಷಣ ಕೊಡ್ತಾರೆ. ತುಂಬ ಜನ ವಯಸ್ಸಾದ ಸೂಜಿ ಪೋಡಿಸ್ಕೊಡೋದು ಕೊಡ್ತಾರೆ, ಗೊತ್ತಲ್ಲ ನಿಮಗೆ? ಮಕ್ಕಳ ಕೈಲೇ ಅವ್ರಿಗೆ ಕಾಣಿಸೋದಿಲ್ಲ, ಮಕ್ಕಳಿಗೆ ಕಾಣಿಸುತ್ತೆ ಆ ಥರ.
ಅಂದರೆ ಉಪದೇಶ ಮಾಡಿದ್ರೂ ಅಸ್ತ್ರ ಉಪಯೋಗಿಸೋಕ್ಕೆ ಸ್ವತಃ ಶಕ್ತಿ ಹೇಳಿದ್ನಲ್ಲ, ಇರಲಿಲ್ಲ. ನಿಮಗೆ ಚೆಕ್ ಕೊಡ್ತೀವಿ ಇನ್ನೊಬ್ರಿಗೆ ಕೊಡಿ ಅಂತ. ನಿಮಗೆ ಉಪಯೋಗ ಆಗುತ್ತೆ ಅದರಿಂದ, ಸ್ವಲ್ಪ ಹೊರದಿಟ್ಕೊಳಕ್ಕೆ ಬರುತ್ತೆ ಅದರಲ್ಲಿ. ಆ್ಯಕ್ಚುಲಿ ಏನು ಮಾಡೋಕ್ಕೆ ಹೋದ್ರೆ ಇದು, ಬಟ್ ಎಷ್ಟು ಪುಣ್ಯ ಬರುತ್ತೆ, ಟ್ರಾನ್ಸ್ಫರ್ ಮಾಡಿದಷ್ಟು ಪುಣ್ಯ ಬರುತ್ತೆ. ಅದಿಲ್ಲ ಅಂತಲ್ಲ, ಇಲ್ಲದು ಮೀಡಿಯೇಷನ್ ಯಾರು ಮಾಡೋದೇ ಇಲ್ಲ, ಇರುತ್ತೆ. ಆದರೆ ಅದರಲ್ಲಿ ಏನು ಶೇರ್ ಮಾಡೋಂಗಿಲ್ಲ, ಆ ಥರ ಬರುತ್ತೆ. ಧರ್ಮರಾಜನಿಗೆ ಗೊತ್ತಾಯ್ತು ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಯೋಗ್ಯತೆ ನಮ್ಗೆ ಎಷ್ಟೊತ್ತು ಗೊತ್ತಾಗಲ್ಲ, ಅದು ಎತ್ತಕ್ಕಾಗಲ್ಲ ನಮ್ಮ ಕೈಲೇ, ಈ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತಾ ಇಲ್ಲ. ಆತನಿಗೆ ಗೊತ್ತಿತ್ತು ಅದು. ನಾನು ಅವರನ್ನು ಕೊಲ್ಲೋ ಶಕ್ತಿ ನನಗಿಲ್ಲ. ಆ್ಯಕ್ಚುಲಿ ಯಮನ ಅವತಾರ ಆತ, ಆದರೂ ಇವ್ರು ಮೇಲಿದ್ದಾರೆ. ಭೀಷ್ಮರು ಆ್ಯಕ್ಚುಲಿ ಸ್ವರೂಪದಲ್ಲಿ ಇದಾಗಿದ್ದರೂ ಕೂಡ ಒಳಗೆ ಆವೇಶ ಇದೆ, ಬ್ರಹ್ಮದೇವರ ಸನ್ನಿಧಾನ ಇದೆ. ದ್ರೋಣರು ಸ್ವರೂಪದಲ್ಲೇ ಮೇಲಿದ್ದಾರೆ, ಬೃಹಸ್ಪತ್ಯಾಚಾರ್ಯರು. ಹೀಗಿದ್ದರೆ ಸಾಧ್ಯ ಇಲ್ಲ. ಸೂರ್ಯ ಕರ್ಣ ಇವರ ಅಪ್ಪ ಸ್ವರೂಪದಲ್ಲೇ, ಆದ್ದರಿಂದ ಸಾಧ್ಯ ಇಲ್ಲ. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಅದಾದಮೇಲೆ ಓದಬೇಕಾದದ್ದು, ನಡೆದು ಹೋದ ಕಥೆ ಇದು. ಆದರೆ ಪ್ರತಿ ಇದರಲ್ಲೂ ಕೂಡ ಫ್ರೆಶ್ಶಾಗಿ ಧರ್ಮ ಹೇಳ್ತಾ ಇರುತ್ತೆ. ಭೀಷ್ಮದ್ರೋಣಾದಿ ವಿಜಯೇ ಏತಾವದ್ ವೀರ್ಯಮೇವ ಹಿ ಅಲಂ ನಾ ಅತಃ ಅಧಿಕಂ ಕಾರ್ಯಂ ಏತಾವದ್ ಯೋಗ್ಯಮಸ್ಯ ಚ. ಇದಕ್ಕಿಂತ ಹೆಚ್ಚಾಗಬಾರ್ದು, ಇಷ್ಟು ಯೋಗ್ಯತೆ ಅಷ್ಟಿದೆ, ಅಷ್ಟು ತಗೊಳ್ಳಿ ಸಾಕು. ಫಲ್ಗುನಶ್ಯ, ಈ ಫಲ್ಗುನಿಗಿರೋ ಯೋಗ್ಯತೆ ಇಷ್ಟೇ, ಆತ ಯೋಗ್ಯತೆಗಿರಷ್ಟೇ ಬಿಟ್ಟಬೇಕು. ಭಗವಾನ್ ನ ಸ್ವಯಂ ಹ್ಯವದನ್ವನು, ಅದಕ್ಕೆ ಪರಮಾತ್ಮ ಏನು ಮಾಡಲಿಲ್ಲ, ತಾನೇ ಅದನ್ನು ಹೇಳಲಿಲ್ಲ. ಎಷ್ಟೊತ್ತ ನಾವು ತುಂಬ ಜನ ಸ್ವಾಮಿಗಳು ದೊಡ್ಡವರಲ್ಲಿ ಏನು ಮಾಡ್ತಾರೆ, ಕೆಲವರು ಬಂದು ಮಾಡ್ತಾರೆ, ಅವರೇ ಕೊಡೋದಿಲ್ಲ. ಏನು ಮಾಡ್ತಾರೆ, ಇನ್ನೊಬ್ರು ನೀನು ಕೊಡು ಅಂತ ಕೊಡ್ತಾರೆ. ಸಾಮಾನ್ಯ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ, ಡೈರೆಕ್ಟ್ ಕೊಡೋದಿಲ್ಲ ಕೆಲವರು. ಇಂಜೆಕ್ಷನ್ ಇನ್ನೊಬ್ರು ಕೈಲಿ ಕೊಟ್ಟರೆ ಹೇಗಿರ್ತದೆ, ನೀನು ಕೊಡ್ತೀನಿ ಮನೆಗೆ ಹೋಗಿ ಕೊಡೋದು, ನಾನು ಕೊಡ್ತೀನಿ ಮನೇಲಿ ಅವನಿಗೆ ಕೊಡೋದು ಕೇಳೋ ಸಾಧ್ಯ ಇಲ್ಲ. ಯಾರಿಗೆ ಕೊಡಬೇಕಂತ ಡೈರೆಕ್ಟಾಗಿ ಕೊಡಬೇಕು. ಕೆಲವು ಗುಡಿ ಮಾತ್ರೆಗಳೇನು ಮಾಡ್ಬೋದು, ಕೊಡ್ಬೋದು. ಆಪ್ರೇಷನ್ ಒಬ್ಬರಿಗೆ ಮಾಡಿದ್ರೆ ಏನು ವಾಸಿ ಆಗುತ್ತೆ, ಕೆಲವು ಅವರವರಿಗೆ ಆಗಬೇಕು. ಶಾಸ್ತ್ರಕ್ರಿಯೆ ಅವರಿಗೆ ಆಗಬೇಕಾದ್ದು ಮುಖ್ಯ. ಸಂಧ್ಯಾವನೆ ಅವನೇ ಮಾಡಬೇಕು, ಇನ್ನೊಬ್ಬರು ಸಬ್ಸ್ಟ್ಯೂಟ್ ಇಲ್ಲ. ಅವನ ಸಂಧ್ಯಾವನೆ ಯಾರು ಮಾಡಬೇಕಾಗ ಮಾಡ್ಬೋದು. ಇವರು ಸಂಧ್ಯಾವನೆ ಮಾಡಿ ಅವ್ರು ಸಂಧ್ಯಾವನೆ ಮಾಡಬೇಕು. ಯಾವಾಗ ಅದು ಆಪತ್ಕಾಲದೊಳಗೆ. ಏಕಾದಶಿ ಆಗಿ ಮಾಡೋಕ್ಕೆ ಬರೋಲ್ಲ, ಅವನು ಉಪವಾಸ ಮಾಡೋದು ಯಾರಿಗೆ ಮತ್ತೆ ಸಂಧ್ಯಾವನೆ 2 ಸತಿ ಮಾಡೋಕ್ಕೆ ಬರುತ್ತೆ, ಅದು ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ಅವರೇ ಮಾಡಬೇಕು. ಸತ್ತರ ಸಾಯಲಿ ಅಂತ ಹೇಳ್ತಾರೆ ಅಷ್ಟೇ, ಏನೋ. ಬಟ್ ಸಾಯೋದಿಲ್ಲ, ಅದು ಗ್ಯಾರಂಟಿ, ಎಂದೂ ಸಾಯೋದಿಲ್ಲ. ಏನೋ ಯಾವುದಾ ಮನು ಅಂದರೆ ಮಂತ್ರ. ತಥೋ ಭವೇ ಭೀಷ್ಮದ್ರೋಣಾದಿ ವಿಜಯೇ ಏತಾವದ್ ವೀರ್ಯಮೇವ ಹಿ ಅಲಂ ತಾತೋ ಅಧಿಕಂ. ಎಷ್ಟೊತ್ತೆ ಯಾವುದೋ ಕೊಟ್ಟಿರ್ತಾರೆ, ದೊಡ್ಡವ್ರು ಕೊಟ್ಟಿದ್ದು ಅಂತ ಹಾಗೆ ಇಟ್ಕೊಂಡಿರ್ತಾರೆ. ಅವ್ರು ಮುಟ್ಟಿ ಕೊಟ್ಟಿದ್ದು ಸನ್ನಿಧಾನ ಇರುತ್ತೆ. ಕಾರ್ಯಮೇತದ್ ಯಾವದ್ಯೋಗ್ಯಮಸ್ಯ ಚ ಫಲ್ಗುನಸ್ಯೇತಿ ಭಗವಾನ್ ನ ಸ್ವಯಂ ಹಿ ಅವದನ್ವನುಂ. ಅದಕ್ಕೆ ತಾವನು ಅಂತ ಹೇಳಲಿಲ್ಲ. ಮಂತ್ರ ಮೊದಲು ಹೇಳಿದ್ರು, ಮನುಮ್ ಅಂತ ಇಲ್ಲಿ ಹೇಳಿದರು. ಗತೇ ವ್ಯಾಸೆ ಭಗವತಿ ಸರ್ವಜ್ಞೆ ಸರ್ವಕರ್ತರಿ. ಎಷ್ಟು ಹೊರಟುಬಿಟ್ರು ಅವರು. ಇಲ್ಲಿ ಬಂದರು ಹೇಳಿ ಹೊರಟೋಗ್ಬಿಟ್ರು. ಆಗ ಈತೇನು ಮಾಡ್ದ, ಅರ್ಜುನನ ಕರೆದ. ಧರ್ಮರಾಜ ಅದಿಶನ್ ಮಂತ್ರಂ ಫಲ್ಗುನಾಯ ರಹಸ್ಯಮು ತಮಾಪ್ಯ ಫಲ್ಗುನೋ ಮಂತ್ರಂ ಯಯೌ ಜ್ಯೇಷ್ಠವು ಪ್ರಣಮ್ಯ ಚ. ನಮ್ಮಲ್ಲೂ ಇರುತ್ತೆ, ಒಬ್ಬ ತಹಸೀಲ್ದಾರ್ ಲೆಟ್ರ್ ಕೊಡ್ತಾನೆ, DC ಲೆಟ್ರ್ ಕೊಡ್ತಾನೆ. ಬೆಲೆ ಎಷ್ಟಿದೆ ಅದಕ್ಕೀಗ, ಈ ಲೆಟ್ರಿಗೆ ಅಷ್ಟು ಬೆಲೆ ಕೊಡೋದು, ಆ ಲೆಟ್ರಿಗೆ ಭಾರಿ ಬೆಲೆ ಕೊಡ್ತಾರೆ. ಮತ್ತು ಚೀಫ್ ಕೊಟ್ಟ ಎಷ್ಟು 2 ಲೈನ್ ಬರೆದಿರ್ತಾನೆ, ಇವರು ಪುಟಗಟ್ಟಲೆ ಬರೆದಿರ್ತಾನೆ ಪಾಪ. ಆ ವ್ಯಾಲ್ಯೂ ಬರೋದಿಲ್ಲ. ಆ ಪವರ್ ಆಫ್ ರೈಟಿಂಗ್ ಇದೆಯಲ್ಲ, ಅದು ಬೇಕು ಅವ್ರಿಗೆ. ಆ ಹಿನ್ನೆಲೆಯಲ್ಲಿ ಯಾವಾಗ ಏನು ಮಾಡಬೇಕು, ನಾವು ಪ್ರತಿ ಸ್ಟೇಜಲ್ಲೂ ಕೂಡ ಹೆಚ್ಚು ಪುಣ್ಯ ಬರೋ ರೀತಿಯಲ್ಲಿ ನಡ್ಕೋಬೇಕೇ ಹೊರತು ಪುಣ್ಯನ ಕಳ್ಕೊಳ್ಳೋದಕ್ಕೂ ಹೋಗಬಾರ್ದು, ಮತ್ತೇನು ಮಾಡಬಾರ್ದು, ದುರುಪಯೋಗ ಆಗಲಿಕ್ಕೂ ಅವಕಾಶ ಕೊಡಬಾರ್ದು. ಧರ್ಮರಾಜೋ ಅದಿಶನ್ ಮಂತ್ರಂ ಫಲ್ಗುನಾಯ ರಹಸ್ಯಮುಂ ತಮಾಪ್ಯ ಫಲ್ಗುನೋ ಮಂತ್ರಂ ಯಯೌ ಜ್ಯೇಷ್ಠವು ಪ್ರಣಮ್ಯ ಚ. ತಕ್ಷಣ ಅರ್ಜುನ ಏನು ಮಾಡ್ದ, ಆ ಮಂತ್ರನ ಆಪ್ಯ ಹೇಳಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ. ಯಯೌ ಜ್ಯೇಷ್ಠವು ಪ್ರಣಮ್ಯ ಚ. ಜ್ಯೇಷ್ಠವು ಯಾರ್ಯಾರು, ಇಬ್ಬರು ಅಂತ ಯಾಕೆ ಅರ್ಥ ಮಾಡಬೇಕು, ಅದಕ್ಕೆ ಇಬ್ಬರು ಅಂತ ಯಾಕೆ ಅರ್ಥ ಮಾಡಬೇಕು. ಜ್ಯೇಷ್ಠವು ದ್ವಿವಚನ, ಆದ್ದರಿಂದ ಜ್ಯೇಷ್ಠಂಬಲ್ಲ ಜ್ಯೇಷ್ಠವು ಇರೋದ್ರಿಂದ ಇಬ್ಬರು ಅಂತ ಮಾಡಬೇಕು. ಇಬ್ಬರು ಇರೋದು ಇಬ್ಬರು ಕರೆಕ್ಟಾಗಿ ಹೊಂದುತ್ತಾಗ. ಹೌದು, ಇಬ್ಬರು ನಮಸ್ಕಾರ ಮಾಡಿ ಹೊರಟ. ಇದರಿಂದ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಿಂದೆ ಪದ್ಧತಿ ಈವರೆಗೂ ಬಂದಿತ್ತು, ಈಗ ಕಡಿಮೆ ಆಗ್ತಿದೆ. ಯಾವುದೇ ಕೆಲಸ ಕೊಟ್ಟರು ಏನು ಮಾಡ್ತಾಯಿದ್ರು, ದೊಡ್ಡ ನಮಸ್ಕಾರ ಮಾಡಿ ಹೋಗೋ ಪದ್ಧತಿ ಇತ್ತು. ಕೆಲಸ ಅವರ ಅನುಗ್ರಹ ಆಶೀರ್ವಾದ ಮಾಡ್ತಾಯಿದ್ರು, ಕೆಲಸ ಆಗ್ತಾಯಿತ್ತು. ಯಮೋಜೌಚ ಸಮಾಶ್ಲಿಷ್ಯ, ಇಬ್ಬರು ಚಿಕ್ಕವರಿಗೆ ಅವ್ರು ನಮಸ್ಕಾರ ಮಾಡೋಂಗಿಲ್ಲ, ಅವರೇ ಮಾಡಬೇಕು. ಅವ್ರು ಮಾಡಿದರು. ಇವರ ಸಮಾಶ್ಲಿಷ್ಯ ಆಲಿಂಗನ ಮಾಡಿಕೊಂಡ. ಗಿರಿಂ ಏವ ಇಂದ್ರಕೀಲಕಂ, ಅಲ್ಲಿಂದ ಹೊರಟ. ಇಂದ್ರಕೀಲಕ್ಕೆ ಹೊರಟ. ತಾವಿದ್ದಿದ್ದೇ ಬೆಟ್ಟ, ಮತ್ತೆ ಹೊರಟ. ಯಾತಕ್ಕೆ,
ಯಾತಕ್ಕೆ ಇಲ್ಲೆಲ್ಲ ಇದ್ದಾರೆ, ಏಕಾಂತದಲ್ಲಿ ಮಾಡಬೇಕಾದ್ರೆ ಮತ್ತೆ ಎಲ್ಲೋ ಹೋಗಬಾರ್ದು, ಬೆಟ್ಟದಿಂದ ಕೆಳಗಿಳಿಬಾರ್ದು. ಬೆಟ್ಟಕ್ಕೆ ಹೋದ, ಇದು ನೇಪಾಳ ಪ್ರದೇಶ, ಅದು ಇಂದ್ರಕೇಲ ಅಂತೇಳಿ ಆ ಜಾಗಕ್ಕೆ ಹೋಗ್ತಾರೆ. ಅರ್ಥಾತ್ ಸಂಬಂಧ ಇಲ್ಲ, ಪರ್ವತ ಅದು, ಇಂದ್ರಕೇಲ ಪರ್ವತ ಇಲ್ಲೆಲ್ಲಿದೆ, ಅಲ್ಲಿರೋದು. ಸಾವಿರ ಹೇಳ್ತಾರೆ, ಬೆಂಗಳೂರಿಗೆ ಸುತ್ತಮುತ್ತ ಇಲ್ಲರಿಗೆಲ್ಲ ಕಥೆ ಹೇಳ್ತಾರೆ, ಗೊತ್ತಾಯ್ತು. ಇಡೀ ಮಹಾಭಾರತ ನಡೆದಿದೆ, ಇಲ್ಲಿ ಅಶ್ವಮೇಧವಾಗಿ ಇಲ್ಲೇ ಮಾಡಿತ್ತು ಅಂತ ಹೇಳ್ತಾರೆ. ಸುಳ್ಳು ಕಥೆಗಳವೆಲ್ಲ, ಸುಳ್ಳು. ಇಲ್ಲಿ ಬಂದೇ ಅಲ್ಲೇ ಇರೋದು, ಅದು ನೇಪಾಳದ ಇದ್ರಲ್ಲಿ ಬರ. ಅದು ಶಿವಾಲಯನ ಹಾಗೆ ಹಿಮಾಲಯ ಹಾಗೆ ಮುಂದೆ ಹೊರಟ ಅಷ್ಟೇ. ಮುಂದೆ ಅಲ್ಲಿದ್ದ ಕಾರ್ಮಿಕ ವನದಿಂದ ಸ್ವಲ್ಪ ಬೆಟ್ಟದಲ್ಲಿದ್ದ ಹತ್ತಿರದಲ್ಲಿದ್ದಾರೆ, ಆ ಕಡೆ ಹೊರಟ ಅಷ್ಟೆ. ಗತೇ ವ್ಯಾಸೆ ಅದು ಯಾವಾಗ ಹೇಳ್ತಾರೆ, ಮಂತ್ರಜಪ ಇತ್ಯಾದಿಗಳಿಗೆ ಪರ್ವತದ ಶಿಖರ, ನದಿ ತೀರ, ದೇವತಾ ಸನ್ನಿಧಾನ ಇಂಥ ಆದರೆ ಪುಣ್ಯ ಸಿದ್ಧಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಹೇಳಿಕೊಟ್ಟವ್ರ ಸಿದ್ಧಿ ಒಂದಾದರೆ ಜಪ ಮಾಡೋ ಸ್ಥಳ ಕೂಡ ಭಾಳ ಇಂಪಾರ್ಟೆಂಟ್. ನಮ್ಮಲ್ಲೂ ಕೂಡ ಯಾವ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಅಂತ ಕೇಳ್ತಾರೆ, ಅದಕ್ಕೆ ಬೆಲೆ IIT ಇತ್ಯಾದಿ ಹೇಳಿದಾಗ ಏನು ಮಾಡ್ತಾರೆ, ಅದಕ್ಕೆ ರೆಕಗ್ನಿಷನ್ ಜಾಸ್ತಿ. ಅದಕ್ಕೆ ಇಬ್ಬರು ಸೇಮ್ ಇದರಲ್ಲಿ ಅಪ್ಲೈ ಮಾಡಿದರೆ ಅವನು ಪ್ರಿಫರ್ ಮಾಡ್ತಾರೆ ನ್ಯಾಚುರಲಿ. ಆ ದೃಷ್ಟಿಯಲ್ಲಿ ಕೂತ ಸ್ಥಳ ಯಾವುದು, ಓದಿದ ವಿದ್ಯೆ ಯಾವುದು, ಕೂತ ಸ್ಥಳ ಯಾವುದು ಎಲ್ಲ ಕೌಂಟ್ ಆಗೋದ್ರಿಂದ ಪರ್ವತಾಗ್ರೆ ನದಿ ತೀರೆ ಭಾಷ್ಯದ ಮಾತು ಅವೆಲ್ಲ ಕೂಡ ಪರ್ವತದ ತುದಿಯಲ್ಲಿ ಕೊಡಬೇಕಂತೆ, ನದಿ ತೀರದಲ್ಲಿ ಕೊಡಬೇಕು. ಆ ರೀತಿ ಕೂತಾಗ ಸಿದ್ಧಿ ಬೇಗ ಬರುತ್ತೆ, ಜಾಸ್ತಿ ಬರುತ್ತೆ, ಎರಡೆರಡು. ಧರ್ಮರಾಜು ಅದಿಶನ್ ಮಂತ್ರಂ ಫಲ್ಗುನಾಯ ರಹಸ್ಯಮು ಮಂತ್ರವನ್ನು ಏಕಾಂತಲ್ಲಿ ಹೇಳಬೇಕು, ಹೇಳಿಕೊಟ್ಟ. ಯಮಜೋಚ ಸಮಾಶ್ಲಿಷ್ಯ ಗಿರಿಮೇವ ಇಂದ್ರಕೀಲಕಂ. ಈತ ಯಾರೋ ಇಂದ್ರ, ಪರ್ವತ ಹೆಸರುಗಳು ಇಂದ್ರಕೀಲಕ, ಹೆಸರಲ್ಲಿ ಏನಿದೆ ಇಬ್ಬರಿಗೂ ಕೂಡ ಲಿಂಕ್ ಇದೆ. ಆ ಜಾಗಕ್ಕೆ ಹೋದ, ಅಲ್ಲಿ ಹೋಲಕ್ಕೆ ಅದೋ ಒಂದು ಕಾರಣ. ಯಮಜೌಚ ಸಮಾಶ್ಲಿಷ್ಯ ಗಿರಿಮೇವ ಇಂದ್ರಕೀಲಕಂ ತಪಶ್ಚಚಾರ ತತ್ರಸ್ಥಃ ಶಂಕರಸ್ಥಂ ಹರಿಂ ಸ್ಮರನ್. ತತ್ರಸ್ಥಃ ಅಲ್ಲಿರುವವನಾಗಿ, ಗೃಹಸ್ಥಃ ಗೃಹದಲ್ಲಿದ್ದರೆ ಗೃಹಸ್ಥ, ತತ್ರಸ್ಥ ಅಂದ್ರೇನು, ಅಲ್ಲಿದ್ದರೆ ತತ್ರಸ್ಥ, ಇಲ್ಲಿದ್ದರೆ ಹತ್ರಸ್ಥ. ಗೊತ್ತಾಯ್ತು, ಎಲ್ಲೆಲ್ಲಿರ್ತಾನೆ ಸ್ಥಾ ಸೇರಿಸಿಬಿಟ್ರೆ ಇರೋನು ಅಂತಾಗುತ್ತೆ. ವನಸ್ಥ, ವಾನಪ್ರಸ್ಥ, ವನಸ್ಥ ಹಾಗೆಲ್ಲ ಪದಗಳು ಉಪಯೋಗಿಸ್ಬೇಕು. ತಪಶ್ಚಚಾರ ತತ್ರಸ್ಥ ಶಂಕರಸ್ಥಂ, ಅಲ್ಲಿ ನೋಡಿ ಮತ್ತೆ ಇಮಿಡಿಯೇಟ್ ಇನ್ನೊಂದು ಸ್ಥಾ ಬಂತು, ಅಲ್ಲಿದ್ದು ಶಂಕರಸ್ಥಂ ಹರಿ. ಅಲ್ಲಿ ಅವರು ಇದರಿಂದ ಏನಾಯ್ತು, ಈಗ ಪಾಶುಪತಾಸ್ತ್ರಕ್ಕೋಸ್ಕರ ಆ ಮಂತ್ರ ಕೊಟ್ಟಿದ್ದಾರೆ. ಅಧಿಷ್ಠಾನ ಶಂಕರ, ಪ್ರತಿಪಾದ್ಯ ಯಾರೀಗ ನಾರಾಯಣನೇ. ಸೊ ವೈಷ್ಣವ ಮಂತ್ರಗಳನ್ನು ಕೊಟ್ಟಿದ್ದೀಗ. ಶಂಕರಸ್ಥಂ ಹರಿಂ ಸ್ಮರನ್ ಷಣ್ಮಾಸೇ ಅತಿಗತೆ. ಏನು ಯಾರು? ಹಾಂ, ಸ್ವರೂಪದಲ್ಲಿ ಗುರುಗಳೇ, ಆದರೆ ಶಾಸ್ತ್ರದಲ್ಲಿ ಗುರುಗಳು. ಶಾಸ್ತ್ರದಲ್ಲಿ ಬಂದಲ್ಲ ಸಲ್ವಕಾರದೊಳಗೆ ಪಾರ್ವತೀದೇವಿ, ಶಾಸ್ತ್ರವಿದ್ಯೆಯಲ್ಲಿ ಪಾರ್ವತೀದೇವಿ, ಶಾಸ್ತ್ರವಿದ್ಯೆಯಲ್ಲಿ ಇವರು. ಈಗ ಬೇಕಾಗಿರೋ ಶಸ್ತ್ರ, ಶಾಸ್ತ್ರದ ಪ್ರಕಾರ ಯಾರಿರ್ಬೇಕೀಗ ಅದು. ಅದಕ್ಕೆ ನಿಯತ ಗುರುಗಳು ಮುಂದೆ ಆಚಾರ ಹೇಳ್ತಾರೆ, ಯಾರು ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಅಂತೀವಿ. ಪ್ರಸಾದ ಕೊಡುವ ಯಾರ ಮೂಲಕ ಕೊಡ್ತಾರಂತೆ, ಗುರುಗಳ ಮೂಲಕನೇ. ಆ ದೃಷ್ಟಿಯಿಂದ ನಿಯತ ಗುರುಗಳು, ನಿಯತ ಗುರುಗಳಿಂದ ಅನುಗ್ರಹ ಬೇಕು. ಅವಾಗ ಜ್ಞಾನ ಕೂಡ ಅಷ್ಟೇ, ಅವ್ರ ಮೂಲಕ ಬಂದ್ರೇ ಅದಕ್ಕೆ ಮಹತ್ವ. ಇವತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಸ್ಕೂಲಲ್ಲಿ ಕೊಡಬೇಕಂದ ಪ್ರೈಮ್ ಮಿನಿಸ್ಟ್ರ್ ಕೊಟ್ಟರು ಅಲ್ಲ, ಯಾರು ಕೊಡಬೇಕಂದ ಅದೇ ಹೆಡ್ ಮಾಸ್ಟ್ರು, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರೇ ಕೊಡಬೇಕದು. ಯಾಕೆಂದ್ರೆ ಕೊಡೋದಕ್ಕೆ ನಿಮಗೇನು ಗೊತ್ತು ಅಂತ ಹೇಳ್ತಾರೆ. ಫಸ್ಟ್ ಇವರಿಗೆ ಏನು ಸಂಬಂಧ, ಅದು ಅಧಿಕಾರ ಜಾಸ್ತಿ ಇರ್ಬೋದು. ಇವು ಕೊಡೋದಕ್ಕೆ ಯಾತಕ್ಕೆ ಮಹತ್ವ ಅಂದರೆ ಹಿ ನೋಸ್ ಹಿಮ್, ಕಾಂಟ್ಯಾಕ್ಟ್ ಇದೆ. ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋ ಅಧಿಕಾರ ಯಾರಿಗಿದೆ, ಆತಗಿದೆ, ಅವರಿಗಿಲ್ಲ ಸರ್. ಅದಕ್ಕೆ ಏನಂತೆ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳೋದಿಲ್ಲ, ಅವರು ಕೊಡಬೇಕು. ಇಲ್ಲೂ ಹಾಗೆ ತಪಶ್ಚಚಾರ ತತ್ರಸ್ಥಃ ಶಂಕರಸ್ಥಂ ಹರಿಂ ಸ್ಮರನ್ ಷಣ್ಮಾಸೇ ಅತಿಗತೆ ಅಪಶ್ಯತ್. 6 ತಿಂಗಳು ತಪಸ್ಸಾಯಿತು, ಅಲ್ಲಿ ಕೂತ್ಕೊಂಡ 6 ತಿಂಗಳು ತಪಸ್ಸು ಮಾಡಿದ. ಮೂಕಂ ನಾಮ ಅಸುರಂ ಗಿರೌ. ಆಗ ಒಬ್ಬ ರಾಕ್ಷಸ ಬಂದ, ಅಸುರ, ಮೂಕಾಸುರ ಅಂತ ಅವನ ಹೆಸರು. ಮೂಕಾಸುರ ನಾಮ ಅಸುರಂ ಗಿರೌ. ಅಲ್ಲಿ ಬೆಟ್ಟದ ಮೇಲೆ ಬಂದವನು. ವರಾಹ ರೂಪಮಾಯಾತಂ, ಹೆಸರಿಗೆ ಹಂದಿ, ನಿಜವಾಗಲೂ ಹಂದಿ ಅಲ್ಲ ಅದು, ರಾಕ್ಷಸ ಹಂದಿ ವೇಷದಲ್ಲಿ ಬಂದ. ಮತಂ ಯಥಾ ವಧಾರ್ಥಂ ಫಲ್ಗುನಸ್ಯ ಚ. ಯಾತಕ್ಕೆ ಬಂತು ಅದು, ಅರ್ಜುನ ಕೊಲ್ಲಬೇಕು ಅಂತ ಬಂತು. ಅದು ರಾಕ್ಷಸ ಯಾವ್ಯಾವುದೋ ರೂಪದಲ್ಲಿ ಬರ್ತಾರೆ, ವರಹ ರೂಪದಲ್ಲಿ ಬಂದವನು. ಫಲ್ಗುನಸ್ಯ ಚ ತಂ ಜ್ಞಾತ್ವಾ ಫಲ್ಗುನೋ ವೀರಃ ಸಜ್ಜಂ ಕೃತ್ವಾ ಚ ಗಾಂಡೀವಂ ಚಿಕ್ಷೇಪ ವಜ್ರ ಮಿತಾನ್ ತತ್ಕಾಯ ಸಮಿತಾನ್ ತತ್ಕಾಯೇ ಸಾಯಕಾನ್ ಬಹೂನ್. ತಂ ಜ್ಞಾತ್ವಾ, ಅರ್ಜುನ ನೋಡ್ದ. ಅದು ಬರೋ ಸ್ಟೈಲ್ ನೋಡಿದ್ರೆ ಕೊಲ್ಲಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು. ಹಸುರ ಹೆಸರು ಅಂತ ಗೊತ್ತಾಗೋದು ಬೇಕಿಲ್ಲ. ಕೆಲವು ಬರಬೇಕಾದ್ರೆ ತಮ್ಮನ್ನೇ ಗುರಿ ಇಟ್ಕೊಂಡು ಗೂಡಿ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಇವ್ರನ್ನೇ ಗುರಿ ಇಟ್ಟಿದೆ ಅಂತ ಹೇಳಿಬಿಟ್ಟು. ಅದಕ್ಕೇ
ಬರೋದು ನೋಡಿಕೊಂಡ, ಕೊಲ್ಲಕ್ಕೆ ಬರೋ ತಿಳ್ಕೊಂಡ. ವೀರ ಭಾರಿ ವೀರನಾದ್ದರಿಂದ ಸಜ್ಜಂ, ಜ ಅಂದರೆ ಹಗ್ಗ, ಸಜ್ಜಂ ಕೃತ್ವ ಬಿಟ್ಟಿಟ್ಕೊಂಡಿದ್ದ. ಯಾವುದದು ಧನುಸ್ಸು? ಗಾಂಡೀವ ಧನುಸ್ಸೆ ಬಿಚ್ಚಿಟ್ಕೊಂಡಿದ್ದ, ಅದು ಕಟ್ಟಿದ. ಕಟ್ಬಿಟ್ಟು ಕೃತ್ವಾಚ ಗಾಂಡೀವಂ, ಗನ್ಗೆ ಬುಲೆಟ್ ಲೋಡ್ ಮಾಡಿದರೆ ಹಾಗೆ ಚಿಕ್ಷೇಪ ವಜ್ರ ಸಮಿತಾನ್ ತತ್ಕಾಯೇ ಸಾಯಕಾನ್ ಬಹುನ್, ವಜ್ರದಂಥ ಅನೇಕ ಬಾಣಗಳನ್ನು, ಅಸ್ತ್ರಗಳನ್ನಲ್ಲ. ಇನ್ನು ಕೊಲ್ಲಕ್ಕೆ ಏನು ಬೇಕಾಗಲಿಲ್ಲ, ಅಸ್ತ್ರಗಳ ನೆಸಿಟಿ ಇಲ್ಲ. ಏನು ಸಾಕಿದಕ್ಕೆ? ಬಾಣಗಳು ಸಾಕು. ಅನೇಕ ಬಾಣಗಳನ್ನು ಅವನ ಮೈ ಮೇಲೆ ತೂರಿಸ್ತಾ ದೇಹದೊಳಗೆ. ಅಷ್ಟೊತ್ತಿಗೆ ಏನಾಯಿತು? ಕಿರಾತ ರೂಪಸ್ತಮನು ಸಭಾರ್ಯಶ್ಚ ತ್ರಿಯಂಬಕಃ ಸಮಮಾರ ಹತಸ್ತಾಭ್ಯಾಂ ದಾನವಃ ಪಾಪಚೇತನಃ. ಅಷ್ಟೊತ್ತಿಗೆ ಕಿರಾತ ರೂಪದಲ್ಲಿ ರುದ್ರದೇವರಲ್ಲಿ ಬಂದಿದ್ದರು, ಅನುಗ್ರಹ ಮಾಡಲಿಕ್ಕೆ ಬಂದಿದ್ದರು. ಅರ್ಜುನಕ್ಕೆ ಕಿರಾತ ರೂಪದಲ್ಲಿ ಬಂದಿದ್ದರು. ಅವರು ಬಾಣ ಹೊಡೆದ್ರು. ಅನು ಮೊದಲು ಹೊಡೆದಿದ್ದಾರೋ? ಅರ್ಜುನನೇ. ತಕ್ಷಣ ಇಮಿಡಿಯೇಟ್ ಹೊಡೆದಿದ್ದಾರೋ? ಅವರು. ಅದಕ್ಕೆ ಅನು ಇಂಪಾರ್ಟೆಂಟ್ ನೋಡಿ. ಕಿರಾತ ರೂಪಸ್ತಂ ಅನು ಸಭಾರ್ಯಶ್ಚ ತ್ರಿಯಂಬಕಃ, ಪಾರ್ವತೀದೇವಿಯ ಸಮೇತ ಬಂದಿದ್ದು. ಸಭಾರ್ಯ ಶಬರನ ವೇಷದಲ್ಲಿ ಇವರು, ಶಬರಿ ವೇಷದಲ್ಲಿ ಅವರು. ಶಬರಿ ಅಂದರೆ ಆ ಶಬರಿ ನೆನಪಾಗ್ತಾಳೆ. ಶಬರಿ ಶಬ್ದಕ್ಕೆ ಅರ್ಥ ಏನು? ಬೇಡತಿ ಅಂತ ಅರ್ಥ. ಶಬರ ಬೇಡ, ಅವಳು ಬೇಡತಿ. ಅದು ಕಾಮನ್ ನೌನ್, ಅದು ಪ್ರಾಪರ್ ನೌನ್, ಹೆಸರಲ್ಲಿ ಹಾಕಿದ್ದು. ಶಬರಿ ಅಷ್ಟೇ. ತ್ರಿಯಂಬಕಃ ಸಮಮಾರ ಹತಸ್ತು, ಒಬ್ಬರೇಟಿಗೆ ಸಾಯೋನವನು. ಇಬ್ಬರು ಹೊಡೆದ್ರೆ ಕೇಳಬೇಕಾ? ಸತ್ತೋದ, ಆ ರಾಕ್ಷಸ ಸತ್ತು ಬಿದ್ದ. ಸಮಮಾರ ಹತಸ್ತಾಭ್ಯಾಂ ದಾನವಃ ಪಾಪಚೇತನಃ, ಎಂಥ ಪಾಪಿ ಅವನು! ಅಸುರ ಹಂದಿ ವೇಷದಲ್ಲಿ ಬಂದ, ಸತ್ತ, ಕೊಂದರು. ಆ ಮೂಲಕ ದುಷ್ಟ ಸಂಹಾರ ಆಯಿತು. ಹಂದಿನ ಕೊಂದಾಗಲಿ, ದೊಡ್ಡ ಕೆಟ್ಟವನ್ನೇ ಕೊಂದಾಗಾಯಿತು, ಪುಣ್ಯ ಕಾರ್ಯ ಆಯಿತು. ಪಾಪಚೇತನಃ. ಬೇಡ ರೂಪ ಕಿರಾತ. ಅದಕ್ಕೆ ಇದನ್ನೇ ಇಟ್ಕೊಂಡು ಅವನು ಕಿರಾತಾರ್ಜುನಿ ಅಂತ ಬರೆದ ವಾರವಿ. ಇದು ಮೇನ್ ಕಂಟೆಂಟ್ ಇಷ್ಟೇ. ಇದನ್ನೇ ಇಟ್ಕೊಂಡು ಒಂದು ಕಾವ್ಯನೇ ಬರೆದ. ಸಮಮಾರ ಹತಸ್ತಾಭ್ಯಾಂ ದಾನವಃ ಪಾಪಚೇತನಃ ತೇನೋಕ್ತೌಸೌ ಮಯೈವಾಯಂ ವರಾಹೋ ಅನುಗತೋದ್ಯಹಿ ತಮ ವಿದ್ಯೋ ಭಯತಸ್ತ್ವಂ ಹಿ ತದ್ಯುದ್ಧ ಸ್ವಮಯಾ ಸಹ. ಗಲಾಟೆ ಶುರುವಾಯ್ತು. ಈಗ ಹಂದಿ ಯಾರಿಗೆ ಸೇರಬೇಕು ಅಂತ ಪ್ರಶ್ನೆ. ಹಂದಿ ಯಾರಿಗೆ ಸೇರಬೇಕು ಅಂತ ಪ್ರಶ್ನೆ. ಅವಾಗಲೇ ರುದ್ರದೇವನು ಹೇಳಿದ್ರು, ನಾನು ಅಡ್ಸ್ಕೊಂಡು ಬಂದೆ, ನನಗೆ ಸೇರಬೇಕು ಅಂತ ಹೇಳಿದ್ರು. ನಾನು ಅಡ್ಸ್ಕೊಬಂದು ನೀನು ಯಾಕೆ ಹೊಡೆದೆ? ಅವಲ್ಲ, ನಾನು ಹೊಡೆದಿದ್ದು ನಂದು ಅಂತೀತ. ಹಂದಿ ಇಬ್ಬರಿಗೂ ಬೇಡ, ರೈಟ್ ಅಷ್ಟೇ. ಇದು ಕೆಲವು ವಿಷಯ ಗಲಾಟೆ ಎಷ್ಟೋ ದಿವಸ ಕೊಂದಾಕಿಬಿಡ್ತಾರೆ. ಬರೋ ದಿವಸ ಪೇಪರಲ್ಲಿ ಬರ್ತಿರುತ್ತೆ. ಸಣ್ಣ ವಿಷಯಕ್ಕೆ ಗಲಾಟೆ ಮಾಡಿ ಅವ್ರು ಹೋದ ಅಂತೇಳಿ ಆ ರೀತಿ ಆಗುತ್ತೆ. ಬೆಟ್ಟಿಂಗ್ಸಲ್ಲಿ ಯಾರೋ ಆಡ್ತಾಯಿದ್ದು, ಇವ್ರು ಬೆಟ್ಟಿಂಗ್ಸ್ ಹಾಕೊಂಡು ನನ್ನ ಸರಿ ಒಂದು ಸರಿ ಹೊಡೆದ ಸೋತೋಗ್ತಾರೆ. ಅದಕ್ಕೇ ಅಡ್ಸ್ಕೊಂಡು ಬಂದಿದ್ದು ನಾನು, ಆದ್ದರಿಂದ ನನ್ನ ರೈಟು. ಅದಕ್ಕೆ ಇವ್ರದ್ದೇನು ರೈಟ್ ಹೇಳ್ತಾರೆ? ಹೊಡೆದಿದ್ದು ನಾನು, ಆದ್ದರಿಂದ ನನಗೆ ಸೇರಬೇಕು. ಇಲ್ಲಿ ಕ್ರೆಡಿಟ್ ಆ ಲೆಕ್ಕದಲ್ಲಿ. ಹಂದಿ ಪ್ರಶ್ನೆ ಅಲ್ಲ, ಹಂದಿನ ಕೊಂದು ಕ್ರೆಡಿಟ್ ಯಾರಿಗೆ ಸೇರಬೇಕು ಅಂದರೆ ಯಾರೋ ಗುಂಡಾನ ಹಿಡಿದು ಬಿಡ್ತಾರೆ, ಅವಾರ್ಡ್ ಅನೌನ್ಸ್ ಮಾಡಿರ್ತಾರೆ. ನಾನು ಮಾಡಿದೆ ಯಾವುದಕ್ಕೆ ಅಂದರೆ ಅವಾರ್ಡ್ ಅವ್ರಿಗೆ ಕ್ಲೇಮ್ ಮಾಡಬೇಕಾದ್ರೆ ತೋರಿಸ್ಬೇಕು ಅವ್ರ ರೆಕಾರ್ಡ್ನ. ನಾನು ಅಡ್ಸ್ಕೊಂಬಂದಿದ್ದು ಇಲ್ಲಿಗೆ ಬಂತು, ನಾನು ಮುಖ್ಯ, ಅದಕ್ಕೆ ಗುರಿ ಇಟ್ಟವನಾದ ನನಗೆ ಬೇಕು, ಹೊಡೆದಿದ್ದು ನಾನು ನನಗೆ ಬೇಕು. ಇಬ್ಬರು ಅರ್ಧ ಪ್ರಶ್ನೆ ಇಲ್ಲೇ. ಈಗ ಯಾರಿಗೆ ಸೇರಬೇಕದು? ಕೆಲಸ ರಾಜಿ ಮಾಡ್ಕೋತಾರೆ, ಇಲ್ಲಿ ಸಾಧ್ಯ ಇಲ್ಲ, ನನಗೇ ಸೇರಬೇಕು ಅಂತ ಹೇಳಿದರು. ತಮ ವಿದ್ಯೋ ಯತಸ್ತ್ವಂ ಹಿ ತದ್ಯುದ್ಧ ಸ್ವಮಯಾ ಸಹ. ಈಗ ಬಾ ಯುದ್ಧ ಮಾಡೋಣ ಅಂತ ಕರೆದು. ಅರ್ಜುನ ಏನು ಮಾಡಿದ? ಆಯಿತು ಅಂತ ಹೇಳಿದ. ಇತ್ಯುಕ್ತ ಫಲ್ಗುನ ಪ್ರಾಹ ತಿಷ್ಠ ಮೋಕ್ಷಸೆ ಇತ್ಯುಕ್ತ ತಾಬುಹೋ ಯುದ್ಧಂ ಚಕ್ರತಹು ಪುರುಷ ಋಷಭೋ. ಅರ್ಜುನ ಎದ್ದ, ಹೇಗೋ ಧನಸ್ಸು ಕಟ್ಕೊಂಡಿದ್ದ. ತಿಷ್ಠ ಇರು ಮಾಡಿಬಿಡ್ತೇನೆ, ನಮೋಕ್ಷಸೆ, ನೀನು ಬಿಡೋದಿಲ್ಲ ನಾನು. ಮೋಕ್ಷ ಅಂದರೆ ಬಿಡುಗಡೆ, ಇಲ್ಲ ಆ ಮೋಕ್ಷ ಅಲ್ಲ, ಬಿಡುಗಡೆ. ಇಲ್ಲಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ, ಹೊಡೆದೇ ಬಿಡ್ತೇನೆ ನಿನ್ನ. ಇತ್ಯುಕ್ತ ಅರ್ಜುನನಿಗೆ ಅವ್ರಿಗೆ ಗೊತ್ತಿಲ್ಲ ಯಾರು ಅಂಥೇಳಿ ಜೋರು ಮಾಡ್ತಾ ಇದ್ದಾರೆ. ಇತಿಭುಕ್ತ ತಾಬುಹೋ ಯುದ್ಧಂ ಚಕ್ರತಹು ಪುರುಷ ಋಷಭೋ. ಇಬ್ಬರು ಕೂಡ ಏನು ಮಾಡಿದರು? ಯುದ್ಧವನ್ನೇ ಶುರು ಮಾಡಿದರು. ತತ್ರಾಖಿಲಾನಿ ಚಾಸ್ತ್ರಾಣಿ ಫಲ್ಗುನಸ್ಯ ಅಗ್ರಸತ್ಸಿವ ತಥೋ ಅರ್ಜುನಸ್ತು ಗಾಂಡೀವಂ ಸಮಾದಾಯ ಅಭ್ಯತಾಡಯತ್. ತತ್ರ ಅಖಿಲಾನಿ ಚ ಅಸ್ತ್ರಾಣಿ ಫಲ್ಗುನಸ್ಯ ಅಗ್ರಸತ್ ಶಿವ ತತಃ ಅರ್ಜುನ ತು ಗಾಂಡೀವಂ ಸಮಾದಾಯ ಅಭ್ಯತಾಡಯತೆ. ಆಶ್ಚರ್ಯ ಆಗೋಯ್ತಾಗ. ತತ್ರ ಅಖಿಲಾನಿ ಚ ಅಸ್ತ್ರಾಣಿ, ಎಷ್ಟು ಅಸ್ತ್ರ ಇಟ್ಟು ಬಿಟ್ಟರು ಕೂಡ ಏನು ಮಾಡ್ತಾರೆ? ಎಲ್ಲ ನುಗ್ಗಿ ಹಾಕ್ಬಿಡ್ತಾರೆ ಅದನ್ನು. ಅಲ್ಲಿ ಹೋಗೋದು ಮಾಯ, ಬಾಯಿ ತೆಗೆದ್ರೆ ಒಳಗೆ ಹೋಗಿಬಿಡ್ತಾಯಿತ್ತು. ಆಶ್ಚರ್ಯ ಆಯ್ತಿದ್ರು. ಒಬ್ಬ ಸಾಮಾನ್ಯ ಬೇಡ ಅಂತ ಹೊಡಿತಾ ಇದ್ದಾನೆ. ಅದು ಅಂದಿದ್ದ ಅಸ್ತ್ರಗಳೆಲ್ಲ ಆತನಿಗೆ ಗೊತ್ತಿರೋದು. ದ್ರೋಣಾಚಾರ್ಯ ಹೇಳಿಕೊಟ್ಟ ಅಸ್ತ್ರಗಳಿದ್ವಲ್ಲ, ಅದೆಲ್ಲ ಬಿಟ್ಟ, ಅದೆಲ್ಲ ನುಗ್ಗಿ ಹಾಕಿಬಿಟ್ರು. ತಥೋ ಅರ್ಜುನಸ್ತು ಗಾಂಡೀವಂ ಸಮಾದಾಯ ಅಭ್ಯತಾಡಯತ್. ಆದರೆ ಅಸ್ತ್ರಗಳೆಲ್ಲ ಮುದೋದು, ಬಾಣಗಳು ಇಲ್ಲ. ಗಾಂಡೀವ ತೊಗೊಂಡ. ಗಾಂಡೀವ ಏನೀಗ ಕೋಲಿದ್ದಾಗೆ, ಅದರಲ್ಲೇ ಹೊಳ್ಳಕ್ಕೆ ಹೋದ ಅವ್ರನ್ನ, ಅದರಲ್ಲೇ ಹೊಡೆದು ಬಿಡ್ತೇನೆ ಅಂಥೇಳಿ. ಗಾಂಡೀವಂ ಸಮಾದಾಯ ಅಭ್ಯತಾಡಯತ್
ತದಪಿ ಅಗ್ರಸೇದ್ದೇವಾಸವ್ ಅದನ್ನು ಕಿತ್ಕೊಂಡ್ಬಿಟ್ರು. ತದಪಿ ಅಗ್ರಸ ದೇವಾಸವ್ ಪ್ರಹಸನ್ ಗಿರಿಶಸ್ತದ ಅದು ನಗ್ನಗ್ತಾ ಎಫರ್ಟ್ಲೆಸ್ ಆಗಿ ಅರ್ಜುನಿಗೆ ಎಷ್ಟು ಸಾಕಾಗಬೇಕು. ತಾನು ಏನೋ ಮಾಡಲಿಕ್ಕೆ ಅಂತ ಬಂದಿರೋ ನೋಡು, ಯಾರೋ ಬೇಡ ಸೋಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟು ಸಲ್ಟ್ ಆಗಬಹುದು. ಇದನ್ನು ಇಟ್ಕೊಂಡು ನಾವು ಯುದ್ಧ ಹೋಗೋಕ್ಕೆ ಸಾಧ್ಯನಾ? ಭೀಷ್ಮಾದಿಗಳ ಮೇಲೆ ಅನಿಸ್ಬೇಕಲ್ಲ, ಆ ಸ್ಥಿತಿ ಬಂತು. ಚಿಕ್ಷೇಪಾಥ ಧನಂಜಯಂ. ಆಮೇಲೆ ಮಲ್ಲಯುದ್ಧ ಶುರುವಾಯ್ತು ಇಬ್ಬರಲ್ಲಿ. ಬಾಹುಯುದ್ಧಂ ತತಸ್ತ್ವಾಸೀತ್ ತಯೋ ಪುರುಷ ಸಿಂಹಯೋ. ಇಬ್ಬರು ಬಾಹುಯುದ್ಧ ಶುರು ಮಾಡಿದ್ರಾಗ. ಪಿಂಡೀಕೃತ್ಯ ತಥೋ ರುದ್ರ ಚಿಕ್ಷೇಪಾಥ ಧನಂಜಯಂ ಮೂರ್ಛಾ ಮವಾಪ ಮಹತೀಂ ಫಲ್ಗುನೋ ರುದ್ರಪೀಡಿತ. ಪಿಂಡೀಕೃತ್ಯ ಒಳ್ಳೆ ಎಲ್ಲ ಮುರಿದು ಪಿಂಡ ಅದು ಗೊತ್ತಲ್ಲ, ಈಗ ಉಂಡಿ ಕಟ್ಟಿದ ಕಟ್ಟಿಬಿಟ್ಟು ಕೈ ಕಾಲ ಎಡೆಬಿಡಿ ಕಟ್ಟಿದ ಕಟ್ಟಿ ಬಿಸಾಕಿದ್ರು ಆ ಕಡೆಗೆ. ಪಿಂಡೀಕೃತ್ಯ ತಥೋ ರುದ್ರ ಅದಕ್ಕೆ ಹೇಳ್ತಾರೆ. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ದಹರೇರ್ ಬಲಮನ್ಯತಃ. ಎಲ್ಲಿ ಬಂದಿತ್ತಿದು ತಾತ್ಪರ್ಯ? ಎಲ್ಲಿ ಯಾವ ಭಾಗ? ಎಲ್ಲಿ ಏನಂತ ಬಂದಿತ್ತು? ಈ ತಾರತಮ್ಯ ಹೇಳಬೇಕಾದ್ರೆ ಬಂದಿತ್ತು. ಬಲಮಿಂದ್ರಸ್ಯ ಗಿರೀಶಃ. ಇಂದ್ರನಿಗೆ ಬಲ ಯಾರು? ರುದ್ರದೇವರು. ರುದ್ರದೇವರು ಬಲ ಯಾರು? ಗಿರೀಶಸ್ಯ ಬಲಂ ಮರುತ್ ವಾಯುದೇವರು. ಮರುತಸ್ಯ ಬಲಂ ಅವರಿಗೆ ಯಾರು? ದೇವರು. ಅವ್ರಿಗೆ ಯಾರು ಬಲ? ಯಾರೂ ಇಲ್ಲ, ತಂದೆ ಬಲ, ಸ್ವತಂತ್ರ. ಇದು ಒಳ್ಳೆಯದು, ಬ್ಯೂಟಿಫುಲ್ ಆಗಿರೋದು. ಬಲ 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 ಅದು ಬಡಿತಾ ಸೂಕ್ತ. ಬಲ ಯಾರು ಬಲವಂತರು ಎಂಬುದು ಒಳ್ಳೆಯ ಉತ್ತರ. ಆ ದೃಷ್ಟಿಯಲ್ಲಿ ಈಗ ಇವರು ಬಲ ಕೊಡೋದೇ ಅವರು. ಬಿಂಬ ಪ್ರತಿಬಿಂಬ ಭಾವ ಇದೆ ಅವರೆಲ್ಲೂ, ಬಿಂಬ ಪ್ರತಿಬಿಂಬ ಭಾವ ಇದ್ದಾಗೆ. ಅದಕ್ಕೆ ಅವ್ರಿಗೆ ಈಸಿಲಿ ಗೆದ್ದುಬಿಟ್ರಿ ಅವರು. ಗೆದ್ದು ಆ ಕಡೆ ಬಿಸಾಕಿದ್ರು, ಯುದ್ಧದಲ್ಲಿ ಸೋತುಬಿಟ್ಟ. ಮೂರ್ಛೆ ಬೇರೆ ಬಂತು ಪಾಪ. ಪಿಂಡೀಕೃತ್ಯ ತಥೋ ರುದ್ರ ಚಿಕ್ಷೇಪಾಥ ಧನಂಜಯಂ ಮೂರ್ಛಾಮಾಪಹತಿಂ. ಗಾಢ ಮೂರ್ಛೆಗೊಳಗಾದ. ಮೂರ್ಛೆ ಬಂದಾಗ ಬರೀ ಗಲಾಟೆ ಆಗಿದ್ದರೆ ತೊಗೊಂಡು ಹೋಗ್ಬಿಡ್ತಿದ್ರು ಹದ್ದಿನ. ಅದಕ್ಕೆ ಬಂದೇ ಇಲ್ಲ ಅವರು. ಬಂದಿದ್ದ ಅದಕ್ಕೋಸ್ಕರ ಅನುಗ್ರಹ ಮಾಡಲಿಕ್ಕೆ ಬಂದಿರೋದು. ಫಲ್ಗುನೋ ರುದ್ರಪೀಡಿತ. ಭಾರಿ ನೋಡ್ತಾನೆ, ಮೈ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಏನು ಮಾಡಬೇಕು ಯೋಚನೆ ಮಾಡ್ದ. ಪೂರ್ವಂ ಸಂಪ್ರಾರ್ಥಯ ಮಾಸ. ಇಲ್ಲೊಂದು ಪ್ರಶ್ನೆ ಬೇಕೀಗ, ಉತ್ತರ ಬೇಕು. ಯಾರು ಕೇಳಲಿಲ್ಲ, ಅಲ್ಲೇ ಬಂದಿದೆ. ಏನಿದೆ ಒಂದು ಪ್ರಶ್ನೆ ಇಲ್ಲೀಗ? ಅಲ್ಲ 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 ಏನು ಹೇಳಿ, ಏನದು? ಇಲ್ಲಾ ಅದು ಮಾಯಾವಿ ಅಷ್ಟೇ. ಅದು ಮೂಲ ರೂಪದಲ್ಲಿ ಸಾಯಬಹುದು, ಸಾಯಲೇಬೇಕು ಅಂತಿಲ್ಲ. ಅಲ್ಲ, ಸಾಯೋದ್ರಲ್ಲಿ ಸಾಮಾನ್ಯವಾಗಿ ಅಂದರೆ ನಿಯಮ ಹೌದು ಅದು. ಬಟ್ ಎಕ್ಸೆಪ್ಷನ್ ಇದೆ. ಯಾವುದೋ ಒಂದು ನಿಯಮಕ್ಕೆ ಏನಿರುತ್ತೆ ಎಕ್ಸೆಪ್ಷನ್. ಯಾತಕ್ಕೆ ಎಕ್ಸೆಪ್ಷನ್ ಅಂದರೆ ಇಲ್ಲಿ ಗಲಾಟೆ ಆಗಬೇಕು. ರಾಕ್ಷಸ ಅದು ಗೊತ್ತಾಗ್ಬಿಟ್ರೆ ಒಳ್ಳೆ ಯೋಚನೆ ಮಾಡೋಕ್ಕೆ ಶುರುವಾಗ್ತಾರೆ. ಅದಾಗಬಾರ್ದು. ಆ ದೃಷ್ಟಿಯಲ್ಲಿ ನೋಡೋದಕ್ಕೆ ಹಂದಿ ಇದ್ದಾಗೆ ಇದ್ದವನು ಆ ಕಾಲದಲ್ಲಿ. ಹಾಂ 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 ಎರಡು ಕಾರಣ. ಒಂದು, ಅದು ಹೇಳಿದ್ದಾನೆ ಕೃಷ್ಣ, ಇದರ ಉಪಯೋಗ ಭಾರಿ ಡೇಂಜರ್ ಅಂತ ಹೇಳಿದ್ದಾನೆ. ಏನಾಗುತ್ತೋ ಗೊತ್ತಿಲ್ಲ ಅಂತೇಳಿ ಕೆಲಸ ಕೂತಲ್ಲೇ ಬಾಂಬಾಗಿರೋ ತಾನೂ ಹೋಗ್ಬೋದು ಎಷ್ಟೋ ಸಲ, ದೊಡ್ಡ ಅಸ್ತ್ರಗಳು. ಇನ್ನೊಂದು, ದೇವರು ಪ್ರೇರೇಪಣೆ ಮಾಡೋದು ಪರಮಾತ್ಮ ಈಗ. ಆದ್ದರಿಂದ ಈ ಕಾಲಕ್ಕೆ ಬುದ್ಧಿ ಕೊಡಲಿಲ್ಲ ಕೂಡ. ಯಾಕಂದರೆ ಅದಕ್ಕೆ ಉಪಯೋಗಿಸಿ ಬೇರೆ ಕೆಲಸ ನಡಿಬೇಕಾಗಿದೆ ಈಗ. ಆ ಕೆಲಸ ಆಗಿಬಿಟ್ರೆ ಪರ್ಪಸ್ ಸರ್ವಾಗೋದಿಲ್ಲ. ಇಲ್ಲಿ ಆ್ಯಕ್ಚುಲಿ ರುದ್ರದೇವರು ಕೊಲ್ಲೋದು ಸೋಲೋ ಪ್ರಶ್ನೆ ಬಂದೇ ಇಲ್ಲ. ಇಲ್ಲಿ ಅನುಗ್ರಹ ಮಾಡೋಕ್ಕೆ ಬಂದಿರೋದಾದ್ದರಿಂದ ಅದು ಕೆಲಸ ಆಗಬೇಕಾದ್ರೆ ಇಲ್ಲಿ ಅರ್ಜುನಿಗೆ ಜ್ಞಾನೋದಯ ಆಗಬೇಕೇ ಹೊರತು ಬೇರೆ ಆಗಬೇಕಾಗಿಲ್ಲ. ಅದಕ್ಕೆ ದೇವರು ಎಷ್ಟು ಬೇಕೋ ಕರೆಕ್ಟಾಗಿ ಕಾಲಕ್ಕೆ ಪ್ರೇರೇಪಣೆ ಮಾಡ್ತಾನೆ. ಆ ಬುದ್ಧಿ ಬರಲಿಲ್ಲ. ನಿಜವಾದ ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ಹೊರತೋಗ್ಬಿಟ್ಟಿದೆ. ಕೃಷ್ಣ ಅಲ್ಲಿ ಹೋದ ಕಾಲಕ್ಕೆ ಸ್ವರ್ಗಕ್ಕೆ ಹೋದಾಗ ಇದ್ರ ದೇವರು ಕೇಳ್ಕೊಂಡಿದ್ರು, ಅರ್ಜುನಿಗೆ ಎಂದೂ ಸೋಲಾಗಬಾರ್ದು. ಮರ್ತೋಗ್ಬಿಟ್ಟಿದೆ. ಕೇಳಿದ್ದಾರೆ. ಹೌದಲ್ಲ, ನಾನು ಯಾವ ಕೃಷ್ಣ ಮಾತಾಡಿದ್ರು ಏನಂತ, ನಾನು ಭೂಲೋಕದಲ್ಲಿ ಇರೋವರೆಗೂ ಕೂಡ ಸೋಲೋದಿಲ್ಲ ಅಂತೇಳಿ. ಮುಂದೆ ಸೋಲೋದು ಅರ್ಥ ಆಯ್ತು ಈಗ. ಬಟ್ ಇನ್ನು ಭೂಲೋಕದಲ್ಲಿ ಇದ್ದಾರೆ ಕೃಷ್ಣ ಈಗ. ಮತ್ತೆ ಯಾಕೆ ಇದಾಗಿತ್ತು ಈಗ? ಅರ್ಜುನ ಯಾಕೆ ಸೋತ? ಈ ಪ್ರಶ್ನೆಗೆ ಉತ್ತರ ಬೇಕೀಗ. ಅರ್ಜುನ ಸೋಲ್ಬಾರ್ದು ಆ ಲೆಕ್ಕದ ಪ್ರಕಾರ. ಹೊತ್ತಾನೆ ಸೋತಿದ್ದಾಯ್ತಲ್ಲೇ. ಉತ್ತರಗೆ ಹೊರಡ ಬಂತು, ಒಬ್ಬನೇ ಹೋದ ಅರ್ಜುನ. ಮುಂದೆ ಬರುತ್ತದು. ಅಷ್ಟು ಜನನೂ ಗೆದ್ದ. ಯಾಕೆ? ಕೃಷ್ಣನ ಮಾತಿದೆ, ವರ ಕೊಟ್ಬಿಟ್ಟಿದ್ದಾರೆ ಅರ್ಜುನ ಸೋಲೋದಿಲ್ಲ ಅಂತ ಹೇಳ್ಬಿಟ್ಟು. ಭೀಮಸೇನ ಯಾವ ವರನೂ ಬೇಕಿಲ್ಲ. ಬೈ ಹಿಮ್ಸೆಲ್ಫ್ ಈಸ್ ಗ್ರೇಟ್. ಇಲ್ಲಿ ವರದಿಂದ ಅರ್ಜುನ ಗೆಲ್ಲಬೇಕಾಗಿತ್ತು. ಇಲ್ಲಿ ಯಾಕೆ ಹಾಗಾಯಿತು ಅಂತ ಪ್ರಶ್ನೆ ಈಗ. ರುದ್ರದೇವರು ಕೂಡ ಕೃಷ್ಣ ವರ ಕೊಟ್ಟಮೇಲೆ ರುದ್ರದೇವ್ರ ಮಾತು ನಡೆಯೋದಿಲ್ಲ ಈಗ. ಯಾತಕ್ಕೆ? ಕೃಷ್ಣ ಅವೆಲ್ಲರ ಮೇಲಿರೋದ್ರಿಂದ ಯಾಕೆ ಹೋಯಿತು? ತಕ್ಷಣ ಉತ್ತರ ಕೊಡ್ತಾರೆ. ಅದಕ್ಕೆ ನಿರ್ಣಯ ಅಂತ ಕರೆಯೋದು. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ನಿರ್ಣಯ ಸಂಶಯಚ್ಛಿದ ಆಗಬೇಕು. ಅದು ಯಾಕೆ ಸಂಶಯಚ್ಛಿತ್ ಯಾಕಾಗಲಿಲ್ಲ ಅಂದರೆ ದ್ವಿತೀಯ ವಿಭಕ್ತಿ ಹೇಳ್ತಾ ಇದ್ದಾರೆ. ಗೀತಾಭಾಷ್ಯಂ ವಿಧಾಯಾಸ ಇದನ್ನು ಬರೆದು ದ್ವಿತೀಯದಲ್ಲಿ ಹೇಳ್ತಾ ಇರೋದ್ರಿಂದ ಹಾಗಾಯಿತು. ಯಾಕೆ ನಿರ್ಣಯ ಅನ್ನೋ ಪದ ನಪುಂಸಕಲಿಂಗದ ಪದ ಅಲ್ಲ. ಹೇಗಿರಬೇಕದು? ಪುಲ್ಲಿಂಗದ ಪದ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೇಳಬೇಕು. ಅದು ದ್ವಿವಚನ, ದ್ವಿತೀಯ ವಿಭಕ್ತಿ ಆದ್ದರಿಂದ ಹಾಗೆ ಹೇಳಿದ್ದಾರೆ. ಸಂಶಯ, ಎಲ್ಲ ಸಂಶಯ ಪರಿಹಾರ ಆಗಬೇಕು. ತಕ್ಷಣ ಉತ್ತರ ಕೊಡ್ತಾರೆ. ಏನು ಅಂದರೆ, ಪೂರ್ವಂ ಸಂಪ್ರಾರ್ಥಯಾಮಾಸ ಶಂಕರೋ ಗರುಡಧ್ವಜಂ
ಅವರಾಣಾಂ ವರಂ ಮತ್ತೋ ಯೇಷಾಂ ತ್ವಂ ಸಮ್ಯಗ್ ಸಂಪ್ರಯಚ್ಛಸಿ ಅಜೇಯತ್ವಂ ಪ್ರಸಾದಾತ್ತೆ ವಿಜೇಜ್ಞೇಯಾಃ ಸ್ಯುಃ ಮಯಾಪಿತೆ ಇತ್ಯುಕ್ತಃ ಪ್ರದದೌ ವಿಷ್ಣುಃ ಉಮಾಧೀಶಾಯ ತಂ ವರಂ. ಒಂದು ಪ್ರಸಂಗ ನಡೆದಿತ್ತು ಹಿಂದೆ. ಪೂರ್ವಂ ಪ್ರಾರ್ಥಯಾಮಾಸ ಶಂಕರಃ ಗರುಡಧ್ವಜಂ. ಹಿಂದೊಮ್ಮೆ ರುದ್ರದೇವರು ಕೃಷ್ಣನನ್ನು ಕೇಳ್ಕೊಂಡಿದ್ರು. ಅವರಾಣಾಂ ವರಂ ಮತ್ತಃ, ಅವರಾಣಾಂ ವರಂ ಮತ್ತಃ, ನನಗಿಂತ ಅವರವರು ಅಂದ್ರೇನು? ಕಡಿಮೆ ಆದವರು ವರ ಕೊಟ್ಟಿದ್ರೆ ನೀನು ತೇಷಾಂ ತ್ವಂ ಸಂಪ್ರಯಚ್ಛಸಿ, ಯಾರಿಗಾದರೂ ನನಗಿಂತ ಕಡಿಮೆಯವರಿಗೆ ನೀನು ಎಲ್ಲನೂ ಗೆರುವಂಥ ವರ ಕೊಟ್ಟಿದ್ದರೆ ನನ್ನ ಮಟ್ಟಿಗೆ ಅದೇನಾಗಬೇಕು? ವರ್ಕ್ ಆಗಬಾರ್ದು. ಆ ಮೂಲಕ ನಾನೇ ಗೆಲ್ಲಬೇಕು ಅಂತ ಅರ್ಥ. ಅದಕ್ಕೆ ಆ ರೀತಿ ಕೇಳಿದರು. ಸೊ ವರ ಕೊಟ್ಟಿದ್ದು ಅರ್ಜುನಿಗೆ ಕೃಷ್ಣ, ಇಲ್ಲಿ ವರ ತೊಗೊಳ್ಳೋದು ಇವರಿಂದಾನೆ. ಅವಾಗೇನಾಯ್ತಾಗ ಸೇಮ್ ವ್ಯಕ್ತಿ ಲೆಟ್ರ್ ಕೊಟ್ಟಾಗ ಏನಾಗುತ್ತಾಗ ವೆಲ್ಡಿಟಿ ಬಂತಾಗ. ಅದೇ ಆ ರೀತಿ ವರ ಕೇಳಿದ್ರಿಂದ ಈಗ ಅರ್ಜುನನಿಗಿಂತ ದೊಡ್ಡವರು ಇವರು, ಅರ್ಜುನ ಅವರಿಗಿಂತ ಕಡಿಮೆ. ವರ ಏನು ಕೇಳಿದ್ದಾರೆ? ನನಗಿಂತ ಕಡಿಮೆಯವರಿಗೆ ನೀನು ಎಲ್ಲರನ್ನೂ ಗೆಲ್ಲಂತ ವರ ಕೊಟ್ಟಿದ್ದರೆ ನನ್ನ ವಿಷಯದ ಮಟ್ಟಿಗೆ ಮಾತ್ರ ಏನಾಗಬೇಕದು? ವಿನಾಯಿತಿ ಆಗಬೇಕು. ಅವ ನಾನೇ ಗೆಲ್ಲಬೇಕಾಗ ಅಂತ ಅರ್ಥ. ಅದಕ್ಕೆ ಗೆಲ್ಲಕ್ಕಾಯ್ತು ಹೊರತು ಇಲ್ಲದವ್ರು ಏನಾಗ್ತಿರಲಿಲ್ಲ, ಅರ್ಜುನನಿಗೆ ಗೆಲ್ಲಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ ಆ ವರದಿಂದಾಗಿ. ಇನ್ನೊಂದು ವರ ಇಲ್ಲಿತ್ತು. ಈ ಕ್ಲಾರಿಫಿಕೇಷನ್ ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ಕೃಷ್ಣ ಅಲ್ಲಿ ಕೊಟ್ಟ ವರ ಸುಳ್ಳು ಅಂತಾಗೋದಾಗ ಗೊತ್ತಾಯ್ತಾ? ಕೃಷ್ಣ ಕೊಟ್ಟು ಕೃಷ್ಣನ ಮಾತ್ರ ನಡೀಲಿಲ್ಲ. ಅಮೋಘ ಪುಂಡರೀಕಾಕ್ಷ. ಅಮೋಘ ಅಂದ್ರೇನು? ವ್ಯರ್ಥ ಆಗೋದಿಲ್ಲ. ವ್ಯರ್ಥ ಆಯಿತು ಅಂತ ಅನಿಸ್ಬಿಡ್ತಾಯಿತ್ತು, ವ್ಯರ್ಥ ಆಗಲಿಲ್ಲ. ಯಾರು ಸೋತರು? ಹೌದು, ಯಾರು ಸೋತ್ರಿ? ಯಾರು ಸೋಲಬಾರ್ದು ಈಗ? ಅಲ್ಲಿ ಕೇಳಿರೋದೇನೀಗ? ಮತ್ತು ಅವರ ತಾನೆ ಅಶ್ವತ್ಥಾಮರು ಸೋತಿದ್ದು ಯಾರಿಗೀಗ? ಭೀಮನಿಗೆ. ಮೇಲೆ ಇದ್ದಾರೆ ಅವ್ರು ಕೇಳಿದ್ರು ನನಗಿಂತ ಕಡಿಮೆಯವರಿಗೆ ನೀನು ಗೆಲ್ಲೋ ವರ ಕೊಟ್ಟಿದ್ದರೆ ಅದು ಸುಳ್ಳಾಗಲಿ ಅಂತ, ನನ್ನ ಮಟ್ಟಿಗೆ ನಡಿಬಾರದು ಅಂತ ಹೇಳಿದ್ರು ಅಷ್ಟು. ಯಾರು ಸೋಲಿಸ್ತಾರೆ? ಅರ್ಜುನನ. ಅದು ಕಾರಣ ಕೊಡ್ತಾರೆ ಆಚಾರ್ಯರು ಅದಕ್ಕೆ. ಪೂರ್ತಿ ಸೋತಿಲ್ಲ ಅವರು. ಮುಂದೆ ಬರುತ್ತೆ, ವಿಷಯ ಬರುತ್ತೆ ಅದು. ಏನು ಇಲ್ಲ, ಅದು ಬೇರೆ. ಆಚಾರ್ಯ ಬೇರೆ ಕಾರಣ ಕೊಡ್ತಾರೆ. ಏನಂದರೆ ಕೃಷ್ಣ ಸಾರಥಿಯಾಗಿ ಕೂತ್ಬಿಟ್ಟಿದ್ದಾರೆ. ವರ ಕೊಟ್ಟವರು ಸಾರಥಿಯಾಗಿ ಕೂತಿದ್ದಾರೆ. ಈಗ ಅರ್ಜುನ ಇಲ್ಲಿ ಸಾರಥಿಯಾಗಿ ಕೂತಿಲ್ಲ. ಈಗ ಕೂತ ಮೇಲೆ ಅದು ವಾರಕ್ಕಿಂತ ಜಾಸ್ತಿ ಆಗೋಯ್ತದೆ. ಈಗ ವಾರ ಕೂತಾಗ ಅದೇ ವರ ಇದ್ದಾಗ ಕೃಷ್ಣ ಕೂತಿದ್ದು. ಮೇಲೆ ಹನುಮಂತ ಕೂತಿದ್ದಾನೆ. ಮುಂದೆ ಅದರಲ್ಲಿ ಸಾರಥಿತ್ವಾತ್ ಕೇಶವಸ್ಯ ಧ್ವಜಸ್ತತ್ವಾತ್ ಹನುಮತಃ. ಒಂದು ಕೂತ್ರ ಬಿಡೋದಿಲ್ಲ ಆಚಾರ್ಯರು. ಇಬ್ಬರು ಜಯ ಸ್ವರೂಪದಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಇಬ್ಬರು ಮೇಲೆ ಕೂತಾಗ ಏನು ಮಾಡೋಕ್ಕೆ ಬರುತ್ತೆ? ಈಗ ದೊಡ್ಡವ್ರು ಬಂದರೆ ತಗೊಂಡು ಎದ್ದೋಗ್ಬಿಡ್ತಾರೆ ಆ ಕಡೆ. ಆಮೇಲೆ ರಥ ಅಭೇದ್ಯ, ಅಶ್ವಗಳ ಅಭೇದ್ಯ, ಗಾಂಡೀವ ಬ್ರಹ್ಮದೇವರ ಧನಸ್ಸು, ಅಕ್ಷಯ ಬತ್ತಳಿಕೆ, ಬರೀ ಪ್ಲಸ್ ಪಾಯಿಂಟ್ ಕಡೆ. ಅದಕ್ಕೋಸ್ಕರ ಏನಾಯಿತು? ಗೆದ್ದ. ಇಲ್ದರೆ ಗೆಲ್ಲಕ್ಕಾಗ್ತಿದ್ದಿಲ್ಲ. ಗೊತ್ತಾಯ್ತಾ? ಇದೆಲ್ಲ ಕೇರ್ಫುಲ್ಲಾಗಿ ಅರ್ಥ ಮಾಡಿ. ಒಳ್ಳೆಯ ಪ್ರಶ್ನೆ ಅದು. ಬಟ್ ಕಾರಣ ಏನಂತ ಕೇಳಿದರೆ ಇದೆಲ್ಲ ಇತ್ತು. ಮತ್ತು ಈಗ ನ್ಯಾಚುರಲಿ ಆಗಿದ್ದು ಏನಾಗ್ತಿದ್ರು ಅವರು? ಅರ್ಜುನನೇ ಸೋಲ್ಬೇಕಾಗ್ತಿತ್ತು, ಅವರೇ ಗೆಲ್ಲಬೇಕಾಗ್ತಿತ್ತು. ಹಿಂದೂ ಕೂಡ ಆಚಾರ್ಯ 2ನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟಿದ್ದಾರೆ. ತಾರತಮ್ಯ ಹೇಳಬೇಕಾದ್ರೆ ಭಗವತ್ ಕಾರ್ಯ ಸಾಧನೆ ನಂಬರ್ 1 ಭೀಮಸೇನ ದೇವರು, ಆಮೇಲೆ ಯಾರು? ಬಲರಾಮದೇವರು ಶೇಷಾವತಾರ, ಅನಂತರ ಅರ್ಜುನ, ಆಮೇಲೆ ಅಶ್ವತ್ಥಾಮಾಚಾರ್ಯರು ಅಂತ ಹೇಳಿದರು. ತಕ್ಷಣ ಹೇಳಿ ಯಾತಕ್ಕೆ ಅಂತ ಕೇಳಿದರೆ ಈ ಕಾರಣಕ್ಕೋಸ್ಕರ. ಆ್ಯಕ್ಚುಲಿ ದುರ್ಯೋಧನ ಪಕ್ಷ ಸೇರಿದ್ದಕ್ಕೆ ಅವ್ರಿಗೆ ಚಾನ್ಸ್ ಭಾಳ ಕಡಿಮೆ ಆಗೋಯ್ತು ಈ ದೃಷ್ಟಿಯಲ್ಲಿ. ಗೊತ್ತಾಯ್ತಾ? ಅದು -1. ಇವೆಲ್ಲ +1 ಅರ್ಜುನನಿಗೆ ಒಂದು +ಪಾಯಿಂಟ್ ಇದೆ. ಅದೇ ಸಾಕು ಇವರು ಸೋಲಕ್ಕೆ. ಇದು ಇದು -ಪಾಯಿಂಟ್ ಬೇರೆ ಆಯಿತು ದುರ್ಯೋಧನ ಜೊತೆ ಸೇರಿದ್ದಕ್ಕೆ. ಅದು ಇನ್ನೂ ಕಡಿಮೆ ಮಾಡಿಬಿಡುತ್ತೆ ಜೊತೆಗೆ. ಮೊದಲು ಇಳಿಜಾರು ಬೀಳೋದಕ್ಕೆ, ಇಳಿಜಾರಲ್ಲಿ ಬಿದ್ದರೆ ಜೋರ ಬಿಡ್ತಾರಲ್ಲ ಹಾಗೆ. ಅಪ್ಪಲ್ಲಿ ಬಿಡ್ಬೇಕಾದ್ರೆ ಸ್ವಲ್ಪ ಬಿಡ್ತಾರೆ, ಬೀಳಿದ್ರೆ ಫಾಸ್ಟಾಗಿ ಬಿದ್ದು ಬಿಡ್ತಾರೆ. ಆ ಥರ ಆಯಿತು. ದುರ್ಯೋಧನ ಜೊತೆ ಬಂದವರು ಯಾರೂ ಮೇಲೆ ಇಡಲಿಲ್ಲ. ಸೊ ಅವರಿಗೂ ಅಫೆಕ್ಟ್ ಆಯಿತು. ಯಾರು? ಹೌದು ಹೌದು. ಏನಾಯ್ತು ಈಗ? ಹೋದ್ರೆ ಏನಾಯ್ತು ನಿಮಗೆ? ಅವಸರಾವೇಶ ಬಂದಿತ್ತು ಅಂತ ಹೇಳಿದ್ದಾರೆ ಈಗಾಗಲೇ. ಅವಸರಾವೇಶ ಬಂದಿದ್ದಕ್ಕೆ ಹೋದರು. ಯಾವಾಗ ಸೋತರೋ ಅವಸರಾವೇಶ ಹೋಯಿತು, ಸ್ತೋತ್ರ ಮಾಡಿದರು ಅಷ್ಟೆ. ರಾಮದೇವ್ರ ಬಗಲಿಲ್ಲ ಯುದ್ಧಕ್ಕೆ. ರಾಮದೇವ್ರ ಬಿದ್ದ ಇದಾದ ತಕ್ಷಣ, ರಾವಣನ ಕೊಂದ ತಕ್ಷಣ ಅವಸರಾವೇಶ ಇತ್ತು. ಮುಂದೆ ಒಂದು ಬಿತ್ತು, ಸರಿ ಹೋದ್ರು ಅಷ್ಟೆ. ಅದು ಉತ್ತರ ಬಂದಿದೆ ಈಗಾಗಲೇ. ಇಲ್ಲಿ ಪ್ರಶ್ನೆ ಬಂದಿದ್ದು ಇದಕ್ಕೋಸ್ಕರ. ಅರ್ಜುನಿಗೆ ಕೊಟ್ಟ ವರ ಇರಬೇಕಾದ್ರೆ ಯಾಕೆ ರುದ್ರದೇವರು ಗೆದ್ದರು ಅಂದರೆ ಈ ಕಾರಣಕ್ಕೋಸ್ಕರ ಗೆದ್ದರು. ಅವರಾಣಾಂ ವರಂ ಮತ್ತೋ ಯೇಷಾಂ ತ್ವಂ ಸಂಪ್ರಯಚ್ಛಸಿ ಅಜೇಯತ್ವಂ ಪ್ರಸಾದಾತ್ತೆ ವಿಜೇಯ ಸ್ಯುಃ ಮಯಾಪಿತೇ. ಅವ್ರು ನನಗೆ ಗೆಲ್ಲಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಪರಮಾತ್ಮ ಓಂ ಅಂತ ಹೇಳಿದ್ದ.
ಇತ್ಯುಕ್ತಃ ಪ್ರದದೌ ವಿಷ್ಣು ಉಮಾಧೀಶಾಯ ತಂ ವರಂ. ಸೊ ರಮಾಧೀಶ ಉಮಾಧೀಶನಿಗೆ ತಥಾಸ್ತು ಅಂತ ವರ ಕೊಟ್ಟಿದ್ದರು. ಅದಕ್ಕೇನಾಯಿತು, ಅರ್ಜುನ ಸೋಲ್ಬೇಕಾಯ್ತಂದರೆ ಸೋಲ್ತಿರಲಿಲ್ಲ. ತೇನ ಅಜಯತ್ ಶ್ವೇತವಾಹಂ ಗಿರಿಶೋ ರಣಮಧ್ಯಗಂ ಕೇವಲಾನ್ ವೈಷ್ಣವಾನ್ ಮಂತ್ರಾನ್ ವ್ಯಾಸಃ ಪಾರ್ಥಾಯ ನೋ ದದೌ ಏತಾವತಾಲಂ ಭೀಷ್ಮಾದೇಹೆ ಜಯಾರ್ಥಮಿತಿ ಚಿದ್ಘನಃ ಕೇವಲೈರ್ವೈಷ್ಣವೈ ಮಂತ್ರೈಃ ಸ್ವದತ್ತೈರ್ವಿಜಯಾವಹೈಃ ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಸ್ಯಾದಿತಿ ಚಿಂತಯನ್ ಪಾರ್ಥಸಂಜ್ಞಾಮಮಾಪ್ಯಾಥ ಜಯಾರ್ಥಿ ಆರಾಧಯತ್ ಶಿವಂ. ಇಲ್ಲೊಂದು ಸೂಕ್ಷ್ಮ ವಿಚಾರ ಮತ್ತೊಂದು ಹೇಳ್ತಾರೆ. ಇದು ಒಂದು ಕಾರಣ ಆಯಿತು. ಇನ್ನೇನಾಗಿದೆ ಹೋಗಲಿ, ಅದು ಬಿಟ್ಟುಬಿಡೋಣ. ಇನ್ನೊಂದು ಕಾರಣಕ್ಕೂ ಅರ್ಜುನ ಗೆಲ್ಲಬೇಕಾಗಿತ್ತು ಅಂತ ಮತ್ತೊಂದು ಪ್ರಶ್ನೆ ಬಂತು. ಯಾಕೆ ವೇದವ್ಯಾಸ ಹೇಳಿದ ಮಂತ್ರ ಅದು. ಅವ್ರ ಮಂತ್ರ ಇದ್ದಾಗ ವರ ಇದ್ದಾಗ ಲೆಕ್ಕ ಅದು ಗೊತ್ತಾಯ್ತು. ಅವ್ರ ಮಂತ್ರ ಹೇಳಿದ ಮೇಲೆ ವರ ಇದ್ದ ಲೆಕ್ಕನೇ. ಅಂದಮೇಲೆ ಈಗ ಮತ್ತೆ ಯಾಕೆ ಸೋತ ಅಂತ ಕೇಳಿದರೆ ಅವ್ರು ಹೇಳಿದ್ರು ಅಲ್ಲ, ಕಾರಣ ಕೊಡ್ತಾರೆ. ಅವ್ರು ಮಂತ್ರ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ವೇದವ್ಯಾಸರು ಅಂತ ಕೇಳಿದರೆ ಇದನ್ನು ಬಿಟ್ಟೇ ಆಗಬೇಕು. ಅರ್ಜುನನಿಗೆ ಏನಾಗಬಾರ್ದು, ಅದು ಒಂದು ಅಧಿಷ್ಠಾನ ಇದೆ. ಅವ್ರು ಮಂತ್ರ ಹೇಳಬೇಕಾದ್ರೆ ಶಿವನ ಅಧಿಷ್ಠಾನ ಮಾಡಿಕೊಂಡು ಉಪಾಸನೆ ಮಾಡೋ ಮಂತ್ರ ಹೇಳಿಕೊಟ್ರು. ಅಧಿಷ್ಠಾನ ಕಡಿಮೆ ಆಯಿತು. ಅಧಿಷ್ಠಾನ ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಫಲ ಕಡಿಮೆ ಆಗಿಬಿಡುತ್ತೆ. ಇವತ್ತು ಸಾಕ್ಷಾತ್ ಸಾಲಿಗ್ರಾಮ ಪೂಜೆ ಮಾಡ್ತೀರಿ ನೀವು, ಭಾರಿ ಪುಣ್ಯ ಬಂತು. ಈ ಗಣೇಶನ ವಿಗ್ರಹ ಇಟ್ಕೊಂಡಿದ್ದೀರಿ, ಅಂತರ್ಯಾಮಿ ಚಿಂತನೆ ಮಾಡಿ ಪೂಜೆ ಮಾಡ್ತೀರಿ. ಇಲ್ಲೂ ಅಂತರ್ಯಾಮಿ ಪೂಜನೆ ಮಾಡಿದ್ದು ಏನಲ್ಲ, ಬಟ್ ಸಾಕ್ಷಾತ್ ಸಾಲಿಗ್ರಾಮದ ಅಧಿಷ್ಠಾನಕ್ಕೆ ಎಷ್ಟೇ ಅಧಿಷ್ಠಾನ ಏನಾಗಿದೆ ಇದೀಗ, ಇಟ್ಸ್ ಸೆಲ್ಫ್ ಭಾರಿ ಗ್ರೇಟ್ ಅದು. ಅರ್ಥ ಆಯ್ತಾ? ಈಗ ಇವತ್ತು ಬೆಂಕಿಯಲ್ಲಿ ಹಾಕ್ತೀರಿ, ಬಿಸಿನೀರಲ್ಲಿ ಹಾಕ್ತೀರಿ, ಯಾವುದು ಹೆಚ್ಚು ಪವರ್ಫುಲ್? ಈಗ ಹೋಮ ಬೆಂಕಿಯಲ್ಲಿ ಯಾರು ಬಿಸಿನೀರಲ್ಲಿ ಹೋಮ ಮಾಡೋದು ನೋಡ್ತೇವೆ ನಾವೀಗ. ಯಾಕೆ? ಎಷ್ಟೇ ಬಿರುಸಿ ಇದ್ದರೂ ಕೂಡ ಏನಾಗಲ್ಲ, ಅದರಲ್ಲಿ ಸುಟ್ಟೋಗೋದಿಲ್ಲ, ಅದು ಸುಡೋದಿಲ್ಲ. ಆ ಸುಡೋ ಶಕ್ತಿ ಅದಕ್ಕಿಲ್ಲ. ಬೆಂಕಿಯಲ್ಲಿ ಏನು ಮಾಡುತ್ತದು, ದಹನ ಮಾಡುತ್ತೆ. ಹವಿಸ್ ಏನಾಗಬೇಕು, ಯಾವಾಗಲೂ ದಹನ ಆಗಬೇಕು, ಅದರಿಂದ ಮಾಡೋದಿಲ್ಲ. ಅಧಿಷ್ಠಾನದ ವ್ಯತ್ಯಾಸದ ಮೇಲೆ ಫಲ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಶಂಕರಾಂತರ್ಗತವಾದ ವಿಷ್ಣುಪಾಸನೆ ಮಾಡೋಕ್ಕೆ ಹೇಳ್ಕೊಟ್ಟಿದ್ರು. ಬರೀ ನೇರ ಕೊಟ್ಟಿದ್ರೆ ಏನಾಗ್ತಿತ್ತದ, ಅದು ಪೌರ ಜಾಸ್ತಿ ಆಗ್ತದೆ. ಅದಕ್ಕೂ ಉತ್ತರ ಕೊಟ್ಟರು ಆಚಾರ್ಯ. ಈಗ ಅದಕ್ಕೆ ಕೇವಲ ವೈಷ್ಣವ ಅಂತ ಹೇಳ್ಕೊಟ್ಟಿರಲಿಲ್ಲ, ಅವರು ಈ ರೀತಿ ಹೇಳ್ಕೊಟ್ಟಿದ್ರು. ಆದ್ದರಿಂದ ಅದು ಕಡಿಮೆ ಆಯಿತು. ಶಂಕರ ಅಧಿಷ್ಠಾನವಾಗಿದ್ದರಿಂದ, ಅಧಿಷ್ಠಾನ ಎದುರಿಗೆ ನಿಂತಿರೋದ್ರಿಂದ ಯಾರು ಗೆಲ್ಲಬೇಕೀಗ? ಅವ್ರು ಗೆಲ್ಲಬೇಕು, ಇವರಲ್ಲ. ಸೊ ಎಷ್ಟು ಸೂಕ್ಷ್ಮ ವಿಚಾರಗಳಿವೆಲ್ಲ ಕೂಡ ಪ್ರತಿ ಇದರಲ್ಲೂ ನಿರ್ಣಯ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ನಮ್ಮ ಅಧಿಷ್ಠಾನ ದೊಡ್ಡದಿರಬೇಕು ಅಂತ ಆಯ್ತಾಗ. ಅಧಿಷ್ಠಾನ ಶ್ರೇಷ್ಠವಾದಷ್ಟು ಕೂಡ ಅವಾಗೇನಾಗುತ್ತೆ, ಫಲ ಜಾಸ್ತಿ ಬರುತ್ತೆ. ಅಧಿಷ್ಠಾನ, ಪೂಜಾ ದ್ರವ್ಯಗಳು ಎಲ್ಲ ಇದೆ, ತುಳಸಿನೇ ಇಲ್ಲ. ಬಂಗಾರ ತುಳಸಿ ಹಾಕಿದರೂ ಏನಾಗಲ್ಲ, ಅದು ಈ ತುಳಸಿಗೆ ಈಕ್ವಲೆಂಟ್ ಆಗೋದಿಲ್ಲ. ಬಂಗಾರದ ರಾಶಿ ಹಾಕಿದರೂ ಕೂಡ ವಲ್ಲನೋ ಹರಿ ಕೊಳ್ಳೋನು. ಅದು ಪೂಜಾ ದ್ರವ್ಯಗಳ ಅಧಿಷ್ಠಾನದಲ್ಲಿ ತುಳಸಿ ಭಾರಿ ಶ್ರೇಷ್ಠ. ಪೂಜಾ ಅಧಿಷ್ಠಾನಗಳಲ್ಲಿ ಸಾಲಿಗ್ರಾಮ ಭಾರಿ ಶ್ರೇಷ್ಠ. ಪೂಜಾ ಅಧಿಷ್ಠಾನ, ಪೂಜಾ ದ್ರವ್ಯಗಳ ಅಧಿಷ್ಠಾನ ಎರಡು ವ್ಯತ್ಯಾಸ ಇದೆ. ಅದೆಲ್ಲ ನೋಡ್ತಿರ್ಬೇಕು ನಾವು. ಆಮೇಲೆ ಕೂತು ಜಾಗ ಎಲ್ಲ ಕೂತು ಕ್ಲಬ್ಬಲ್ಲಿ ಪೂಜೆ ಶುರು ಮಾಡಿಬಿಟ್ಟೆ ಜೋರಾಗಿ. ಅಧಿಷ್ಠಾನ, ಆ ಅಧಿಷ್ಠಾನ ಸರಿಯಿಲ್ಲ. ಎಲ್ಲದು ಮ್ಯಾಚ್ ಆದರೆ ಏನಾಗುತ್ತೆ, ನಂಬರ್ ಒನ್. ವಾಯುದೇವರು ಯಾವಾಗಲೂ ಹೇಗೆ ಮಾಡ್ತಾರೆ, ಯಾವಾಗಲೂ ಆ ಕ್ವಾಲಿಟಿನೇ ಪೂಜೆ ಮಾಡೋದ್ರಿಂದ ಅವ್ರ ಪೂಜೆಗೆ ಯಾರ ಪೂಜೆನೂ ಏನಾಗೋದಿಲ್ಲ, ಸಾಟಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಏನು ಮಾಡೋದು ಉತ್ತಮ, ಭಾರತೀಯರು ಮುಖ್ಯ ಪ್ರಾಣ ಅಂತ ಹೇಳಿದ ತಕ್ಷಣ ಅವ್ರು ಮಾಡ್ಕೋತಾರೆ. ಆದ್ದರಿಂದ ಒಂದು ಕ್ವಾಲಿಟಿ ಬರುತ್ತೆ, ಇಲ್ದೋರ ಬರೋದಕ್ಕೆ ಸಾಧ್ಯ ಇಲ್ಲ. ಕೇವಲೈ ವೈಷ್ಣವೈ ಮಂತ್ರೈ ಸ್ವದತ್ತೈ ವಿಜಯಾವಹಿ. ಅಕಸ್ಮಾತ್ ಆ ರೀತಿ ಕೊಟ್ಟಿದ್ದರೆ ಕೇವಲ ವೈಷ್ಣವ ಮಂತ್ರಗಳನ್ನು, ಅದಕ್ಕೆ ಸೋಲೇ ಬರ್ತಿದ್ದಿಲ್ಲ. ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಸ್ಯಾದಿತಿ ಚಿಂತಯನ್. ಆಗ ಅರ್ಜುನಿಗೆ ಏನಾಗ್ತಿತ್ತೀಗ, ದರ್ಪ ಬರುತ್ತೆ. ಅದು ಬರಬಾರದು. ಅರ್ಜುನ್ ಹಿಂದೆ ಬಂದಿದ್ದು ಎಕ್ಸಾಂಪಲ್ ಇದೆ ಈಗಾಗಲೇ. ದರ್ಪ ಬರಬಾರ್ದು. ಓವರ್ ಡೋಸ್ ಆಗುತ್ತೆ ಹಾಗೆ. ಓವರ್ ಡೋಸ್ ಕೊಟ್ಟರೆ ಫಜೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಕರೆಕ್ಟ್ ಡೋಸ್ ಕೊಡಬೇಕು. ಎಷ್ಟೋ ಜನ ಡಾಕ್ಟರ್ ಅಲ್ಲಿ ಫೇಲ್ ಆಗಿಬಿಡ್ತಾರೆ ಕೆಲವು ಸಲ. ಅಂಡರ್ ಡೋಸ್ ಆದರೂ ವಾಸಿ ಆಗೋದಿಲ್ಲ. ಓವರ್ ಡೋಸ್ ಆದರೆ ಅವನೇ ಹೋಗಿಬಿಡ್ತಾನೆ, ರೋಗ ಅಲ್ಲ ಅವನೇ ಹೋಗಿಬಿಡ್ತಾನೆ. ಹಾಗಾಗಬಾರ್ದು. ಕರೆಕ್ಟ್ ಡೋಸ್ ಕೊಡಬೇಕು. ಅದು ಎಷ್ಟೋ ಸರ್ತಿ ಹೆಚ್ಚು ಕಡಿಮೆ ಆಗೋದು ಅದರಿಂದನೇ ಗೊತ್ತಾಯ್ತು. ಅದೇ ಔಷಧಿನೇ ಡೋಸೇಜ್ ಹೆಚ್ಚು ಕಡಿಮೆ ಆಗಿದ್ದಕ್ಕೋಸ್ಕರ ಇಲ್ಲ ಎಫೆಕ್ಟ್ ಇರೋದಿಲ್ಲ, ಇಲ್ಲ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅತಿವೃದ್ಧ ಕೆಲವೆಲ್ಲ ಸ್ಟೆರಾಯ್ಡ್ ಎಲ್ಲ ಕೊಡ್ತಾರೆ, ಭಾರಿ ಕೇರ್ಫುಲ್ ಇರಬೇಕು ಅದಕ್ಕೆಲ್ಲ ಕೂಡ. ಯಾಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಭಾಳ ರಿಸ್ಕ್ ಇದೆ ಕೆಲವರಲ್ಲಿ. ನಡ್ಕೊಂಡು ಹೋಗ್ಬೇಕಾದ್ರೆ ಎಂಥ ರಿಸ್ಕ್ ಇದ್ದರೂ ಬೀಳ್ಬೋದು ಅಷ್ಟೇ, ಇನ್ನೇ ರಿಸ್ಕ್ ಇಲ್ಲ. ವೆಹಿಕಲ್ ಹೋಗ್ಬೇಕಾದ್ರೆ ಬಿದ್ದರೆ ಸತ್ತೋಗ್ತಾರೆ, ಕೈಕಾಲು ಬಿಡುತ್ತೆ, ಪ್ರಾಣನೇ ಹೋಗುತ್ತೆ. ಬಡಿ ಓಡ್ಬೇಕಾದ್ರೆ ಬಿದ್ದರೆ ಸಾಯಿಸೋದು ಭಾರಿ ಕಡಿಮೆ. ಕಲ್ಲಿಗೆ ಬಡಿಬೇಕಷ್ಟೇ ಮತ್ತೆ ಅವನಿಗೆ. ಸುಮ್ಮನೆ ಬೀಳೋದ್ರಿಂದ ಸಾಯೋದಿಲ್ಲ, ಕಲ್ಲು ಅದು ಇಟ್ಬಿಟ್ಟು ಸಾಯಬೇಕು. ಏತಾವತಾಲಂ ಭೀಷ್ಮಾದೇಹೇ ಜಯ. ಯಾಕೆ ಕೊಡಲಿಲ್ಲ ಅಂತ ಕೇಳಿದರೆ, ಈಗ ಅದು ಉದ್ದೇಶ ಏನಿದೆ ಧರ್ಮರಾಜನದು, ಭೀಷ್ಮಾದಿಗಳನ್ನ ಹೇಗೆ ಗೆಲ್ಲಬೇಕು ಅಂತೇಳಿ ಅಷ್ಟಕ್ಕೆ ಅಷ್ಟು ಸಾಕು. ಏನು ಬೇಕಿಲ್ಲ ಇದಕ್ಕೆಲ್ಲ ಕೂಡ, ತುಂಬ ಹೆಚ್ಚು ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಎಂಥ ಮಂತ್ರ ಕೊಟ್ಟಿದ್ರು ಅವರು,
ಶಂಕರಾಧಿಷ್ಠಾನ ಮಾಡ್ಕೊಂಡು ಜಪ ಮಾಡೋ ಮಂತ್ರ ಕೊಟ್ಟಿದ್ದು. ಅದರಿಂದಾಗಿಯೇ ಅವ್ರು ಗೆಲ್ಲಬೇಕಾಯ್ತು, ಸೋತು. ಎಷ್ಟು ಕಡೆ ಉತ್ತರ ಬಂತೀಗ ಸಮಸ್ಯೆನೇ ಇಲ್ಲ. ನಿರ್ಣಯ ಓದಿದ್ದೀವಿ ಅಂತ ಹೇಳಿದರೆ ಆ ಉತ್ತರ ಕೊಟ್ಟರೆ ಅದು ನಿರ್ಣಯ ಓದಿದಾಗ ಲೆಕ್ಕ. ಅಂದ್ಬಿಟ್ಟು ಸುಮ್ಮನೆ ಕತೆ ಓದ್ಕೊಂಡು ಹೋಗಿದ್ರೆ ಏನಲ್ಲ ಅದು, ಕಥೆನೇ ತಪ್ಪಾಗಿ ಬರೀತಾರೆ ಬೇರೆಯವರೆಲ್ಲ. ತುಂಬ ಜನ ಬೇರೆಯವ್ರು ಬರೆದಿದ್ದೆಲ್ಲ ತಪ್ಪಾಗಿ ಕಥೆ ಬರೆದು ಬಿಡ್ತಾರೆ. ನಿಜವಾದ ಕಥೆ ಇದು. ಮತ್ತು ನಿರ್ಣಯ ಹೀಗೆ ಸಂಶಯಗಳಿಗೆ. ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಶ್ಚಾದಿತಿ ಚಿಂತಯನ್ ಪಾರ್ಥ ಸಂಜ್ಞಾಮಮಾಪ್ಯಾಥ ಜಯಾರ್ಥಿ ಆರಾಧಯತ್ ಶಿವಂ. ಎಷ್ಟೊತ್ತರ್ಥ ಹಾಗಾಗುತ್ತಂತೆ. ಒಳ್ಳೆ ಇದಕ್ಕೆ ಸಿಕ್ಕಿಬಿಟ್ಟಿರ್ತಾರೆ. ತುಂಬ ಜನ ಹೇಳ್ತಿರ್ತಾರೆ, ಮಕ್ಕಳನ್ನ ಓದಕ್ಕೆ ಕಳಿಸಿದ್ವಿ, ಹೋದ ಒಂದು 15 ದಿವಸ ಮನೆಗೆ ಬಂದ, ನಮಗೆ ನಮಸ್ಕಾರನೇ ಮಾಡಲಿಲ್ಲ. ಯಾತಕ್ಕೆ? ನಾನು ಓದಕ್ಕೆ ಶುರು ಮಾಡಿದ್ದೀನಿ ಈಗಾಗಲೇ ಅಂತ. ಅಷ್ಟಾಗಿ ಓದಿ ಶುರು ಮಾಡಿದ್ದಾರೆ ಅಷ್ಟೇ, ಅಷ್ಟಕ್ಕೆ ಓದಕ್ಕೆ ಶುರು ಮಾಡಿ. ಅವಾಗ ಮಕ್ಕ ಅಪ್ಪ ನೋಡಿದ್ರು, ಹೋಗಬೇಡ ಇಲ್ಲೇ ಇದ್ಬಿಟ್ಟು ಸಾಕು, ಹೋಗಬೇಡ ಮತ್ತೆ ಅಂತ ಹೇಳಿದ್ರು. ಯಾಕೆ ಇದು ಪೂರ್ತಿ ಹಾಳಾಗಿ ಹೋಗ್ತೀಯ ಅಂತ. ಹೋಗಿದ್ದಕ್ಕೆ ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಆತೀಗ? ಇನ್ನೂ ಹೆಚ್ಚು ವಿನೀತರಾಗಿ ಬರಬೇಕಾಗಿತ್ತು. ಶ್ವೇತಕೇತು ಪ್ರಸಂಗ ಆಕಸ್ಮಿಕ, ದೊಡ್ಡ ವ್ಯಕ್ತಿಯವರು. ಆದರೆ ಇಲ್ಲಿ ಭಾಳ ತಪ್ಪಾಗುತ್ತೆ. ಈ ಸಾಧ್ಯ ಅವ್ರು ಕಳಿಸಿದ್ದು ಉಪಯೋಗ ಆಯ್ತು. ಈಗ ಮೊದಲು ಗಲಾಟೆ ಮಾಡ್ತಿದ್ದ ಹುಡುಗ ಮನೆಯಲ್ಲಿ, ಈಗ ಅವಳು ನಮಸ್ಕಾರ ಮಾಡಿದೆ, ಹೋಗಿದ್ದು ಸಾರ್ಥಕ ಆಯ್ತು, ಅಲ್ಲೇ ಕಂಟಿನ್ಯೂ ಮಾಡು ಅಂತ ಹೇಳೋದು. ಇದು ಯೋಚನೆ ಮಾಡಬೇಕಾದ್ರೆ ಅದು ಎಫೆಕ್ಟ್ ನೋಡ್ದೆ ಹೋಗ್ಬಿಟ್ಟು ಅದು ಔಷಧಿ ಕೊಟ್ಟ ಮೇಲೆ ರೋಗ ಜಾಸ್ತಿ ಆದರೆ ಏನು ಮಾಡಬೇಕಾಗ? ರಾಂಗ್ ಮೆಡಿಸಿನ್ ಅಂತ ಅರ್ಥ. ಬಿಟ್ಟುಬಿಡೋದು ಇವನ ಯೋಗ್ಯತೆಗೆ ಅಲ್ಲ ಅದು. ಅದನ್ನು ಮರೆತು ಬಿಡ್ತಾರೆ. ಕೊನೆಗೆ ಎಷ್ಟು ಗೊತ್ತಾನು ಇರ್ತಾರೆ, ಅಯ್ಯೋ ಭಯಂಕರ, ತಂದೆ ನಮಸ್ಕಾರನೇ ಮಾಡೋದಿಲ್ಲ ನಾವು ಅಂತೇಳಿ. ಎಷ್ಟೋ ಜನ ತಂದೆ ಬಂದು ಹೇಳ್ತಾರೆ, ನನ್ನ ಮಗ ಪಂಡಿತ ಆಗಿಬಿಟ್ಟು ನನಗೆ ನಮಸ್ಕಾರ ಕೂಡ ಮಾಡಲ್ಲ. ಈಗ ಮನೆಯಾಗೂ ಇಟ್ಕೊಂಡಿಲ್ಲ ಅಂತ, ಮನೆಯಲ್ಲೂ ಇಟ್ಕೊಂಡಿಲ್ಲ. ಯಾಕೆ ನಾನು ಭಾರಿ ದೊಡ್ಡ ಪಂಡಿತ. ದಡ್ಡ ಅಂತ ಅರ್ಥ, ಪಂಡಿತ ಅಂತ ಅರ್ಥ ಅಲ್ಲ. ಏನೋ ಮಹಾದಡ್ಡರಾಗಿಬಿಟ್ಟಿದ್ದಾನೆ ಅಂತ ಆಗುತ್ತೆ. ಇಲ್ಲಿ ನಡೆದಿದ್ದು ಹಾಗೆ. ಇದು ಯಾತಕ್ಕೆ ಹೇಳ್ತಿದ್ದು ಅಂದರೆ, ಯೋಗ್ಯತೆಗೆ ಮೀರಿದರೆ ಚೆಲ್ಲಿ ಹೋಗುತ್ತೆ ಅಂತ ಹೇಳೋದಿಲ್ಲ. ಒಂದು ಲೋಟಕ್ಕೆ ನೀವು ತಮ್ಮಿಗೆ ನೀರು ಹಾಕಿದರೆ ಚೆಲ್ಲಿ ಹೋಗುತ್ತೆ. ಆದಷ್ಟೇ ಅಷ್ಟೇ ಯೋಗ್ಯತೆ ತಕ್ಕಂತೆ ಅದೊಂದು ಆರ್ಟ್ ಅದು. ಹೌದು. ಮುಂದೆ ಅದೇ ಈಗ ಅದೇ ಹೇಳ್ತಿರೋದು. ಮುಂದೆ ಈಗ ಇದೆಷ್ಟು ನಡೆದಿದ್ದೇನೀಗ, ಹೃದಯ ಕೊಟ್ಟವರ ಸತ್ಯ ಆಗಬೇಕು. ಒಂದು ಸ್ಟೇಜ್ ಅರ್ಜುನಿಗೆ ಇಷ್ಟು ಕೂಡ ಒಂದು ಜ್ಞಾನ ಬರಬೇಕು. ಅದು ನಡೀತು. ಅತಿವೃದ್ಧಸ್ಯ ಪಾರ್ಥಸ್ಯ, ಅತಿವೃದ್ಧ ಬರೀ ವೃದ್ಧ ಅಲ್ಲ, ಅತಿವೃದ್ಧಸ್ಯ ಟೂ ಮಚ್ ಅಂತ ಹೇಳಿದ ಹಾಗೆ. ಟೂ ಮಚ್ ಆಗಬಾರ್ದು. ಸ್ಪೀಡ್ ಬ್ರೇಕರ್ ಹಾಕ್ತಾರಲ್ಲ ಹಾಗೆ. ದರ್ಪಶ್ಚಾದಿತಿ ಚಿಂತಯನ್, ಇದರಿಂದ ನಮಗೆ ಈಗ ಗೊತ್ತಾಗುತ್ತೆ. ನಮಗೆ ಮೆಸೇಜ್ ಇದು. ನಮಗೆ ಯಾಕೆ ಅದೆಲ್ಲ ಕೊಡೋದಿಲ್ಲ ಅಂದರೆ, ಅರ್ಜುನಿಗೆ ಕೊಡೋದೇ ಹ್ಯಾಕೆ ಕೊಡಲಿಲ್ಲ, ನಮಗೂ ಅದಕ್ಕೆ ಕೊಟ್ಟಿಲ್ಲ ಅಂತ ಅರ್ಥ. ನಮಗೆ ಕೊಟ್ಟರೆ ಏನಾಗ್ತಿತ್ತು? ಅಹಂಕಾರ ಇದ್ದಿದ್ದು ಸಾಧನೆ ಹಾಳಾಗ್ತಿತ್ತು, ಆದ್ದರಿಂದ ಕೊಟ್ಟಿಲ್ಲ. ಎಲ್ಲ ಹೋದಾಗ ಅವಮಾನ ಆಯಿತು ಅಂತ ತಿಳ್ಕೊಬೇಡ. ದೇವರು ಪಾಠ ಕಲಿಸ್ತಾ ಅಂತ ತಿಳ್ಕೊಬೇಕು. ಯಾತಕ್ಕೆ? ಅವರಿಗೆಲ್ಲ ತಾನೇ ಮಾಡ್ತಾನೆ, ನಮಗೆಲ್ಲ ಯಾರ ಮೂಲಕನೂ ಮಾಡಿಸ್ತಾನೆ. ಒಂದು ಏನಾಗಿತ್ತು ಚೆನ್ನಾಗಿ ಏಟು ಕೊಟ್ಟ, ಇನ್ಮೇಲೆ ಅಹಂಕಾರ ಪಡಬಾರದು, ಅದು ದೊಡ್ಡದು. ನಿನ್ನ ಕೈ ನೋಡೇ ಬಿಡ್ತೇನೆ ಜಾಸ್ತಿ ಹೋದರೆ ತಪ್ಪಾಗ. ಪಾರ್ಥ ಸಂಜ್ಞಾಮಮಾಪ್ಯಾಥ ಜಯಾರ್ಥಿ ಆರಾಧಯತ್ ಶಿವಂ. ಈಗ ಯೋಚನೆ ಮಾಡ್ದ ಆ ಈಗ ನೋಡಿ ಮತ್ತೆ ಕ್ಲಿಯರ್ ಮಾಡ್ತಾನೆ. ಶಿವ ಅಧಿಷ್ಠಾನವಾದ್ದರಿಂದ ಶಿವನ ಪೂಜೆ ಮಾಡಿ ಒಳಗೆ ಇಷ್ಟು ನಮ್ಮ ಪೂಜೆ ಅನುಗ್ರಹ ಪಡ್ಕೋತೀನಿ ಅಂತೇಳಿ ಪೂಜೆ ಶುರು ಮಾಡಿದ. ಆ ಮಂತ್ರದಿಂದ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಶುರು ಮಾಡಿದ. ಅಲ್ಲೇನೂ ಇರಲಿಲ್ಲ. ಒಂದು ಮಣ್ಣಿಂದ ಇದನ್ನು ಮಾಡಿಕೊಂಡ, ಏನೋ ಲಿಂಗ ಮಾಡಿಕೊಂಡು ಪೂಜೆ ಶುರು ಮಾಡಿದ. ಆಮೇಲೆ ಕಣ್ಣು ಮುಚ್ಕೊಂಡು ಹಾಕಿದ. ಕಣ್ಣು ತೆಗೆದು ನೋಡ್ತಾರೆ, ಒಂದು ಕಾಣ್ತಾನೆ ಇಲ್ಲ. ಅಲ್ಲಿ ಹಾಕಿದ್ದು ಅದು ಇಲ್ಲೇ ಇಲ್ಲ. ಸಿಟ್ಟು ಬಂದು ನೋಡ್ತಾರೆ, ಎಲ್ಲ ಅಲ್ಲಿ ಅವ್ರ ತಲೆ ಮೇಲೆ ಕೂತಿದೆ ಹೋಗಿಬಿಟ್ಟು. ಆಗ ಇವರೇ ಶಿವ ಅಂತ ಗೊತ್ತಾಯ್ತು. ಇದು ಎಷ್ಟು ಪೂಜೆಗಿರೋ ದೊಡ್ಡ ಕಾನ್ಸೆಪ್ಟ್ ಹೇಳ್ತಾರೆ. ಈಗ ನಾವೇನೋ ಮೂರ್ತಿ ಮೇಲೆ ಹಾಕ್ತೀವಿ. ಈಗ ನಮ್ಮ ಅನುಸಂಧಾನ ಹೇಗಿರಬೇಕಿದು? ದೇವ್ರ ಮೇಲೆ ಬೀಳುತ್ತೆ ಅಂತಿರಬೇಕು, ದೇವ್ರ ಪಾದಕ್ಕೆ ಬೀಳುತ್ತೆ ಅಂತಿರಬೇಕು, ಮೂರ್ತಿ ಮೇಲೆ ಅಂತಲ್ಲ. ಆಗ ನಿರ್ಮಾಲ್ಯ ಆಗೋದು. ಇಲ್ಲ ಹೋದ್ರೆ ಇಲ್ಲಿಂದ ಅಲ್ಲಿಗೆ ಆಗುತ್ತೆ. ಪಾತ್ರೆ ಎಲ್ಲರೂ ಆ ಪಾತ್ರೆಗೆ ಹೋದಾಗಾಯ್ತು ಅಷ್ಟೇ. ಅನುಸಂಧಾನ ಇರಬೇಕು. ನಾವು ಹಾಕ್ತೀವಿ. ಈಗ ಪೋಸ್ಟ್ ಬಾಕ್ಸಲ್ಲಿ ಲೆಟರ್ ಹಾಕ್ತೀವಿ. ಅನುಸಂಧಾನ ಏನೇನಿದೆ ಈಗ? ಪೋಸ್ಟ್ ಬಾಕ್ಸ್ಗೆ ಅಂತಿದೆಯಾ? ಪೋಸ್ಟ್ ಬಾಕ್ಸ್ ಅಂತ ಹಾಕಿದ್ರೆ ಎಲ್ಲಿಗೆ ಅಂತ ಹಾಕ್ತೀವಿ ಈಗ? ಅಲ್ಲಿ ಗುರಿ ಇದೆ ಇವನಿಗೆ. ಆ ಪ್ರಾಪರ್ ಚಾನಲ್ ಹೋಗ್ತಾರೆ. ಅಡ್ರೆಸ್ ಅದಕ್ಕೆ ಕಾರಣ. ಅಡ್ರೆಸ್ ನೋಡ್ಕೊಂಡು ಹೇಗೆ ಹೋಗ್ತಾರೆ ಹಾಗೆ. ಪೋಸ್ಟ್ ಬಾಕ್ಸ್ ಆಗೋದು ಮೇಲೆ ಬಾಕ್ಸ್ ಇಟ್ಕೊಂಡು ಹಾಕ್ಬೋದಾಯ್ತು. ಅಲ್ಲಿ ಯಾಕೆ ಹಾಕೋ? ಅಷ್ಟು ದೂರ ಹೋಗಿ ಬಂಗಾರದ ಬಾಕ್ಸ್ ಇಟ್ಕೊಂಡ್ರೆ ಮನೆಯಲ್ಲಿ ಹೋಗೋದಿಲ್ಲ. ಆ ಬಾಕ್ಸಲ್ಲೇ ಆಗಬೇಕು. ಅದಕ್ಕೆ ಪೂಜೆ ಮಾಡಬೇಕು. ಈ ಅನುಸಂಧಾನ ಇರಬೇಕು. ಎಲ್ಲೋ ನೋಡ್ತಾ ಏನೋ ಮಾಡ್ತಾ ಮಾಡಿದ್ರೆ ಪೂಜೆ ಆಗೋದಿಲ್ಲ. ಆಗ ದೇವ್ರ ಸಿಕ್ಕ, ಆಗ ಭಕ್ತಿ ಬರುತ್ತೆ, ಇದು ಬರುತ್ತೆ. ಅಲ್ಲಿ ಅನುಸಂಧಾನ ಬಂತು ಇಲ್ಲ ಡಬ್ಬಲ್ಲಿ ಹಾಕ್ತಿರಪ್ಪ. ಅನುಸಂಧಾನ ಇದೆಯಲ್ಲ ಈಗ? ಇಲ್ಲಿ ಸಾಲಿಗ್ರಾಮದ ಯಾಕೆ ಅನುಸಂಧಾನ ಬರೋದಿಲ್ಲ? ಬರಬೇಕದು. ಆಗ ನಾವು ಹಾಕೋ ಪ್ರತಿಯೊಂದು ಸಾರ್ಥಕ ಆಗುತ್ತೆ. ಅದು ಬಿಟ್ಟುಬಿಟ್ರೆ ಎಲ್ಲೋ ಇಲ್ಲಿ ಅಲ್ಲಿ ಬೀಳ್ತಿರುತ್ತೆ, ಇಲ್ಲಿ ಬೀಳ್ತಿರುತ್ತೆ. ತುಳಸಿ ಹೀಗೆ ಒಗಿತಿದ್ರೆ ಎಲ್ಲೆಲ್ಲೋ ಹೋಗ್ತಿರುತ್ತೆ. ಅದು ಏರಿಸೋದಲ್ಲ, ಒಗೆಯೋದಂತಲೇ ಆಗಿಬಿಡೋದು. ಕಡೆ ಹಾಗಾಗಬಾರ್ದು. ದೇವ್ರ ಪಾದ ಅಲ್ಲಿದ್ದಾನೆ, ಅಲ್ಲಿ ದೇವ್ರ ಪಾದಕ್ಕೆ ಬೀಳಲಿ. ಎಲ್ಲಿ ಹಾಕಿದ್ರೆ ಎಲ್ಲಿ ಬೀಳಬೇಕದು ದೇವ್ರ ಪಾದಕ್ಕೆ ಬೀಳಬೇಕು. ಆ ಥರ ಅನುಸಂಧಾನ ಇದ್ದರೆ ಅರ್ಜುನ ಈ ಪ್ರಸಂಗದೊಳಗೆ ಒಳ್ಳೆ ಪೂಜಾ ವಿಧಿ ಹೇಳ್ತಾನೆ. ವ್ಯಾಸೋದಿತೇನ ಮಂತ್ರೇಣ ತಾನಿ ಪುಷ್ಪಾಣಿ. ಅದಕ್ಕೆ ಆಗ್ಲಿಕ್ಕೆ ಕಾರಣ ಏನು? ಮಂತ್ರದ ಬಲ ಹಾಗಿತ್ತು. ಅದು ಮಂತ್ರ ಇಲ್ಲದ ಪೂಜೆ ಮಾಡಿದರೆ ಹೋಗೋದಿಲ್ಲ. ಅದು ಅಡ್ರೆಸ್ಸೇ ಇಲ್ಲ. ಅಡ್ರೆಸ್ಸೇ ಇಲ್ಲ. ಎಲ್ಲಿಗೆ ಹೋಗಬೇಡಿ. ಬಾಕ್ಸ್ ಅದೇ ಬಾಕ್ಸಲ್ಲಿ ಹಾಕ್ತಾನೆ. ಒಬ್ಬನ ಹೋಯ್ತು, ಒಬ್ಬನ ಹೋಗಲಿಲ್ಲ. ಅಡ್ರೆಸ್ಸೇ ಬರೋದಿಲ್ಲ. ಅದಕ್ಕೆ ಮಂತ್ರ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟಾಗಿ ಹೇಳಬೇಕಂದ್ರೆ. ಜಯಾರ್ಥಿ ಆರಾಧಯತ್ ಶಿವಂ
ವ್ಯಾಸೋದಿತೇನ ಮಂತ್ರೇಣ ತಾನಿ ಪುಷ್ಪಾಣಿ ತಚ್ಛಿರಃ ಆರುಹತ್. ಆ ಮತ್ತೆ ಮತ್ತೆ ಹೇಳ್ತಾರೆ ಆಚಾರ್ಯ, ವೇದವ್ಯಾಸರು ಕೊಟ್ಟ ಮಂತ್ರದ ಶಕ್ತಿಯಿಂದ ಹಾಗಾಯಿತು. ಸೊ ಅದಕ್ಕೆ ಪೂಜಾ ಪದ್ಧತಿ, ಪೂಜಾ ವಿಧಾನ, ಮಂತ್ರಗಳು ಎಲ್ಲ ಗೊತ್ತಿದ್ದರೆ ಕರೆಕ್ಟಾಗಿ ಮುಟ್ಟುತ್ತೆ. ಆರುಹತ್ ಸತು ತಮ್ ಜ್ಞಾತ್ವ ರುದ್ರ ಇತ್ತೆ. ಆಗ ಅರ್ಥ ಆಯಿತು, ನಾನು ಹಾಕಿದ್ದು ಈ ಮಂತ್ರ, ಹೋಗಿದ್ದು ಅಲ್ಲಿಗೆ ಅಂದಮೇಲೆ ಏನಾಗಿರ್ಬೇಕು ಅವರು ಮಂತ್ರ. ಈಗ ಫೈನಲ್ಲಿಗ ಮಂತ್ರ ಗುರಿ ತಪ್ಪೋದಿಲ್ಲ ಅಂದಮೇಲೆ ಅವರೇ ರುದ್ರದ ಆಗಿರಲೇಬೇಕು. ಒಳ್ಳೆ ಯುಕ್ತಿ ಇದು, ವ್ಯಾಪ್ತಿ ಇದು, ಗೊತ್ತಾಯ್ತಾ. ಈಗ ವೇದವ್ಯಾಸರು ಕೊಟ್ಟ ಮಂತ್ರ ಏನಾಗೋದಿಲ್ಲ, ರಾಂಗ್ ಅಡ್ರೆಸ್ಗೆ ಹೋಗೋದಿಲ್ಲ. ಇಲ್ಲಿ ಹೋಯ್ತು ಅಂದರೆ ಏನಾಯಿತು, ಕರೆಕ್ಟ್ ಅಡ್ರೆಸ್ಸು ಅಂತ ಅರ್ಥ. ಇದು ಅರ್ಥ ಮಾಡ್ಕೊಳ್ಳೋಕೆ ಒಳ್ಳೆ ಸಿದ್ಧಾಂತ. ಜಯಾರ್ಥಿ ಆರಾಧಯತ್ ಶಿವಂ ವ್ಯಾಸೋದಿತೇನ ಮಂತ್ರೇಣ ತಾನಿ ಪುಷ್ಪಾಣಿ. ಅದಕ್ಕೆ ತಂತ್ರಸಾರೋಕ್ತ ಪೂಜೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಆ ಕ್ರಮದಲ್ಲಿ ಮಾಡಿದರೆ ದೇವರು ಮುಟ್ಟುತ್ತೆ ಅಂತ ಅರ್ಥ. ತಾನೇ ತೋರಿಸಿದ ಬಂದ ಲುಂಗಿ ಉಟ್ಕೊಂಡ ಊಟಕ್ಕೆ ದೀಗಂತ ಹೋಗಿಬಿಟ್ಟ ರೆಡಿ ಅಂತೆ. ನಿತ್ಯ ಪೂಜೆ ಮಾಡ್ತಿರಿತ್ತು ಅರುಸ್ ಬೇರೆ ಜೊತೆಗೆ. ಪೂಜೆ ಅಲ್ಲೇ ಅಲ್ಲ ಅದು. ಪೂಜೆ ಎಂಬುದು ಎಷ್ಟು ಮುಖ್ಯನೋ ಕ್ರಮ ಅಷ್ಟೇ ಮುಖ್ಯ. ಅರ್ಥ ಆಯ್ತಾ. ಡ್ರೈವಿಂಗ್ ಮಾಡೋ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಡ್ರೈವಿಂಗ್ ಆಗುತ್ತಾ, ಕ್ರಮ ಇದೆ. ಅವ್ರಿಗೆ ಇನ್ನೂ ಸುಮ್ಮನೆ ವಾಸಿ ಇತ್ತು, ಎಲ್ಲೋ ಹೊಡೆದು ಬಿಡ್ತಾನೆ ಹೋಗಿ ಆ ಕಡೆ. ಹಾಗೆಲ್ಲ ಮಾಡಬಾರ್ದು. ಪ್ರತಿಯೊಂದಕ್ಕೂ ಕ್ರಮ ಇದೆ. ಅದಕ್ಕೆ ತಂತ್ರಸಾರ ಪದ್ಯಮಾಲಾನುಸಾರಣಿ ದೇವಪೂಜಾ ಅಂತಲೇ ಕರೆಯೋದು. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲೆಲ್ಲೋ ಪೂಜೆ, ಯಾವ್ಯಾವುದೋ ಪೂಜೆ. ಅಧಿಷ್ಠಾನ ಸರಿ ಇಲ್ಲ, ಮಂತ್ರ ಸರಿ ಇದೆ. ಮಂತ್ರ ಸರಿ ಇಲ್ಲ, ಅಧಿಷ್ಠಾನ ಸರಿ ಇದೆ. ಎರಡೂ ಸರಿ ಇಲ್ಲ, ಎರಡೂ ಸರಿ ಇದೆ. ಜಾಗ ಎಲ್ಲ ಸೇರಿದಾಗ ಏನೋ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ಅಷ್ಟೆಲ್ಲ ಸೇರಿದಾಗ ಪೂರ್ಣ ಫಲ ಬರ್ತಿಲ್ಲದ್ರೆ ಬರೋದಿಲ್ಲ. ವ್ಯಾಸೋದಿತೇನ ಮಂತ್ರೇಣ ತಾನಿ ಪುಷ್ಪಾಣಿ ತಚ್ಛಿರಃ ಆರುಹತ್ ಸತುತಂ ಜ್ಞಾತ್ವ ರುದ್ರ ಇತ್ತೇವ ಫಲ್ಗುನಃ ನಮಶ್ಚಕ್ರೇ ತತಃ ಪಾದಾತ್ ಅಸ್ತ್ರಂ ಪಾಶುಪದಂ ಶಿವಃ. ಆಗ ತಪ್ಪಾಯಿತು, ಸಾಷ್ಟಾಗ ನಮಸ್ಕಾರ ಹಾಕಿದ. ಹಾಗೆಲ್ಲ ಕ್ಷಮಿಸಿದೆ ಅಂತ ಹೇಳಿದರು, ಅಸ್ತ್ರ ಕೊಟ್ಟರು. ಅದೆಲ್ಲ ನಾಳೆ ದಿವಸ ಕಂಟಿನ್ಯೂ ಆಗಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಯಾವುದಕ್ಕೆ? ಅದಕ್ಕೆ